ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂತ. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಪರಮ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಈ ದಿವ್ಯ ಜೀವನ ಚರಿತ್ರೆಯ 9ನೇ ಭಾಗವನ್ನು ತದನಂತರ ಭಾದ್ರಪದ ಮಾಸದಿಂದ ಇಲ್ಲಿ ಪರ್ಯಂತವಾಗಿ ಕೂಡ 10ನೇ ಭಾಗವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಲು ಆಗಮಿಸಿ ಸದ್ಗುರುವರ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡಿ ಧನ್ಯರ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸೌದರ್ಯಕ್ಕೆ ಸಾಕ್ಷಿಭೂತ ಬೆಳಗು ಆ ಸಚ್ಚಿದಾನಂದ ಘನಪ್ರಭು ಸ್ವರೂಪಕ್ಕೂ ಮನವಾರಿ ನಮಿಸಿ ಸದ್ಗುರುನಾಥ ಓಂ ನಮಃ ಶಿವಾಯ. आत्मेरे बहुत गया थोड़ी रही थोड़ी भी अब जाए ಕಹನಾಟ ಸುನ ನಾಯಕ ತಾಲಮೇ ಭಂಗನ ಪಾಯಿ ಅಂತ ಹೇಳ್ತಾ ಬಂದೀವಿ. ಹಾಗಾಗಿ ಸದ್ಗುರುವರ ಚರಿತ್ರೆ 10ನೇ ಭಾಗ ಕೂಡ ಮುಗಿತಾ ಬಂತು. ಮಧ್ಯ ಸ್ವಲ್ಪ ಭಾಗ ಅದು ಬೇರೆ ಕಡೆ ಇದ್ದರು ಊರಿಗೆ ಹೋದ ಸಮಯದಲ್ಲಿ ಸ್ವಲ್ಪ ಉಳಿದಿದ್ದ ಭಾಗ. ಅದರಲ್ಲಿ ಇವತ್ತು ಎಷ್ಟನೇ ಅಧ್ಯಾಯದ ರೀ? 9ನೇ ಅಧ್ಯಾಯದ ಆತ್ಮೇರೆ ಅನೇಕ ಜನ ಮಹಾತ್ಮರ ಚರಿತ್ರೆ ನಾವನ್ನೆಲ್ಲ ಶುರು ಮಾಡ್ತಾಯಿದ್ದೀವಿ, ಶ್ರವಣ ಮಾಡಿದ್ದೇವೆ, ಮಾಡ್ತಾಯಿದ್ದೇವೆ. ಗ್ರಂಥಗಳ ತರಿಸಿ ಎಲ್ಲ ಕೂಡ ಓದೋದು ಕೂಡ ಪಠಣ ಕೂಡ ಮಾಡ್ತಕ್ಕಂಥದ್ದು, ಪಾರಾಯಣ ಆಗ್ತದೆ, ಎಲ್ಲ ಆಗ್ತದೆ. ಆದರೆ
ನಮ್ಮ ಸದ್ರುಗಳು ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ರುಗಳಾಗಿದ್ದಲ್ಲ, ಅಷ್ಟು ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಸಿಗೋದು ಜಗತ್ತಿನಲ್ಲಿ ಭಾಳ ದುರ್ಲಭ ಇರ್ತದೆ, ಭಾಳ ದುರ್ಲಭ ಇರ್ತದೆ. ಏಕೆಂದರೆ ಇವತ್ತಿನ ಅಧ್ಯಾಯ ನೀವು ಶ್ರವಣ ಮಾಡಿರಿ, ಹೇಗೆ ದುರ್ಲಭ ಇರ್ತದೆ ಅಂತ ತಿಳ್ತದೆ. ಇವತ್ತಿನ ಅಧ್ಯಾಯದಲ್ಲಿ ಬಹುಶಃ ಒಂದು ಲೀಲೆಗಳಲ್ಲಿ ಇವತ್ತಿನ ಈ ಪರ್ವತಗಳಲ್ಲಿ ಉತ್ತುಂಗ ಶಿಖರ ಅಂತ ಹೇಳ್ತಿದ್ದಾರೆ, ಹಿಮಗಿರಿ, ಮೌಂಟ್ ಎವರೆಸ್ಟ್, ಗೌರಿಶಂಕರ ಪರ್ವತ ಅಂತಿತ್ತಲ್ಲ. ಆಗ ವಿಶೇಷವಾಗಿರ್ತಕ್ಕಂಥ ಒಂದು ಸದ್ಗುರುವರ ಈ ಚರಿತ್ರೆ 10ನೇ ಭಾಗ. ಇದರಲ್ಲಿರ್ತಕ್ಕಂಥ ಎಷ್ಟನೇ ಅಧ್ಯಾಯ ರೀ? 9ನೇ ಅಧ್ಯಾಯ ಅಂತ. ಇದೊಂದು ಮೊದಲು ನಡೀತಾ ಬಂದದ್ದು 4ನೇ ಭಾಗದಿಂದ ಅಧ್ಯಾಯ ನಡೀತಾ ಬಂದದ್ದು. ಆದರೆ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಸದ್ಗುರುಗಳು ತಪೋನಿಧಿಗಳು, ಜ್ಞಾನ ನಿಧಿಗಳು. ಕೆಲವೊಂದು ಕಡೆ ತಪಸ್ಸು ಸಿಗ್ತದೆ, ತಪಸ್ಸು ಮಾಡ್ತಕ್ಕಂಥ ಭಾಳಷ್ಟು ಜನ ಇರ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಭಾಳ ದಿನಗಳ ಪರ್ಯಂತ ಆಯುಷ್ಯದಿಂದ ಕೂಡ್ತಕ್ಕಂಥವ್ರು ಇದ್ದಾರೆ. ಎಷ್ಟೋ ದಿನಗಳ ಪರ್ಯಂತ ಈ ಭೂಮಿಯಲ್ಲಿ ಗುಹೆಗಳಲ್ಲಿ ತಪಸ್ಸು ಮಾಡ್ತಕ್ಕಂಥವ್ರು ಇದ್ದಾರೆ. ಭೂಮಿ ಒಳ ಭಾಗದಲ್ಲಿ ಈ ಪರ್ವತ ಇನ್ನೂ ಹೇಳಿವಿ ಎರೆತಾತನವ್ರು ತಗೊಂಡು ಈ ಹಳ್ಳ ಬಂದು ಕೆರೆ ಹೊಡೆದುಕೊಂಡು ತುಂಬ ಸಂಪೂರ್ಣವಾಗಿ ಮಣ್ಣು ಎಲ್ಲ ಮುಚ್ಚಿ ಹೋಗ್ಬಿಟ್ಟದೆ. ಗುಹೆ ಎಲ್ಲ ಏನೂ ಅಲ್ಲದ, ಸಂಪೂರ್ಣ ಮಣ್ಣಿನೊಳಗೆ ಕಟ್ಟೆ ಅಂಥದ್ದಲ್ಲಿ ಕೂಡ ಉಳಿದವರು ಇದ್ದಾರೆ. ಬೇರೆ ಬೇರೆ ಮಹಾತ್ಮರು ಭಾಳಷ್ಟು ಜನರಾಗಿದ್ದಾರೆ. ತಪೋನಿಧಿಗಳಿದ್ದಾರೆ, ಯೋಗ ನಿಧಿಗಳಿದ್ದಾರೆ. ಯೋಗಗಳಲ್ಲಿ ಹಠಯೋಗಿಗಳಿದ್ದಾರೆ, ಹಠಯೋಗ, ಲಯಯೋಗ, ರಾಜಯೋಗ, ಈಗ ಮಂತ್ರಯೋಗ, ಬೇರೆ ಬೇರೆ ಯೋಗಗಳು ಬರ್ತಾಯಿದ್ವು. ಅಲ್ಲಿ ಲಂಬಿಕಾ ಯೋಗಗಳು ಅಂತ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಕುಂಡಲಿ ಯೋಗ ಅಂತೇಳಿ, ಹೀಗೆ ಭಾಳಷ್ಟು ಬೇರೆ ಬೇರೆ ಯೋಗಿಗಳಿದ್ದಾರೆ. ಅದರಲ್ಲಿ ಜ್ಞಾನ ಯೋಗಿಗಳು ಆಗಿರಬೇಕು ಹಾಗೂ ಬೇರೆ ಯೋಗಿಗಳಾಗಿರಬೇಕು. ಎರಡೂ ಶಕ್ತಿಯನ್ನು ಕೊಡ್ತಕ್ಕಂಥವ್ರು ಸದ್ಗುರುಗಳು. ಬ್ರಹ್ಮಜ್ಞಾನಿಗಳು ಹೌದು, ಯೋಗದ ಉತ್ತುಂಗ ಶಿಖರವನ್ನು ಪಡೆದಿರ್ತಕ್ಕಂಥವ್ರು ಹೌದು. ಅಷ್ಟೇ ಅಲ್ಲ, ಭರ್ಗೋ ಸಾಕ್ಷಾತ್ ನರಗುರುತು ಸ್ವತಃ ಭಗವಂತನ ಧರೆಗಿಳಿದು ಸದ್ಗುರುಗಳಿಗೆ ಬಂದಿರ್ತಕ್ಕಂಥವ್ರು ಇದ್ದಾರೆ. ಅಂಥ ಗುರುಗಳು ಸಿಗ್ತಕ್ಕಂಥದ್ದು ಭಾಳ ಕಡಿಮೆ ಇರ್ತದೆ. ಎಲ್ಲೋ ಇರ್ತಿರ್ತಾರೆ ಅವರು. ಅಂಥವರು ಪ್ರಚಾರ ಪ್ರಿಯರಲ್ಲ, ಎಲ್ಲೆಲ್ಲೋ ಇರ್ತಿರ್ತಾರೆ. ಅವರ ಸಿಗಬೇಕಾದ್ರೂ ಕೂಡ ಕೆಲವೊಬ್ಬರು ಎಷ್ಟೋ ಸಿಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂಥ ವಿರಳವಿರ್ತಕ್ಕಂಥ ಗುರುಗಳನ್ನು, ವಿಶೇಷವಾಗಿರ್ತಕ್ಕಂಥ ಗುರುಗಳನ್ನು ನಾವು ನೀವೆಲ್ಲ ಪಡೆದಿದ್ದೀವಿ. ಆದಮೇಲೆ ನಮ್ಮ ನೀವೆಲ್ಲ ಎಷ್ಟೋ ಜನ್ಮಗಳ ಪುಣ್ಯ ವಿಶೇಷಗೋಸ್ಕರ ಅಂಥ ಗುರುಗಳನ್ನು ಪಡೆದಿದ್ದೀವಿ. ಅಷ್ಟೇ ಅಲ್ಲ, ಕೊನೆಯ ಸಮಯದಲ್ಲಿ ಬ್ರಹ್ಮಲೀನ ಇರ್ತಕ್ಕಂಥ ಸಮಯದಲ್ಲಿ ನಂದೀಶ್ವರ ಸದ್ಗುರುಗಳು ಬ್ರಹ್ಮಲೀನಾಗಿದ್ದಾರೆ. ಅವರ ಸ್ತ್ರೀ ಕ್ಷೇತ್ರದಲ್ಲಿ ಅವರೇ ಇರ್ತಕ್ಕಂಥ ಚರಿತ್ರೆಯನ್ನು ಶುರು ಮಾಡ್ತಕ್ಕಂಥದ್ದು, ಅವರೇ ಇರ್ತಕ್ಕಂಥ ಪುಣ್ಯಾರಾಧನೆ ಮಾಡ್ತಕ್ಕಂಥದ್ದು, ಅವರೇ ಇರ್ತಕ್ಕಂಥ ಜನ್ಮೋತ್ಸವ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ನಂದೀಶ್ವರಕ್ಕೆ ಪ್ರಾಪ್ತ ಆಗ್ಯದು. ಆದಮೇಲೆ ಸದ್ಗುರುಗಳ ಅನುಗ್ರಹದಿಂದ, ಅವರ ಕರುಣೆಯಿಂದ, ಅವರ ಸಂಕಲ್ಪದಿಂದ ಸಂಸ್ಕೃತ ಭಾಷೆಯಲ್ಲಿ ಕೂಡ ಅತ್ಯಂತ ವಿಶೇಷವಾಗಿರ್ತಕ್ಕಂಥಾಗಿದೆ. ಎಲ್ಲ ದೃಷ್ಟಿಯಿಂದ ವಿಶೇಷ ಆಗಿರ್ತಕ್ಕಂಥವ್ರು ಸದ್ಗುರುಗಳು. ಅಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ನಾವೆಲ್ಲ ಶ್ರವಣ ಮಾಡ್ತಾಯಿದ್ದೀವಿ. ಶ್ರವಣ ಮಾಡೋಣ. ಸದ್ಗುರುವರ ಚರಿತ್ರೆ ಎಲ್ಲರಿಗೋಸ್ಕರ, ತಮ್ಮೆಲ್ಲ ಗುರುತಿರ್ತದೆ. ಕೆಲವರು ಹೊಸದಾಗಿ ಬಂದಿರ್ತಾರಲ್ಲ ಅವ್ರಿಗೋಸ್ಕರವಾಗಿ ಸದ್ಗುರುವರ ಚರಿತ್ರೆ ಹೆಸರೇನದ ರೀ? ಸದ್ಗುರುವರ ಚರಿತ್ರೆ ಹೆಸರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಸದ್ಗುರುವರ ಚರಿತ್ರೆ. ಅಂಥ ಚರಿತ್ರೆಯಲ್ಲಿ ಈ ಪ್ರಾರಂಭ ಇರ್ತಕ್ಕಂಥ ಈ ಭಾದ್ರಪದ ಮಾಸದಲ್ಲಿ 10ನೇ ಭಾಗ, 10ನೇದ ಅಧ್ಯಾಯ 9ನೇದು. ಅದು ಈ ಮುಂದಿನ ಅಧ್ಯಾಯ ಮುಗಿದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಈ ಪ್ರಿಂಟ್ ಮಾಡ್ತೈತಲ್ಲ, ಪ್ರಿಂಟ್ ಮಾಡ್ತಕ್ಕಂಥ ಸಮಯದಲ್ಲಿ ಅಧ್ಯಾಯಗಳ ಹಿಂದಿನ ಅಧ್ಯಾಯ ಮುಂದಿನ ಅಧ್ಯಾಯಗಳ ಹಿಂದೆ ಮಾಡಿದಗೋಸ್ಕರವಾಗಿ ಈಗ ಹಿಂದೆ ಬಂದದ್ದು ಇರ್ತಕ್ಕಂಥದ್ದು ಈಗ ಇಲ್ಲಿ ಬಂದವ್ರಿ ಮುಗಿಲಿಕ್ಕೆ ಬಂದದ. ಬಹುಶಃ ಇನ್ನೊಂದು 2 ಅಧ್ಯಾಯ ಇಷ್ಟ ಅದಾವೆ. ನಾವನ್ನೆಲ್ಲ ಸದ್ಗುರು ಚರಿತ್ರೆ ನೋಡೋಣ, ಶ್ರವಣ ಮಾಡೋಣ, ಮನನ ಮಾಡೋಣ, ನಿಧ್ಯಾಸನ ಮಾಡೋಣ. ಅಂಥ ಸೌಭಾಗ್ಯ ಸದ್ಗುರು ನಮ್ಮ ನಿಮ್ಮೆಲ್ಲರೂ ಕೂಡ ಅನುಗ್ರಹ ಮಾಡ್ತಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರು ಚರಿತ್ರೆಯನ್ನು ಶ್ರವಣ ಮಾಡು.
ಆತ್ಮೀಯರೇ, ವಿಶೇಷವಾಗಿ ಈ ಜಗತ್ತಿನಲ್ಲಿ ಯಾವಾಗ ವಿಶೇಷ ಅಂತಕ್ಕಂತಿರ್ತದೆ ಅಲ್ಲಿ ಕಷ್ಟ ಪರಂಪರೆ ಕೂಡಿರ್ತದೆ. ವಿಶೇಷ ಇದ್ದವ್ರಿಗೆ ಕಷ್ಟ ಬಂದಾಗ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ ಎಲ್ಲ ಮೋಕ್ಷಗಳು ಕೂಡ. ಇಲ್ಲಿ ಉಮ್ರಾಣಿಯ ಯುವರಾಜ ನಾವೆಲ್ಲ ಈಗ ಆತ್ಮೇಲೆ ಈಗಾಗಲೇ ಸಿಂಧೂರು ನೀವೆಲ್ಲ ದಿನಾಲೂ ಶ್ರವಣ ಮಾಡ್ತಾ ಬಂದೀವಿ. ನಾವೆಲ್ಲರೂ ಈಗ ಸದೃಢ ಸನ್ನಿಧಿ ತೆರಳಿದ್ದೀವಿ ಅಂತ ತಿಳ್ಕೊಂಡ್ಬಿಡ್ರಿ. ನಾವನ್ನೆಲ್ಲ ಎಲ್ಲಿದ್ದೀವಿ ಎಲ್ಲರೂ ಸಿಂಧೂರು ಹಾಗೂ ಉಮ್ರಾಣಿ ಮಧ್ಯೆ ಇರ್ತಕ್ಕಂಥ ಹಿರೇಹಳ್ಳದ ಬಿಲ್ವನದಲ್ಲಿ ಸದೃಢ ಕಮರಿ ಮಠದಲ್ಲಿ ತೆರಳೋಣಂತ ಅಲ್ಲೇ ಇದ್ದೀವಿ. ಎಲ್ಲರಿಗೂ ಶುಭ ಆಗಲಿ. ನೀವೆಲ್ಲ ಈಗ 4ನೇ ಅಧ್ಯಾಯದಿಂದ ಶ್ರವಣ ಮಾಡ್ತಾ ಬಂದಿದ್ದೀರಿ. ಯಾವ ಉಮ್ರಾಣಿಯ ಡೊಪ್ಪಳೇಶ್ವರ ಕಾರಣ ಚಿರಂಜೀವ ಯುವರಾಜರ ವಿಷಯ ಕೇಳ್ತಾ ಬಂದಿದ್ದೀರಿ. ಗುರುಗಳನ್ನು ಕುರಿತು ವಿರೋಧ ಮಾಡ್ತಾ ಬಂದಿದ್ದಾನು. ಏನು ಕಾರಣ ಆಯಿತು ವಿರೋಧ ಅಂತಂದರೆ, ಆತನಿಗೆ ನಾವು ಯಾವ ಸ್ಥಾನದಲ್ಲಿ ಬಂದೀವಿ, ನಾವು ಏನು ಮಾಡ್ಬೇಕಂತಕ್ಕಂಥ ಅರಿವಿಲ್ಲದೇ ಇರೋ ಮೂಲಕವಾಗಿ ಮಾತನ್ನು ಕೇಳದೆ, ಗುರುಗಳ ಮಾತನ್ನು ಕೇಳದೆ ಪಾದರಕ್ಷೆಯನ್ನು ಹಾಕ್ಕೊಂಡು ಬಿಲ್ವನದಲ್ಲಿ ಪ್ರವೇಶ ಮಾಡ್ತಾಯಿದ್ದಾನೆ. ಅಲ್ಲೇನದ ಬಿಲ್ವನದಲ್ಲಿ ಮೊದಲನೇದಾಗಿ ಸದ್ಗುರುವರ ಬಿಲ್ವನದಲ್ಲಿ ಪ್ರವೇಶ ಮಾಡುವಾಗ ಮೊದಲನೇದಾಗಿ ಬಿಲ್ವನ ಪವಿತ್ರ ಇರ್ತಕ್ಕಂಥ ಬಿಲ್ವನ, ಪರಮೇಶ್ವರನಿಗೂ ಗುರುಗಳಿಗೆ ಸಲ್ತಕ್ಕಂಥ ಬಿಲ್ವನ. ಅಷ್ಟೇ ಅಲ್ಲ, ಕಪಿಲ ಋಷಿಗಳ ಪೂರ್ವದ ವಿಶೇಷವಾಗಿರ್ತಕ್ಕಂಥ ಆಶ್ರಮ. ಅಷ್ಟೇ ಅಲ್ಲ, ಇರ್ತಕ್ಕಂಥ ಗುರುಗಳು ಸಾಕ್ಷಾತ್ ಭಗವಂತನ ಸ್ವರೂಪ ಇದ್ದಾರೆ, ಪರಬ್ರಹ್ಮ ಸ್ವರೂಪ ಇದ್ದಾರೆ. ಆಮೇಲೆ ಪ್ರವೇಶ ಮಾಡಿಕೊಳ್ಳಿ ಮಹಾಬಲಶಾಲಿ ಇರ್ತಕ್ಕಂಥ ಹನುಮಂತ ದೇವರ ದೇವಸ್ಥಾನದ ಒಳಭಾಗದಲ್ಲಿ ಬಂದ ತಕ್ಷಣ ಹನುಮಂತ ದೇವರ ದೇವಸ್ಥಾನದ ಅಲ್ಲಿಂದ ಮುಂದೆ ಬಂದಮೇಲೆ ಶಿವಲಿಂಗ ಮುಂದೆ ನಂದಿ ಮೂರ್ತಿ ಶಿವಾಲಯದ ಸ್ವಲ್ಪ ಪಶ್ಚಿಮಕ್ಕೆ ಹೊರಳಿದ ಕೂಡಲೇ ಅಲ್ಲಿ ಒಳಭಾಗದಲ್ಲಿ ಸೋದೋಬರ ಗುರುಮಠದ ಮುಂದೆ ದಾಸೋದ, ಎಲ್ಲಿ ಕೂಡ ಪಾದರಕ್ಷೆ ಹಾಕ್ಕೊಂಡು ಬರಲಿಕ್ಕೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ಸ್ಥಾನ ಅದು, ಪರಮ ಪವಿತ್ರ ಇರ್ತಕ್ಕಂಥದ್ದು. ಅಂಥ ಸ್ಥಾನದಲ್ಲಿ ಆತ ತಾಯಿ ಎಷ್ಟು ಹೇಳಿದ್ರು ಕೇಳದೆ ಪಾದರಕ್ಷೆನ ಹಾಕ್ಕೊಂಡೇ ಒಳಗೆ ಬರ್ತಾಯಿದ್ದ. ಯಾವಾಗ ಹಾಕಿಕೊಂಡೇ ಒಳಗೆ ಬಂದ, ತಾಯಿಯ ಮಾತನ್ನು ಮೀರಿದ. ಇಲ್ಲಿ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥ ವಿಷಯ ಏನಂತಂದ್ರೆ, ಭ್ರುವಲ್ಯ 11ನೇ ಭ್ರುವಲ್ಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತಕೊಂಡು ಹೇಳಿ ಉಪನಿಷತ್ನಲ್ಲಿ ಪರಮೇಶ್ವರನೇ ಆ ವಿಷಯ ಪ್ರತಿಪಾದನೆ ಮಾಡ್ತಾರೆ. ಏನಂದ್ರೆ, ಮಾತೃದೇವೋಭವ ತಾಯಿ ದೇವರು ಇರ್ತಾಳಂತ. ಈ ಜಗತ್ತಿನಲ್ಲಿ ಹುಟ್ಟಿದ ಮಗು ಕಣ್ಣು ತೆರೆದ ಮೇಲೆ ಮೊದಲು ನೋಡ್ತಕ್ಕಂಥದ್ದು ಯಾರನ್ರಿ ತಾಯಿಯನ್ನು. ಆಗೋಸ್ಕರ ಅಷ್ಟೇ ಅಲ್ಲ, ಮಾತನಾಡುವ ಎಲ್ಲ ಭಾಷೆಗಳಿಗೂ ನಾವು ಕನ್ನಡ ಭಾಷೆ ಮಾತನಾಡ್ತಿದ್ರೆ ನಮ್ಮ ಮಾತೃಭಾಷೆ ಯಾವುದು? ಕನ್ನಡ ಅಂತ. ಮಾತೃಭಾಷೆ ಅಂತೀವಿ ನಾವೇನಲ್ಲ, ಮಾತೃಭಾಷೆ ಅನ್ಲಿಕ್ಕೆ ಕಾರಣ ಏನು ಕಾರಣ ಅಂದ್ರೆ, ಮಗುವಿಗೆ ಮೊದಲನೇದಾಗಿ ತಾಯಿ ತಾನು ಯಾವ ಭಾಷೆಯನ್ನು ತಾನು ಬಲ್ಲವಳಿರ್ತಾಳೆ ತಾಯಿ, ಆ ಭಾಷೆಯನ್ನು ಮಗುವಿಗೆ ಕಲಿಸ್ಕೊಡ್ತಾಯಿದ್ದಾಳೆ. ಮಾತೆ ಯಾವುದನ್ನು ಕಲಿಸಿಕೊಟ್ಟಳೋ ಮಾತೃದೇವತೆ, ಆ ಭಾಷೆ ಏನಾಯ್ತದು? ಮಾತೃಭಾಷೆ ಆಯಿತು. ಮಾತೃಭಾಷೆ ಅಂತ ಅದಕ್ಕೆ ಆ ಕಾರಣಕ್ಕೋಸ್ಕರವಾಗಿ ಮಾತೃಭಾಷೆ ಅಂತಾರೆ. ತಾಯಿ ದೇವರೆಂದು ವೇದ ಬಾಯಿ ಬಿಡುತ್ತಿರುವುದು ಏನಂತ? ಮಾತೃದೇವ ಅಂತ. ತಾಯಿ ದೇವರಂತಕೊಂಡು ವೇದ ಬಾಯಿ ಬಿಡುತ್ತಿದ್ದು ಕನ್ನಡದ ಶಬ್ದದು. ವೇದದಲ್ಲಿ ಬಿಟ್ಟಿರ್ತಕ್ಕಂಥದ್ದು ಏನದು? ವೇದ ಹೇಳ್ತಕ್ಕಂಥದ್ದೇನು? ಮಾತೃದೇವೋಭವ. ತಾಯಿ ದೇವರು ಇರ್ತಾಳೆ. ತಾಯಿ ಮನಸ್ಸನ್ನು ಯಾರೂ ಕೂಡ ನೋಯಿಸಬಾರ್ದು. ತಾಯಿದಲ್ಲ ಸರ್ವಶ್ರೇಷ್ಠ. ತಾಯಿ ಮನಸ್ಸನ್ನು ಯಾರೂ ಕೂಡ, ನೀವು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು, ನೀವು ಹೆಣ್ಮಕ್ಳಿದ್ದೀರಿ ಅಂದ್ರೆ ನೀವು ನಾಳೆ ತಾಯಿ ಹಾಕಿರಿ, ಆದ್ರೆ ನಿಮಗೆ ತಾಯಿ ಇದ್ದಾರಲ್ಲ ಅವರ ಮಾತನ್ನು ಯಾರೂ ಕೂಡ ಮೀರಿ ನಡಿಬಾರ್ದು. ತಾಯಿ ಮಾತನ್ನು ಯಾರೂ ಕೂಡ ಮೀರಿ ನಡಿಬಾರ್ದು. ತಾಯಿ ಹೇಳಿದಂತೆ ಎಲ್ಲರೂ ಕೇಳಬೇಕು. ಗಂಡು ಮಕ್ಕಳು ಕೂಡ ತಾಯಿ ಹೇಳಿದಂತೆ ಕೇಳಬೇಕು. ಆದರೆ ತಾಯಿ ಕೂಡ
ತಾಯ್ತನವನ್ನು ಕಾಯ್ಕೊಂಡಿರಬೇಕು. ಹೇಗೆಂದ್ರೆ ಒಂದು ಸಲ ಒಬ್ಬ ಹೇಳಿದಂತ್ರಿ, ಏನು ರೀ ನನ್ನ ಹೆಂಡತಿ ಸರಿಯಾಗಿರ್ತಾ ಇಲ್ಲ, ಸರಿ ಇಲ್ಲ ನನ್ನ ಹೆಂಡತಿ ಅಂತ ಹೇಳಿದಂತ್ರಿ. ಹೇಳಿದಾಗ ಅವ್ರು ಹೇಳಿದಂತ್ರಿ, ಪತ್ನಿ ಹೇಳಿದಂತ್ರಿ ಅವರು ಸರಿ ಇರ್ಬೇಕು ರೀ. ಹೆಂಡತಿ ಹೇಗಿರ್ಬೇಕಂದ್ರೆ ಹೇಳಿದ ಸೀತಾ ಮಂಡೋದರಿ ತಾರ ಪ್ರಸಿದ್ಧ ಎತ್ಕೊಂತರಾಗಿ ಹೋಯ್ತಾರಲ್ಲ ಹಾಗಿರಬೇಕು ಪತ್ನಿ ಅಂತಂದ್ರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರಿ, ನಾನು ಸೀತೆ ಅಂತ ಇರ್ತಾ ಇದ್ದೀನಿ, ಅವರು ಶ್ರೀರಾಮನಂತ ಇರ್ಬೇಕ್ರಿ ಅಂತ ಹೇಳಿದ್ರು. ಹೇಗಿರಬೇಕು? ಶ್ರೀರಾಮ ಹೇಗಿದ್ರು? ಅವ್ರು ವೃತ್ತ ಎಂಥದ್ದಿತ್ತು? ಒಂದೇ ಬಾಣ, ಒಂದೇ ಪತ್ನಿ, ವಾಕ್ಯ ಒಂದೇ ವಾಕ್ಯ ಅಂತ. ಆಡಿದರೆ ಬದಲಾವಣೆ ಆಗೋದಿಲ್ಲ. ಆಡಿದ ಮಾತು ಅದು ಸತ್ಯ ಆಗಬೇಕು. ಸತ್ಯವಿನ ಅಂಥ ಸತ್ಯವನ್ನು ಹಿಡಿದುಕೊಂತವ್ರಿದ್ರು, ಅದು ಸತ್ಯವೇ ಮಾಡ್ತಾಯಿದ್ರು ಅಂಥದ್ದಿತ್ತು ಅವ್ರಲ್ಲಿ. ಆಮೇಲೆ ಬಾಣ ಒಂದು ಸಲ ಬಾಣನ ಹೀಗೆ ತನ್ನ ಬಾಣಗಳ ಸ್ಥಾನ ತೆಗೆದುಕೊಂಡು ಪ್ರಯೋಗ ಮಾಡಿದರೆ, ಹೂಡಿದರೆ ಬಾಣ ಆ ಬಿಲ್ಲಿಗೆ, ಅದು ಬಿಡಲೇಬೇಕು. ಅದನ್ನು ಬಾಣನ ಬಿಡಲೇಬೇಕು, ಗುರಿ ಮುಟ್ಟಬೇಕು. ಗುರಿ ಶ್ರೀರಾಮಚಂದ್ರ ಬಾಣ ಗುರಿ ಮುಟ್ಟದಿರ್ತಕ್ಕಂಥದ್ದು ಇಲ್ಲ. ಗುರಿ ಮುಟ್ಟಲೇಬೇಕು. ಆಡಿದರೆ ಮಾತು ಸತ್ಯವೇ ಅಂತ, ಸುಳ್ಳು ಎಂದನೂ ಮಾತನಾಡ್ತಿರಲಿಲ್ಲ. ಆತನ ಪತ್ನಿ ಸೀತಾಮಾತೆ ಏಕಪತ್ನಿ ವ್ರತಸ್ಥ ಅಂತ ಅವ್ರು ಹೇಳಿದ್ರಿ. ನನಗೆ ಹೀಗೆ ಹೇಳ್ತಾ ಇದ್ರೆ ಸರಿ ಅದ ರೀ, ನಾನು ಸರಿಯಾಗಿ ಇರ್ತಾ ಇದ್ದೀನಿ, ಆದರೆ ನಮ್ಮ ಪತಿಯವರು ಹೇಗಿರ್ಬೇಕಂದ್ರೆ ಅವರು ಶ್ರೀರಾಮಚಂದ್ರ ಆಗಿರಬೇಕು ಅಂತ. ಇಲ್ಲಿ ಅಭಿಪ್ರಾಯ ಏನು? ಸತಿಪತಿಗಳು ಇರೋರು ಒಂದಾಗಿದ್ದರೆ ಪದ್ಯ ಆಡ್ತಿರ್ತಾರೆ ಮಲ್ಲಿಕಾರ್ಜುನ ದೇವ್ರ ಮೇಲೆ, ನಂದಾದೀಪೋ ಮಲ್ಲಯ್ಯ ಅಂತ. ಹೇ ಪರಮಾತ್ಮ, ಅದು ನಂದಾದೀಪ ಆಗ್ತದೆ, ಕೈಲಾಸ ಆಗ್ತದೆ, ಎಲ್ಲ ಆಗ್ತದೆ. ಒಂದಾಗಿರೋ ಭಕ್ತಿಯಿಂದ ಇರಬೇಕು ಅಂತ. ಸತಿಗೂ ಭಕ್ತಿ ಬೇಕು, ಪತಿಗೂ ಭಕ್ತಿ ಬೇಕು, ಸತಿಗೂ ಬರ್ತಾ ಬೇಕು, ಪತಿಗೂ ಬರ್ತಾ ಬೇಕು, ಎಲ್ಲರೂ ಚೆನ್ನಾಗಿರ್ತಕ್ಕಂಥವ್ರು ಬೇಕು. ತಾಯಿ ಮಾತನಾಡಿರ್ತಕ್ಕಂಥ ಮಾತು, ಮಗು ಕಲಿಸಿರ್ತಕ್ಕಂಥ ಮಾತು, ಅದು ಏನಂತಾರೆ ಮಾತೃಭಾಷೆ ಆಗ್ತದೆ. ಮಾತು ಯಾವ ತಾಯಿ ಯಾವ್ದು ಕಲಿಸ್ಕೊಟ್ಲ ಅದು ಮಾತೃಭಾಷೆ. ಅದಕ್ಕೆ ಮಾತೆ ಏನದು ಶ್ರೇಷ್ಠ. ಮಾತಾ ದೇವರಿರ್ತಾಳೆ, ತಾಯಿ ದೇವರಿರ್ತಾಳೆ ಅಂದ್ಕೊಂಡು ಮಾತೃ ದೇವೋಭವ, ದೇವರಿರ್ತಾಳೆ ಅಂತ. ಆದರೆ ತಾಯಿ ದೇವರೇ ಆಗಿರಬೇಕು. ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂಥ ಮಾತು ಸರಿ ಇರ್ತದೆ. ಆದರೆ ಕೆಲವೊಂದು ತಾಯಿಗಳಿರ್ತಾವೆ, ಅದು ತಗಣಿತಾ ಇರ್ತಾವೆ. ನೀವು ಹೆಣ್ಮಕ್ಳು ತಪ್ಪು ತಿಳಿಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮಲ್ಲಿ ನಮಗೆ ಅಪಾರವಾಗಿರ್ತಕ್ಕಂಥ ಗೌರವ ಅದು ಹೆಣ್ಮಕ್ಳಿಗೆ. ಕೆಲವೊಂದು ನಾವು ಈ ವಿಡಿಯೋದೊಳಗೆ ಅದು ಬರ್ತಿತ್ತಲ್ಲೇ, ಅದರೊಳಗೆ ನೋಡಿ ಹೇಳ್ತಾ ಇದ್ದೀವಿ. ಏನಂದ್ರೆ ಒಬ್ಬ ಹೆಣ್ಣುಮಗಳು ತನ್ನ ಮಕ್ಕಳನ್ನು ಈ ಅರಿವೆಯನ್ನು ಸ್ವಚ್ಛ ಮಾಡ್ತಾರೆ ಮಷೀನ್ ತವರು. ಆ ಮಷೀನದೊಳಗೆ ಹಾಕಿ ತಿರುಗಿಕೊಂತಾಳೆ. ಅವ್ರ ತಾಯಿಯಲ್ಲಿಗೆ ಬರ್ತದೆ? ತನ್ನ ಮಕ್ಕಳನ್ನು ಹಾಕೊಂಡ್ರೆ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳನ್ನು ಹೊಡೆದು ಕುಂತಿದ್ದಾರೆ. ಮಕ್ಕಳು ಇನ್ನೂ ಕೂಡ ಅಪಾರ ಕಷ್ಟ ಕೊಟ್ಟು ಕುಂತಿರ್ತಕ್ಕಂಥವ್ರು ಇದ್ದಾರೆ, ಭಾಳಷ್ಟು ಕಷ್ಟ ಕೊಟ್ಟವ್ರು ಇದ್ದಾರೆ. ಅವೆಲ್ಲ ಅಂತ ಮತ್ತು ರೀಟಾ ರಾಕ್ಷಸದ ಮನೆ ಹೇಳಿದ ಎಷ್ಟು ಮಕ್ಕಳು ಕಳ್ತನ ಮಾಡ್ತಕ್ಕಂಥವ್ರು ಇದ್ದಾರೆ. ಇವೆಲ್ಲ ತಾಯಿ ದೇವರೇ ಸರಿ. ಆದ್ರೆ ಅಂಥ ತಾಯಿಗಳಿರ್ತಾರೆ ನೋಡಿ, ರಾಕ್ಷಸರ ತಪ್ಪಿ ನಿಮ್ಮ ರೂಪಾಗಿ ಬಂದಿರ್ತಾರೆ. ನೋಡಲಿಕ್ಕೆ ಹೆಣ್ಮಕ್ಳು ಕಾಣ್ತಾರೆ, ಆದರೆ ಅವ್ರ ಹೆಣ್ಮಕ್ಳು ಇರೋದಿಲ್ಲ, ಅವರು ತಾಯಿ ಇರೋದಿಲ್ಲ, ಅವೆಲ್ಲ ತಗಣಿ ತಾಯಿ. ಅಂಥ ತಾಯಿಗಳು ಒಂದು ವೇಳೆ ಇದ್ರಂದ್ರೆ ಆ ತಾಯಿಗಳಿಗೋಸ್ಕರವಾಗಿ ಒಳ್ಳೆಯ ತಾಯಿಗಳ ಹೆಸರು ಕೆಡಬಾರ್ದು ಅನ್ನೋಗೋಸ್ಕರವಾಗಿ ಈ ವಿಷಯ ಹೇಳ್ತಾ ಇದ್ದೀವಿ. ಯಾರು ಸತ್ಯ ಇರ್ತಕ್ಕಂಥ ಒಳ್ಳೆಯ ತಾಯಿ ಇರ್ತಾರೆ ನೋಡ್ರಿ, ಅವ್ರು ನಿಜವಾಗಿ ಕೂಡ ವೇದ ಒಪ್ತದೆ, ಗುರುಗಳು ಒಪ್ತಾರೆ, ದೇವರು ಒಪ್ತಾರೆ. ಆ ತಾಯಿ ನಿಜವಾಗಿರ್ತಕ್ಕಂಥ ದೇವರೇ. ತಾಯಿ ಅಂದರೆ ಯಾವುದೇ ದೋಷ ಅಂತಕ್ಕಂಥದ್ದು ಎಲ್ಲದೇ ಇರ್ತಕ್ಕಂಥವ್ರು ತಾಯಿ. ದೇವರನ್ನ ಕುರಿತು, ಹೇ ಪರಮಾತ್ಮ ನನಗೆ ಮಗುವನ್ನು ತಾಂತ ಬಯಸಿ ಅಪೇಕ್ಷೆ ಪಟ್ಟು ಬೇಡಿ ಪಡೆದವರು ಯಾರು? ತಾಯಿ ಅಂತ. ತಾಯಂದು ಪಡೆದವರು ಯಾರೇ? ತಾಯಿ ಆದರು. ಆಮೇಲೆ ಅಂಥ ದೇವರ ಕುರಿತು ಮಗುವನ್ನು ನನಗೆ ಕೊಡಿ ಅಂತ ಪ್ರಾರ್ಥನೆ ಮಾಡಿದವರು ತಂದೆ ಆದರು. ಆ ಮಗುವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು. ಅದಕ್ಕೆ ಮಾತೃ ದೇವೋಭವ ಆದಮೇಲೆ ತಾಯಿ ಹತ್ತಿರ ಇರ್ತಕ್ಕಂಥ ಕಾರ್ಯ ಮುಗಿದ ಮೇಲೆ
ಅಲ್ಲಿ 4-5 ವರ್ಷ ಪರ್ಯಂತ ಮಗು ತಾಯಿ ಇರ್ತಾರೆ. ಅದಾದಮೇಲೆ ಯೋಗ್ಯ ಸಮಯ ಬಂದಾಗ ಮಗುವಿಗೆ ವಿದ್ಯೆಯನ್ನು ಕಲಿಸ್ಕಂಥದ್ದು, ವಿದ್ಯಾ ಕೇಂದ್ರ ಕರ್ಕೊಂಡು ಹೋಗ್ತಕ್ಕಂಥದ್ದು, ಶಿಕ್ಷಕರ ದರ್ಶನ ಮಾಡಿಸ್ತಕ್ಕಂಥದ್ದು, ಒಬ್ರಿಗೊಬ್ರು ವಿದ್ಯೆಯನ್ನು ಕಲಿಸಲಿಕ್ಕೆ ಸಹಕಾರ ಮಾಡ್ತಕ್ಕಂಥೆಲ್ಲ ಮಾಡ್ತಕ್ಕಂಥವ್ರು ಯಾರಂದ್ರೆ ತಂದೆ ಅಂತ ಪಾಲನೆ ಪೋಷಣೆ ಮಾಡ್ತಕ್ಕಂಥ ತಂದೆ ಇರ್ತಾರೆ. ಆದ್ದರಿಂದ ಮಾತೃದೇವೋಭವ, ಪಿತೃದೇವೋಭವ, ಆಮೇಲೆ ಅತಿಥಿ ದೇವೋಭವ. ಅತಿಥಿ ಅಂತಂದ್ರೆ ಮಹಾತ್ಮರು ಇರ್ತಾರಲ್ಲ, ನಿಜವಾಗಿರ್ತಕ್ಕಂಥ ಮಹಾತ್ಮರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಇರ್ತಕ್ಕಂಥ ಸಾಮರ್ಥ್ಯಗಳಂಥ ಗುರುಗಳು ಒಂದು ವೇಳೆ ಬಂದಿದ್ರಂದ್ರೆ ಅವರಿಗೆ ಅಂಥವ್ರಿಗೆ ಅಂಥ ಶಕ್ತಿಗಳಂಥವ್ರಿಗೆ ಅತಿಥಿ ಅಂತ ಹೇಳ್ಬೇಕಂತ ತಗೊಂಡು ನಮ್ಮ ಪಾವಗಡದ ಪ್ರಕಾಶ್ ಗುರುಗಳು ಹೇಳಿದ್ರು ಒಂದು ಸಲ. ಎಂಥವ್ರಿಗೆ ಹೇಳ್ಬೇಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಗಳು ಇರಬೇಕು, ಅವ್ರಿಗೆ ಆಮಂತ್ರಣಲ್ಲೇ ಸಹಜ ಬಂದಿರಬೇಕು. ಅವರು ಅಂಥವ್ರು ಅತಿಥಿ ಆಗಲಿಕ್ಕೆ ಯೋಗ್ಯ ಅಂತ. ಇನ್ನು ಕೂಡ ಕೆಲವೊಂದು ಸಲ ಈ ಆಮಂತ್ರಣ ಪತ್ರಿಕೆ ನೋಡ್ರಿ, ಇಂಥವ್ರು ಅತಿಥಿಗಳಾಗಿ ಆಗಮಿಸುತ್ತಾರೆ. ಅವು ತಾರೀಕು ಮೊದಲು ಕೊಟ್ಟಿರ್ತಾರೆ, ಇಂಥ ತಾರೀಕು ಬರ್ಬೇಕಂತ, ಇವರು ಅಂಥ ತಾರೀಕು ಪ್ರಿಂಟ್ ಮಾಡಿರ್ತಾರೆ. ಮತ್ತು ಅವ್ರ ತಿಥಿ ಹೇಗೆ ಹಾಕಾರೆ? ಅತಿಥಿ ಅಂದ್ರೆ ತಿಥಿ ಇಲ್ಲದೆ ಬರ್ತಕ್ಕಂಥವ್ರು. ತಿಥಿ, ವಾರ, ಯೋಗ, ಕರ್ಣ ಅಂತ ಹೇಳಿ ಬರ್ತಾವಲ್ಲ, ನಕ್ಷತ್ರ ಅಂತ, ಈ ಪಂಚಾಂಗಕ್ಕೆ ಸಂಬಂಧ ಇಲ್ಲದೆ ಸಹಜವಾಗಿ ಬರ್ತಕ್ಕಂಥವ್ರು ಅವರು ಅತಿಥಿಗಳು. ಅವರು ದೇವರು ಇರ್ತಾ ಇದ್ದಾರೆ. ಅವ್ರು ಎಂಥವ್ರು ಸದ್ದುಗಳಿರ್ಬೇಕು. ಅಂಥವ್ರು ಬಂದ್ರೆ ನಾವು ಉದ್ಧಾರ ಆಗ್ತದೆ. ಅವ್ರು ದೇವ್ರಿ. ಒಮ್ಮೆ ಬಹಳ ದಿನಗಳ ಹಿಂದೆ ಕಾವಿಯನ್ನು ಧಾರಣ ಮಾಡಿಕೊಂಡು 6 ಜನರು ಪಾಕಿಸ್ತಾನದಿಂದ ಸನ್ಯಾಸಿಗಳಾಗಿ ಅದ್ರ ಒಳಭಾಗದಲ್ಲಿ ಜೋಳಿ ಒಳಗೆ ಬಾಂಬ್ ಇಟ್ಕೊಂಡು ಬಂದರು. ಅತಿಥಿ ದೇವೋ, ಅವ್ರು ಬಂದಿದ್ದಾರೆ. ಅತಿಥಿ ದೇವರು ಅಂತ ನಾವು ಅಲ್ಲಿಗೆ ಬರ್ತದೆ. ಅವ್ರು ಸನ್ಯಾಸಿಗಳಾಗ್ತಾರೆ. ಅದಕ್ಕೆ ಇಂಥ ರೀತಿ ಇದ್ದರೆ ಅವ್ರು ಸನ್ಯಾಸಿಗಳು ಯಾವ ಕಾಲಕ್ಕೂ ಆಗೋದಿಲ್ಲ, ಅತಿಥಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅತಿಥಿಗಳಂದ್ರೆ ಎಂಥವ್ರು ಬೇಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಳಬೇಕು, ಅಥವಾ ಅಂಥ ಸಾಮರ್ಥ್ಯಗಳಂಥ ಅವರು ಸದ್ಭಕ್ತರು ಅಂಥ ಸಾಮರ್ಥ್ಯ ಗುರುಗಳನ್ನು ಹೊಂದಿ ಅಂಥ ದಾರಿಯಲ್ಲಿ ನಡೀತಕ್ಕಂಥವರೆಲ್ಲ ಕೂಡ ಅಂಥವ್ರು ಅತಿಥಿಗಳಾಗ್ಬೋದು. ಅದರಿಂದ ಅತಿಥಿಗಳು ಕೂಡ ಯಾರಂದ್ರೆ ದೇವರು ಇರ್ತಾರೆ. ಆಮೇಲೆ ಆಚಾರ್ಯ ದೇವೋಭವ. ಆಚಾರ್ಯ ಅಂದ್ರೆ ಭರ್ಗೋ ಸಾಕ್ಷಾತ್ನಾಗುತ್ತದೆ. ಸ್ವತಃ ಅವರು ಭಗವಂತನ ಸ್ವರೂಪ ಇರ್ತಾರಂತ ನೇಮದ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತಾರಂಥ ಗುರುಗಳಿಗೆ. ಅಂಥ ಗುರುಗಳಿಗೆ ಶರಣಾಗ್ತದೆ, ಅವರಿಂದ ಬ್ರಹ್ಮೋಪದೇಶವನ್ನು ಪಡಿಬೇಕು, ಧನ್ಯರಾಗಬೇಕಂತ ಉಪನಿಷತ್ತು ಹೇಳ್ತದೆ. ಹೀಗಾಗಿ ಸ್ವತಃ ಯಾರು ಅಂದ್ರೆ ಸ್ವತಃ ಅವರು ಪರಬ್ರಹ್ಮ ಇರ್ತಾಯಿದ್ದಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇನಂ ಅಂತ ಹೇಳುವ ಅಂಥ ಗುರುವಿನ ನಮಸ್ಕಾರ ಮಾಡ್ಕೊಂತ ಹೇಳ್ತಾರೆ. ಏಕೆಂದ್ರೆ ಸಾಕ್ಷಾತ್ ದೇವರಿದ್ದಾರೆ, ಗುರುಗಳಿದ್ದಾರೆ, ಪರಬ್ರಹ್ಮರಿದ್ದಾರೆ. ಹೀಗಾಗಿ ಅಂಥ ಗುರುಗಳು ಮಹಾ ಸಾಮರ್ಥ್ಯ ಅಂತ ಗುರುಗಳು ಇರ್ತಾರೆ. ಅಂಥ ಗುರುಗಳನ್ನು ಯಾರು ಪಡಿತಾ ಇದ್ದಾರೆ ಅವರೆಲ್ಲರೂ ಧನ್ಯರು. ನೀವು ಅಂಥ ಗುರುಗಳನ್ನು ಪಡೆದಿದ್ದೀವಿ. ನಾವು ಕೂಡ ಒಂದು ಎಷ್ಟೋ ಜನ ಪುಣ್ಯ ವಿಶೇಷ ಅದನ್ನೋಸ್ಕರ ನೀವೆಲ್ಲ ಗುರುಗಳನ್ನು ಪಡೆದಿದ್ದೀವಿ. ನೀವು ಕೂಡ ನಿಜವಾಗಿ ಕೂಡ ಧನ್ಯರು. ನಾವೆಲ್ಲ ಎಲ್ಲರಿಗೂ ಕೂಡ ಸಂಪೂರ್ಣ ಅನುಗ್ರಹ ಮಾಡಲಿ. ಆದ್ಮೇಲೆ ಇಂಥ ಗುರುಗಳು ತಮಗೆ ದೊರೆತಿದ್ದಾರೆ ಅಂದರೂ ಕೂಡ ಲೋಚನಾಭ್ಯಾಮ್ ವಿಹೀನಶ್ಚ ದರ್ಪಣಂ ಕಿಂ ಕರಿಷ್ಯತಿ ಅಂತ. ಯಶ್ಚ ನಾಸ್ತಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರ ಕರೋತಿ ಕಿಂ. ಯಾರಿಗೆ ಸ್ವಯಂ ಪ್ರಜ್ಞೆ ಅಂತಕ್ಕಂಥದ್ದು ಇರೋದಿಲ್ಲ ಅಂಥವ್ರಿಗೆ ಶಾಸ್ತ್ರ ಏನು ಮಾಡ್ತದೆ? ತನ್ನನ್ನು ತಾನು ಅರಿಬೇಕು ಅಂತಕ್ಕಂಥ ವಿಚಾರ ಇರಲಿಲ್ಲ ಅಂದ್ರೆ, ಗುರುಗಳ ಸೇವೆಯಿಂದ ತಾನು ಸಾಧನ ಚತುರ್ಥ ಸಂಪನ್ನಾಗಿ ಅವರು ಕೃಪಾಶ್ವರ ಪಡೆಯದಿದ್ದಾರೆ, ಸ್ವಯಂ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಗುರುಗಳು ಬೇಕಾದಷ್ಟು ಆ ವಿಷಯವನ್ನು ಅವ್ರಿಗೆ ಪ್ರತಿಪಾದನೆ ಮಾಡಿದ್ರು ಕೂಡ ಅವರಿಗೆ ಅನುಕೂಲ ಆಗ್ತದೆ ಅಂದ್ರೆ ಅನುಕೂಲವಾಗುವುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಯಶ್ಚ ನಾಸ್ತಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರ ಕರೋತಿ ಕಿಂ. ಶಾಸ್ತ್ರ ಏನು ಮಾಡ್ತದೆ ಅಂಥವ್ರಿಗೆ? ಏನು ಮಾಡ್ಲಿಕ್ಕೆ ಬರ್ತದೆ? ಲೋಚನಾಭ್ಯಾಮ್ ವಿಹೀನಶ್ಚ ದರ್ಪಣಂ ಕಿಂ ಕರಿಷ್ಯತಿ. ಲೋಚನಾಭ್ಯಾಮ್ ಅಂದರೆ ಎರಡೂ ನೇತ್ರಗಳು ವಿಹೀನಶ್ಚ ಅಂದರೆ ವಿಶೇಷಹೀನ. ಕಣ್ಣು ವಿಶೇಷ ಏನಂದ್ರೆ ಅದು ಅಭಿಪ್ರಾಯ, ನನಗೆ ಕಣ್ಣು ಮುಂದಾಗಿರಿ ಕಾಣ್ತಾ ಇಲ್ಲ, ನಾವು ಚಶ್ಮಾ ಬೇಕು ಅಂದ್ರೆ ಒಂದು ವಿಹೀನ ಅಲ್ಲ ಅದು. ಕಣ್ಣು ಕಾಣಿಸ್ತಾ ಇದ್ದಾವೆ, ಸ್ಪಷ್ಟ ಕಾಣ್ತಾ ಇಲ್ಲ. ಇನ್ನು ಕಣ್ಣುಗಳು ಭಾಳ ಮುಂದವ, ಅವೇನು ಕಣ್ಣು ಸ್ವಲ್ಪ ಕೂಡ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ವೈದ್ಯರ ಹತ್ರ ಹೋದ್ರೆ ಮತ್ತು ಅವ್ರು ಆಪರೇಷನ್ ಮಾಡಿದ್ರೆ ಮತ್ತು ಕಾಣ್ತಿದ್ದು ಅಂದ್ರೆ ಅವು ಕೂಡ ವಿಹೀನಲ್ಲ. ಆಗಿನ ಮಟ್ಟಿಗೆ ಕಾಣ್ತಾ ಇಲ್ಲ, ಮತ್ತು ಕಣ್ಣು ಮತ್ತು ಕಾಣಿಸ್ತಾ ಇದ್ದಾವೆ. ಸಂಪೂರ್ಣವಾಗಿ ಯಾರಿಗೆ ನೇತ್ರದಲ್ಲಿ ಕಾಣಿಸೋದಿಲ್ಲ ನೋಡ್ರಿ, ಅವೇನು ವಿಹೀನ ಅಂತ. ಲೋಚನಾಭ್ಯಾಮ್ ವಿಹೀನಶ್ಚ, ಒಂದು ಸ್ವಲ್ಪ ಕೂಡ ಯಾರಿಗೆ ಕಣ್ಣು ಕಾಣಿಸೋದಿಲ್ಲ ಅಂಥವ್ರ ಮುಂದೆ ನೀವು ಕನ್ನಡಿಯನ್ನು ತೆಗೆದುಕೊಂಡು ಹೋಗಿ ಮುಂದೆ ಹಿಡ್ಕೊಂಡು ನಿಮ್ಮ ಮುಖ ನೋಡ್ರಿ ಅಂತ ಹೇಳಿ ಹಿಡಿದ್ರೆ ಅವ್ರಿಗೆ ಕಣ್ಣು ಕಾಣಿಸ್ತವನ್ರಿ? ತಮ್ಮ ಮುಖ ನೋಡ್ಕೋಬೋದು ಅವರು?
ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಲೋಚನಾಭ್ಯಾಂ ವಿಹೀನಶ್ಯ ದರ್ಪಣಂ ಕಿಂ ಕರಿಷ್ಯತಿ. ದರ್ಪಣ ಅಂದ್ರೆ ಕನ್ನಡಿ, ಕಿಂ ಕರಿಷ್ಯತಿ ಅಂದರೆ ಏನು ಮಾಡುತ್ತದೆ, ಏನು ಮಾಡ್ತದೆ, ಏನು ಮಾಡುವುದಿಲ್ಲ ಅಂತ. ಹಾಗೆ ಮಹಾ ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳೇ ತಮ್ಮ ಒಂದು ರಾಜ್ಯದಲ್ಲಿ, ತಮ್ಮ ಪ್ರಾಂತದಲ್ಲಿ, ಹಿರೇಹಳ್ಳದ ಬಿಲ್ಲು ವನದಲ್ಲಿ ಗುರುಗಳೇ ಅಂಥವ್ರು ಪರಮಾತ್ಮನೇ ಅಲ್ಲಿ ಆಗಮಿಸಿದ್ದಾರೆ. ಆದರೂ ಯುವರಾಜನಿಗೆ ತಿಳಿತೇನೆ ವಿಷಯ, ಏಕೆಂದರೆ ಸಾಮರ್ಥ್ಯ ಬೇಕಲ್ಲ, ಸಾಮರ್ಥ್ಯ ಬೇಕು. ಹೀಗಾಗಿ ಯಾವಾಗ ಗುರುಗಳ ವಿಷಯ ತಿಳಿಲಿಲ್ಲ, ಗುರುಗಳು ಹೇಳ್ತಕ್ಕಂಥದ್ದು ಕೇಳುವುದಾಗಲಿಲ್ಲ, ಪಾಲಿಸುವುದಾಗಲಿಲ್ಲ. ಆಗೋಸ್ಕರವಾಗಿ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯ ಪರ್ಯಂತರ ಮುಂದೆ ಸಾಗಿದೆ. ಇನ್ನೂ ಕೂಡ ಮುಂದೆ ವಿಷಯ ಅದ. ಆದ್ಮೇಲೆ ಯಾರಿಗೊಮ್ಮೆ ಗುರುಗಳಿಗೆ ಕಷ್ಟ ಕೊಡ್ಬೇಕಂತಕ್ಕಂಥ ಬುದ್ಧಿ ಬರ್ತದೆ, ಯಾರಿಗೆ, ಯುವರಾಜನಿಗೆ. ಆಗ ಇದೆಲ್ಲ ಮುಂದುವರೆದ್ಕೊಂಡು ಬಂತು. ಈಗ ಏನಾಗ್ತದೆ ಅಂತಕ್ಕಂಥ ನೋಡು, ಗುರುಗಳಿಗೆ ಕಷ್ಟ ಬಂದಾಗ ಏನಾಗ್ತದಪ್ಪ, ಏನಾಗ್ತದೆ ನೋಡು ಅಂತ. ಆದ್ಮೇಲೆ ಸುದೂರ್ವರ ಚರಿತ್ರೆ ತಾವೆಲ್ಲ ಶುರು ಮಾಡ್ತಾ ಇದ್ದೀರಿ ಚರಿತ್ರೆಯನ್ನು. ಅಂದು ಸೋಮವಾರ, ಯಾವತ್ತದು, ಸೋಮವಾರ ಇತ್ತು. ಸೋಮವಾರ ದಿನ ಬೆಳಗಿನ ಸಮಯದಲ್ಲಿ ಬೇಗನೆದ್ದು ಎಲ್ಲ ಭಕ್ತರು ಕೂಡ್ಕೊಂಡು ಸದ್ಗುರುವರು ಪಾದ ಪೂಜೆ ಮಾಡಿದರು ಭಕ್ತಿಯಿಂದ. ಎಲ್ಲರೂ ಸಂತೋಷ ಇದೆ, ಮಹಾಪ್ರಸಾದ ಸಿದ್ಧವಾಯಿತು, ಎಲ್ಲ ಆಯಿತು. ಆಮೇಲೆ ಜನರು ಕೂಡ ಅನೇಕ ಜನರು ಬಂದು ಪ್ರಸಾದ ಮಾಡ್ತಾಯಿದ್ದಾರೆ ಸದ್ಗುರುವರ ಅನುಗ್ರಹದಿಂದ. ಆಮೇಲೆ ಬಹಳಷ್ಟು ಜನರು ಪ್ರಸಾದ ಮಾಡಿ 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 ಸಂತೋಷ ಪಡ್ತಾ ಇದ್ದಾರೆ. ಪ್ರಸಾದ ವಿತರಣೆ ಮಾಡ್ತಕ್ಕಂಥವ್ರು ಕೂಡ ಪ್ರಸಾದ ವಿತರಣೆ ಮಾಡಿದರು. ಹೀಗೆ ಸಮಯ ಆಗ್ತಾ 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 ಬಂತು. ಸಾಯಂಕಾಲ ಎಷ್ಟು ಗಂಟೆ ಆಯ್ತು ರೀ, 5 ಗಂಟೆ ಆಯಿತು. ಅದು ಇರ್ತಕ್ಕಂಥ ಪ್ರಸಾದ ಒಂದು ಚೀಲ ಅಂದ್ರೆ 32 ಮಾನ ಅಂತಾರೆ. ಒಂದು ಚೀಲ ಅಂದ್ರೆ ಹಿಂದಿನ ಕಾಲಕ್ಕೆ ಅಷ್ಟೇ 32 ಮಾನ. ಒಂದು ಮಾನ ಅಂದ್ರೆ 4 ಸೇರು. 4 ಸೇರು ಅಂದ್ರೆ 4 kg. 4 kg ಅಂದರೆ ಏನು kg ಅಂತಾರೆ, ಇದಕ್ಕಿಂತ ಹೆಚ್ಚಿರ್ತದೆ. ಶೇರ್ ಅಂದ್ರೆ ಇದಕ್ಕಿಂತಲೂ ಸ್ವಲ್ಪ ಹೆಚ್ಚು ಇರ್ತದೆ ಅಂಥದ್ದು. ಅಂಥ ಶೇರುಗಳು 1 ಕ್ವಿಂಟಲ್ ಅದು ನಡೆದರೆ ಮತ್ತು ಮೇಲ್ಭಾಗ 20 ಶೇರು ಹೆಚ್ಚಾಗ್ತದೆ. ಅದಕ್ಕಿಂತಲೂ ಕೂಡ 100 kg ಇರ್ತದೆ, ಅದು 120 kg ಇರ್ತದೆ. 120-25 kg ಇರ್ತದೆ. ಅಷ್ಟು ಭಾರತದವರು ಅಷ್ಟು ಪ್ರಸಾದ ತಯಾರು ಮಾಡಿದ್ರು. ಆಗ ಪ್ರಸಾದ ಮಾಡಿಸಿದ್ರು ಸದ್ಭಕ್ತರು. ಸದ್ಗುರು ಕೃಪಾಶೀಲ ಪ್ರಸಾದ ನಡೀತು. ಎಲ್ಲರೂ ಜನರು ಪ್ರಸಾದ ಮಾಡಿದ ಸಂತೋಷ ಆಯಿತು. ಸಾಯಂಕಾಲ 5 ಗಂಟೆ ಆಗುತ್ತೆ. ಮತ್ತು ಗುರುಗಳು ಸ್ವಲ್ಪ ಒಳಭಾಗದೊಳಗೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ಯೋಗ ನಿದ್ರೆ ಅಂತ ಸಂಚಾರ ಪ್ರದಕ್ಷಿಣ ವಿಧಿ ನಿದ್ರಾ ಸಮಾಧಿ ಸ್ಥಿತಿ ಅಂತ. ಮಹಾತ್ಮನ ನಿದ್ರೆ ಇರ್ತದೆ, ಸಮಾಧಿ ಸ್ಥಿತಿ ಇರ್ತದೆ. ಹೀಗಿದ್ದಾರೆ. ಆಮೇಲೆ ಇನ್ನೇನು ಜನರು ಪ್ರಸಾದ ಯಾರು ನೀಡ್ತಾ ಇದ್ರಲ್ರಿ ಇಲ್ಲಿ ಪರ್ಯಂತ ಎಲ್ಲ ಜನರಿಗೆ ಪ್ರಸಾದ ಮಾಡಿಸಿದ್ರು. ಎಲ್ಲರೂ ಪ್ರಸಾದ ಆಯಿತು. ಎಲ್ಲರೂ ಪ್ರಸಾದ ಆದ ಬಳಿಕ ಪ್ರಸಾದವನ್ನು ನೀಡ್ತಾ ಇದ್ರಲ್ಲ ಎಲ್ಲರಿಗೂ, ಅವರು ಪ್ರಸಾದ ಮಾಡಬೇಕು. ಪ್ರಸಾದ ಮಾಡುವಾಗ ನಂತರ ಪ್ರಸಾದ ಮಾಡುವವ್ರದ್ದು ಕೂಡ ಮಾಡ್ತಿರ್ತಾರಲ್ಲ, ಅವ್ರು ಲಕ್ಷ್ಯ ಕೊಡಬೇಕು. ಮನೆಯೊಳಗೆ ತಾಯಿ ಪ್ರಸಾದ ಮಾಡಿಸ್ತಿರ್ತಾರೆ ಎಲ್ಲರೂ. ಒಮ್ಮೆ ಅಕಸ್ಮಾತ್ ಅಲ್ಲಿ ಅನುಕೂಲ ಇರಲಿಲ್ಲ ಅಂದ್ರೆ ಏನಾಗ್ತದೆ, ತಾಯಿ ಎಲ್ಲರೂ ಪ್ರಸಾದ ಮಾಡ್ತಾರೆ, ಮಕ್ಕಳನ್ನು ಪ್ರಸಾದ ಮಾಡ್ತಾರೆ, ಪತಿಯವ್ರನ್ನ ಪ್ರಸಾದ ಮಾಡ್ತಾರೆ. ಎಲ್ಲರೂ ಮಾಡಿಸಿದ ನಂತರ ತಾಯಿ ಪ್ರಸಾದ ಮಾಡ್ತಾರೆ. ಒಂದೊಂದು ಸಲ ಹೀಗಿರ್ತದೆ, ಬಹುಶಃ ಕೆಲವೊಬ್ರಿಗೆ ಗುರ್ತಾಗ್ತದೆ. ನಾವು ಹೇಳೋದು, ಎಷ್ಟೋ ಸಲ ತನ್ನ ಮಕ್ಕಳನ್ನು ಪ್ರಸಾದ ಮಾಡಿಸಿ, ಪತಿಯನ್ನು ಪ್ರಸಾದ ಮಾಡಿಸಿ, ತಾವು ಕೇವಲ ನೀರು ಕುಡಿದು ಮಲಗಿರ್ತಕ್ಕಂಥದ್ದು ಕೂಡ ಎಷ್ಟೋ ಸಲ ಇರ್ತದೆ ರೀ ಮನೆಗಳಲ್ಲಿ. ಇರ್ತದಲ್ಲಮ್ಮ, ತಮ್ಮ ಪ್ರಸಾದ ಎಲ್ಲರೂ ಪ್ರಸಾದ ಮಾಡಿಸಿ ತಾಯಿ ಕರುಣಾಮಯಿಯಾಗಿ ತಾನು ನೀರನ್ನು ಅಷ್ಟೇ ಕುಡಿಕೊಂಡು
ಅಕಸ್ಮಾತ್ ಒಂದೊಂದು ಸಲ ಮಕ್ಕಳು ನೀರಡಿಸಿ ಅಮ್ಮ ನೀರು ಅಂತ ಕೇಳಿದ್ರೆ ಏನು ಮಾಡ್ತಿಕೊಂಡು ಹೇಳಿ ನೀರಡಿಕೆ ಆಗಿದ್ರು ಕೂಡ ನೀರು ಇರಲಿಲ್ಲ ಅಂದ್ರೆ ರಾತ್ರಿ ಮಕ್ಕಳು ಬೇಡಿದ್ರೆ ಏನು ಮಾಡ್ತಿಕೊಂಡು ನೀರು ಸಹಿತ ಕುಡಿಯದೆ ಹಾಗೆ ಕರುಣಾಮಯ ಇರ್ತಕ್ಕಂಥ ಹಾಗೆ ಕುಡಿಯಿರ್ತಕ್ಕಂಥದ್ದು ಇರ್ಬೋದು ಬಡತನ ಇದ್ರೆ ಅಂಥ ಕರುಣಾಮಯಿ ತಾಯಿ ಇರ್ತಾರೆ. ಅದಕ್ಕೆ ಕೆಲವೊಬ್ರು ಈಗಿನವರು ನಮ್ಮಲ್ಲಿ ಇದನ್ನು ಯಾರು ಮಾಡ್ತಾರಲ್ಲ ಮಠದಲ್ಲಿ ಒಂದು ಈ ಪದ್ಧತಿ ಇರೋಲ್ಲ ಇದನ್ನು ಯಾರು ಪಾಲಿಸ್ತಾರಲ್ಲ ಅವರೆಲ್ಲ ಮನೆಯವರು ಕೂಡ ಸರಿಯಾಗಿರ್ತಾರೆ ಅಂತ ಅನ್ನಿಸ್ತದೆ. ಸದ್ದುರ್ಬರ ಜಯಘೋಷ ಮಾಡಿ ಪ್ರಸಾದ ಮಾಡ್ತಾರೆ. ಎಲ್ಲರಿಗೆ ಪ್ರಸಾದ ಬಂದನ್ರಿ, ಎಲ್ಲರಿಗೆ ಬಂದದ್ದು ನೋಡ್ರಿ ಅಂಥೇಳಿ ಎಲ್ಲರೂ ಪ್ರಸಾದ ಬರೋ ಪರ್ಯಂತವಾಗಿ ಮಠದಲ್ಲಿ ಮಾಡ್ತಾರೆ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಾರೆ. ಎಲ್ಲರೂ ಕೂಡ ಎಲ್ಲರಿಗೆ ಬಂದ ನಂತರ ಎಲ್ಲರಿಗೂ ಪ್ರಸಾದ ಬಂದದಿಲ್ಲರಿ ಅಂತ ಕೇಳಿದೆ, ಎಲ್ಲರಿಗೂ ಬಂದದ್ದು ಅಂತ ಹೇಳಿದ ನಂತರ ಆಮೇಲೆ ಜಯಘೋಷ ಮಾಡಿ ಆನಂತರ ಪ್ರಸಾದ ಸ್ವೀಕಾರ ಮಾಡಿ ಅಂತ ಹೇಳ್ತಾರಲ್ಲ, ಇದನ್ನು ಒಂದನೇ ನೀವು ಮನೆಯೊಳಗೆ ಎಲ್ಲರೂ ಕೂಡ ಉಳಿಸ್ಕೊಂಡು ಬಿಟ್ರೆ ಎಲ್ಲರೂ ತಾಯಿ ತಂದೆ ಬಂಧು ಬಳಗ ಎಲ್ಲರೂ ಪ್ರಸಾದ ಮಾಡಿದ್ದಾರೋ ಮಾಡಿರುವುದಿಲ್ಲೋ ಮಾಡಿರುವರು ಅಂತಕ್ಕಂತ ತಿಳಿತದೆ ನಿಮಗೆ. ಮನೆಯೊಳಗೆ ಎಲ್ಲರೂ ಕೂಡ ಇಲ್ಲಿ ಎಷ್ಟು ಮಂದಿ ಬಂದಿದ್ದೀರಿ ಅಥವಾ ಯೂಟ್ಯೂಬ್ದೊಳಗೆ ಎಷ್ಟು ಮಂದಿ ನೋಡ್ತೀರಿ, ನಿಮ್ಮ ತಾಯಿ ತಂದೆಗಳು ಪ್ರಸಾದ ಮಾಡಿದ್ದಾರೆಯೋ ಮಾಡಿರುವುದಿಲ್ಲೋ ನೋಡಿರಿ. ನಿಮ್ಮ ಅಜ್ಜ ಅಜ್ಜಿ ಪ್ರಸಾದ ಮಾಡಿರುವುದಿಲ್ಲೋ, ಅಕ್ಕ ತಂಗಿರ ಪ್ರಸಾದ ಆಗಿದೆಯೋ ಆಗಿಲ್ಲೋ, ಅಣ್ಣ ತಮ್ಮಂದಿರ ಪ್ರಸಾದ ಆಗಿದೆಯೋ ಆಗಿಲ್ಲೋ ನೋಡ್ಬೇಕು. ಅಷ್ಟೇ ನೀವು ಸಾಕಿರ್ತಕ್ಕಂಥ ನಾಯಿಗಳಿರಲಿ ಬೆಕ್ಕಿರಲಿ ಅವುಗಳ ಪ್ರಸಾದ ಆಗಿದೆಯಲ್ಲೋ, ಗೋವುಗಳನ್ನು ಸಾಕಿದ್ರೆ ಆಕಳುಗಳನ್ನು ಸಾಕಿದ್ರೆ ಅವುಗಳು ನಿಮ್ಮ ಮೇವು ಹಾಕಿದ್ದಾರೋ ಇಲ್ಲೋ, ನೀರು ಕುಡಿದಿವೆ ಇಲ್ಲೋ ಎಲ್ಲವೂ ನೋಡಿಕೊಂಡು ಸುತ್ತೆಲ್ಲ ನೋಡಿಕೊಂಡು ಆಮೇಲೆ ನೀವು ಪ್ರಸಾದ ಮಾಡಬೇಕು. ಇದು ಮನುಷ್ಯರ ಲಕ್ಷಣ ಅಂತ. ಮನುಷ್ಯರು ಹಾಗೆ ಒಂದು ಅಂಗಿ ತೊಟ್ಕೊಂಡು ಮೇಲ್ಭಾಗ ಒಂದು ಟೊಪ್ಪಿ ಹಾಕ್ಕೊಂಡು ಅಥವಾ ಪಟಕ ಸುತ್ತಕೊಂಡು ನಾವು ಮನುಷ್ಯರು ತಂದ್ರೆ ಥೇಟ ಮನುಷ್ಯ ಆಗ್ಬೋದು, ಮನುಷ್ಯ ಆಗ್ಲಿಕ್ಕೆ ಬರೋದಿಲ್ಲ. ಮನುಷ್ಯತ್ವ ಬೇಕಲ್ಲ, ಮನುಷ್ಯತ್ವ ಬೇಕು. ಮನುಷ್ಯತ್ವ ಇರಲಿಲ್ಲ ಅಂದ್ರೆ ಹೇಗೆ ಮನುಷ್ಯ ಅನ್ನೋದು. ಆ ಬದನೆ ಗಿಡದೊಳಗೆ ಮೆಣಸಿನ ಗಿಡದಾಗ ನಿಲ್ಸಿರ್ತಾರೆ ನೋಡ್ರಿ, ಯಾರೋ ಆಶ್ಚರ್ಯಪಡು ಏನು ರೀ ಥೇಟ ಮನುಷ್ಯ ಆಗ್ಯದಪ್ಪ ಅಂತಿರ್ತಾರೆ. ಥೇಟ ಮನುಷ್ಯ ಅಂದ್ರೆ ಮೇಲೂ ಒಂದು ಗಡಿ ಹಾಕಿರ್ತಾರೆ, ಮುಂದೆ ಎರಡು ಕಣ್ಣು ಮಾಡಿರ್ತಾರೆ, ತೂತು ಮಾಡಿ ಮೇಲೆ ಎಲ್ಲ ಆಕಾರ ಮಾಡಿರ್ತಾರೆ, ಕೆಳಗೆ ಯಾವುದೋ ಭತ್ತದ ಹುಲ್ಲನ್ನು ಕಬ್ಬಿನ ರವದಿನ ಹಾಕಿ ನಿಲ್ಲಿಸಿರ್ತಾರೆ, ದೊಡ್ಡ ಮನುಷ್ಯರ ಅಂಗಿ ತೊಡಿಸಿರ್ತಾರೆ, ಪ್ಯಾಂಟ್ ಹಾಕಿರ್ತಾರೆ, ಎಲ್ಲ ಮಾಡ್ತಾರೆ. ನೋಡ್ಲಿಕ್ಕೆ ಥೇಟ ಮನುಷ್ಯನದಪ್ಪ ಭಾರಿ ಮಾಡ್ಯಾರ ಅಂತ ಅನ್ಬೋದು. ಆದರೆ ಥೇಟ ಮನುಷ್ಯ ಅಂದ್ರೆ ಮನುಷ್ಯ ಅಲ್ಲ ಅಂತ ಅದರ ಅರ್ಥ, ಮನುಷ್ಯ ಅಲ್ಲ ಅಂತ. ಹಾಗೆ ಮನುಷ್ಯ ಹಾಕೊಂಡು ಮನುಷ್ಯನ ರೂಪನ ಧಾರ ಮಾಡ್ಕೊಂಡು ಬಂದಿದ್ದಾರಂದ್ರೂ ಕೂಡ ತನ್ನಲ್ಲಿ ಕರುಣೆ ಇರಲಿಲ್ಲ ಅಂದ್ರೆ, ತಾಯಿ ತಂದೆಗಳು ರಕ್ಷಣೆ ಮಾಡ್ತಕ್ಕಂಥ ಭಾವ ಇರಲಿಲ್ಲ ಅಂದ್ರೆ, ಮಾಡಬಾರ್ದ ಕಾರ್ಯಗಳನ್ನು ಮಾಡ್ತಾಯಿದ್ರು, ಪ್ರಾಣಿಗಳನ್ನು ವಧೆ ಮಾಡ್ತಿದ್ರು, ಪ್ರಾಣಿಗಳನ್ನು ನಾಶ ಮಾಡ್ತಿದ್ರು, ಪ್ರಾಣಿಗಳನ್ನ ತಿಂತಿದ್ರೆ, ಕೆಟ್ಟದ್ದು ಮಾಡ್ತಕ್ಕಂಥ ಭಾವ ಇದ್ರೆ ಅಂಥವ್ರೆಲ್ಲ ಮನುಷ್ಯತ್ವ ಇರಲಿಲ್ಲ ಅಂದ್ರೆ ಮನುಷ್ಯರು ಹೇಗಾಗ್ತಾರೆ. ಅದಕ್ಕೆ ನಾವೆಲ್ಲರೂ ಮೊದಲು ಏನು ಮಾಡಬೇಕು, ಮನುಷ್ಯರಾಗೋದು ಕರಿಬೇಕು. ಏನಾದರೂ ಆಗು ಮೊದಲು ಮಾನವನಾಗುವಂತ, ಏನಾದರೂ ಆಗು ಖರೆ ಮೊದಲು ಮಾನವನಾಗು, ಮೊದಲು ಮನುಷ್ಯನಾಗಲಿಲ್ಲ ಅಂದ್ರೆ ಏನಾಗ್ತೀಪ್ಪ ನೀನು ಹಾಳಾಗಿ ಹೋಗ್ತಿ. ಎಲ್ಲ ಭಾಳ ಕಷ್ಟ ಆಗ್ತದೆ. ತಾಯಿ ತಂದೆ ಮನುಷ್ಯ ನೋವಾಗಬಾರ್ದು, ತಾಯಿ ತಂದೆಯನ್ನು ಚೆನ್ನಾಗಿ ರಕ್ಷಣೆ ಮಾಡು, ಅಜ್ಜ ಅಜ್ಜಿಯನ್ನು ರಕ್ಷಣೆ ಮಾಡು. ಮನುಷ್ಯನ ಮೇಲೆ ಭಾಳಷ್ಟು ಋಣ ಅದ ರೀ, ಭಾಳಷ್ಟು ನಿಮ್ಮೆಲ್ಲರ ಮೇಲೆ ಋಣ ಅದ. ಹೇಗೆ ಋಣ ಇರ್ತದೆ ಹೇಳ್ರಿ? ನೀವು ಋಣ ಅಂದ್ಕೊಳ್ಳಿ, ಸರ್ಕಾರದ ಋಣ ಅಂದ್ಕೊಂಡು ಅಲ್ಲಿ ಏನು ಬಹುಶಃ ಈಗಿರ್ತದೆ ಆಗುತ್ತೆ ತಿಳಿಬೋದು. ಋಣ ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಹಾಲು ಕುಡಿಸಿರ್ತಾರೆ ಬೇರೆ, ನಾವು ಗೋಮಾತೆ ಹಾಲು ಕುಡಿದೀವಲ್ಲ, ಎಲ್ಲರೂ ಆಕಳಲ್ಲಿ ಕುಡಿದಿಲ್ಲ ರೀ, ಆಮೇಲೆ ಆಡಿನಲ್ಲಿ ಕುಡಿದೀವಲ್ಲ, ಕುರಿ ಹಾಲು ಕುಡಿದೀವಲ್ಲ, ಆಮೇಲೆ ಗಿಡಗಳ ಹಣ್ಣು ನಾವು ಸ್ವೀಕಾರ ಮಾಡಿಲ್ಲ, ಗಿಡಗಳ ಹಣ್ಣನ್ನು ಸ್ವೀಕಾರ ಮಾಡಿ, ನಾವು ಹೂಗಳ ವಾಸನೆ ನೋಡಿವಿ, ಗಿಡದ ನೆರಳಿಗೆ ಕೂತೀವಿ, ಗಿಡಗಳ ಕತ್ತರಿಸಿ ತಂದಿರ್ತಕ್ಕಂಥ ಹಳೆಯಾಗಿರ್ತಕ್ಕಂಥ ಗಿಡಗಳನ್ನ ತೆಗೆದುಕೊಂಡು ಮನೆ ಹಾಕ್ಕೊಂಡು ಅದ್ರ ನೆರಳು ಕೊಡ್ತೀವಿ. ಭೂಮಿ ನಮ್ಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟದ, ಭೂಮಿ ಋಣ ಅದ, ಮೇಲೆ ಗಿಡಗಳ ಋಣ ಅದ, ಆಡುಗಳ ಋಣ ಅದ, ಆಕಳುಗಳ ಋಣ ಅದ, ಎಲ್ಲ ಋಣ ಅದಲ್ಲ ಮೇಲೆ. ನೆರೆಹೊರೆಯವ್ರನ್ನ ಮೆತ್ಕೊಂಡಾಗ ಎಷ್ಟೋ ಸಲ ಸಣ್ಣ ಮಕ್ಕಳು ಅವ್ರ ಮೇಲೆ ಹೊಲಸು ಮಾಡ್ತಾರೆ. ತಾಯಿ ತಂದೆ ಊಟ ಕೂತಿರ್ತಾರೆ, ತೊಡೆ ಮೇಲೆ ಕೂತಿರ್ತಾರೆ ಹುಡುಗರು, ಅಲ್ಲೇ ಮಲಿನ ಮಾಡ್ತಾರೆ. ತಾಯಿ ತಂದೆ ಊಟ ಬಿಟ್ಕೊಂಡು ಎದ್ದು ಹೋಗಿ ಸ್ವಚ್ಛ ಮಾಡ್ಕೊಂಡು ಬರ್ಬೇಕು. ನಾವು ಈಗ ಮಾಡಿ ಊರು ತಗ್ತದೆ. ಈಗಿನ ಹುಡುಗರು ಕೆಲವು ಜಿಗದಾಡಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ನೀವೇನು ರಕ್ಷಣೆ ಮಾಡಿರ್ಬೇಕು, ನಿಮ್ಮ ಕರ್ತವ್ಯ. ನಮಗೆ ಈ ಭೂಮಿ ಬರಲಿತ್ತೆ, ನಾವೇನು ಬೇಡ್ಕೊಂಡಿದ್ದೀವಿ, ನಾವು ಈ ಭೂಮಿ ಬರೋಂತ ಹೇಗೆ ಮಾಡಿದ್ರಿ ನೀವು, ಏನು ಕಾರಣ ದೇವ್ರಿಗೆ ಬೇಡ್ಕೊಂಡ್ರಿ ಅಂತಕೊಂಡು ತಾಯಿ ತಂದೆಗೆ ವಿರೋಧ ಮಾಡ್ತಕ್ಕಂಥ ಮಕ್ಕಳು ಅವೆಲ್ಲ ಮಕ್ಕಳು ತಿಳಿಸ್ಕೊಡೋದಿಲ್ಲ. ತಾಯಿ ತಂದೆ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ ಹೇಳಿ, ಭಾಳ ಕಷ್ಟಪಟ್ಟಿರ್ತಾರೆ. ತಾಯಿ ತಂದೆಯಲ್ಲಿ ಸದಾ ವಿಧೇಯರಾಗಿ ಇವರು ವಿನಯದಿಂದ ಕೂಡಿರ್ಬೇಕು ಅಂದರೆ ಮಕ್ಕಳು ಅಂತಾರೆ. ತಾಯಿ ತಂದೆ ರಕ್ಷಣೆ ಮಾಡಬೇಕು, ಅಜ್ಜ ಅಜ್ಜಿಯ ರಕ್ಷಣೆ ಮಾಡಬೇಕು, ಎಲ್ಲರೂ ರಕ್ಷಣೆ ಮಾಡಬೇಕು. ನೆರೆ ಹೊರೆಯವರು ಎಷ್ಟೋ ಜನ ಎತ್ಕೊಂಡಿರ್ತಾರೆ, ರಕ್ಷಣೆ ಮಾಡ್ತಾರೆ.
ನೀರು ಕುಡಿಸಿರ್ತಾರೆ. ಈಗ ಅಗ್ನಿ ಒಳಗೆ ಮಕ್ಕಳು ತಿಳಿದು ಹೋಗುವಾಗ ತಾಯಿ ತಂದೆ ಇರಲಿಲ್ಲ ತಕ್ಷಣ ಯಾರಿರ್ತಾರೆ, ಯಾರು ಇರಲಿ ಅವರು ಅಲ್ಲಿ ಜಾತಿ ಕುಲ ಗೋತ್ರ ಏನು ಬರ್ದಿಲ್ಲ ರೀ. ಅಗ್ನಿ ಒಳಗೆ ಬಿದ್ದು ಹೋಗ್ತಕ್ಕಂಥ ಮಕ್ಕಳನ್ನ ಯಾರಿದ್ರು ರಕ್ಷಣೆ ಮಾಡ್ತಾರೆ, ಜಕ್ಕೊಂಡು ರಕ್ಷಣೆ ಮಾಡ್ತಾರೆ, ಹೊರಗೆ ತಗೋತಾರೆ. ಈಗ ಎಷ್ಟೋ ನಮ್ಗೆ ಗುರುತಿಲ್ಲ, ಎಷ್ಟೋ ನಮ್ಮ ಗಿಡಗಳು, ಕಂಟಿ, ಹುಲ್ಲು ಏನೆಲ್ಲ ನಮ್ಮ ರಕ್ಷಣೆ ಮಾಡ್ತಾವೆ ರೀ. ಎಲ್ಲ ನಮ್ಮ ನೆಲ ಕೊಡ್ತಾವೆ, ಏನೆಲ್ಲ ಮಾಡಿರ್ತಾವೆ. ಹುಲ್ಲು ಏನು ಮಾಡಿ ರಕ್ಷಣೆ ಮಾಡ್ತಾವೆ, ಹುಲ್ಲು ಆಕಳು ತಿಂದಿರ್ತಾವೆ, ಹಾಲು ಇಲ್ಲಿ ಬರ್ತಾವೆ. ಆಕಳು ನಮಗೆ ಏನು ಮಾಡ್ತಾರೆ ಹೇಳ್ರಿ, ಹುಲ್ಲನ್ನು ತಿಂದು ವಾಡಿಯನ್ನು ತಿಂದು ನಾಲಿ ಕೊರ್ಕೊಂಡು ಅದನ್ನು ಅರಗಿಸಿಕೊಂಡು ನಮಗೆ ಹಾಲು ಕೊಡ್ತಾವೆ. ಹೇಗಿರ್ತವೆ ಆಕಳಾಗಲಿ, ಎಮ್ಮೆಗಳಾಗಲಿ, ಆಡುಗಳಾಗಲಿ ನಮ್ಮ ಮೇಲೆ ನಮಗೆ ಉಪಕಾರ ಭಾಳ ಇರ್ತದೆ. ಜಗತ್ತು ನಮಗೇನು ಕೊಟ್ಟಿತ್ತು ವಿಚಾರ ಮಾಡ್ಕೊಂಡು ಭಾಳ ಕೊಟ್ಟದ, ಮರಳಿ ನಾವೇನು ಕೊಟ್ಟಿವಿ ಅಂತ ಹೇಳಬೇಕು. ನಾವು ಕೊಡೋದು ಕಲಿಬೇಕು, ಬರೀ ಪಡಿಯೋದು ಮಾಡಬಾರ್ದು. ಪಡಿಬೇಕಾಗಿ ಕೊಡೋದು ಗುರ್ತಾ ಇರೋದಿಲ್ಲ ರೀ. ನೀವು ವಿಚಾರ ಮಾಡಿ, ಜಗತ್ತಿನೊಳಗೆ ಯಾರ್ಯಾರು ಪಡಿತಿರ್ತಾರಲ್ಲ ಅವ್ರಿಗೆ ಕೊಡೋದು ಗುರ್ತಿರೋದಿಲ್ಲ. ಪಡಿಯೋದು ಬರಬೇಕು, ಮರಳಿ ಕೊಡುವುದು ಬರಬೇಕು, ಅಂದ್ರೆ ಅವ್ರಿಗೆ ಮನುಷ್ಯರು ಅಂತಾರೆ. ಮನುಷ್ಯತ್ವ ಅಂತಕ್ಕಂತ ಇರಲಿಲ್ಲ ಅಂದ್ರೆ ಮನುಷ್ಯರನ್ನು ಹೇಗಾಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಏನು ಮಾಡೋದು, ನಿಮ್ಮ ಮನೆಗಳಲ್ಲಿ ತಾಯಿ ತಂದೆ ಬಂಧು ಬಳಗ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಪ್ರಸಾದ ಮಾಡಿದಾರೆ ನೋಡಿರಿ. ಅವ್ರಿಗೆ ಪ್ರಸಾದ ಮಾಡ್ತಾರೆ. ಇನ್ನೊಬ್ಬರ ಕಷ್ಟದಲ್ಲಿ ಭಾಗವಹಿಸ್ರಿ, ಕೇವಲ ಸುಖದಲ್ಲಿ ಭಾಗವಹಿಸ್ಬೇಡ್ರಿ. ಬಂಧುಗಳಾದವರು ಬಂದುಂಡು ಅವರು ಬಂಧನ ಮಕ್ಕಳು ಎಲ್ಲರೂ ಇವರು ಬಂಧನ ಸದ್ದುರಿಂದ ಕೆಳಗಿಸ್ತಾರೆ ಅಂತ ಹೇಳ್ತಾರೆ. ಬಂಧುಗಳಾದವ್ರು ಬಂದು ಉಂಡು ಹೋಗ್ತಾ ಇದ್ದಾರೆ ಅಂದ್ರೆ ಬರೀ ಬಂದು ಉಂಡು ಹೋಗೋದು ಅಷ್ಟಲ್ಲ, ಏನು ಮಾಡಬೇಕು, ಅವ್ರಿಗೆ ಹೋದ ಅವ್ರು ಪ್ರಸಾದ ಮಾಡಬೇಕು, ಇವ್ರು ಬಂದರು ಇವ್ರು ಪ್ರಸಾದ ಮಾಡಬೇಕು, ಅವ್ರನ್ನ ಸಂತೋಷಪಡಿಸ್ಬೇಕು. ಮತ್ತು ಉದ್ಧಾರ ಮಾಡ್ತಕ್ಕಂಥ ಗುರುಗಳು ಇದ್ದೇ ಇರ್ತಾರೆ. ಈಗ ಕೂಸು ಅಳ್ತಿರ್ತಲ್ಲ, ಇಂಥ ಕೂಸು ಅಳ್ಕೊತ ಒಂದು ರೆಡಿ ಇತ್ತಂದ್ರೆ ಆ ತಾಯಿ ಇರಲಿಲ್ಲ ಅಂದ್ರೆ ಯಾರು ಎತ್ಕೋತಾರೆ ಹೇಳ್ರಿ, ಯಾರೋ ಎತ್ಕೋತಾರಲ್ಲ. ಅಪ್ಪವ್ರು ನಾನು ಹೇಳ್ತಿರ್ತದೆ ಕೂಸು, ನೋಡ್ರಪ್ಪ ಅವ್ರು ನಾನು ಅಳ್ತಾ ಇದ್ದೀನಿ, ಈಗ ನೀವು ಹೇಳ್ತಾ ಇದ್ದೀರಿ ನಮ್ಮ ತಾಯಿ ಇರ್ಲಿಕ್ಕಂದ್ರೆ ಯಾರೋ ಎತ್ಕೋತಾರಲ್ರಿ, ನನ್ನ ಮೇಲೆ ಉಪಕಾರ ಆಗ್ತದೆ ಅಂತ ಉಪಕಾರ ಎಲ್ಲರೂ ತೀರಿಸ್ಬೇಕ್ರಿ ಜಗತ್ತಿನೊಳಗೆ ಅಂತ ಹೇಳೋಗೋಸ್ಕರ ಕೂಸು ಹತ್ತಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಆದ್ಮೇಲೆ ಇಂಥದ್ದನ್ನು ಮರಿತಾ ಇದ್ರೆ ರಾಜನ ಇರಲಿ, ಪ್ರಜರ ಇರಲಿ, ಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಪ್ರಧಾನಮಂತ್ರಿ ಯಾರೂ ಇರಲಿ, ಒಳ್ಳೆಯವರು ಇರಲಿಲ್ಲ ಅಂದ್ರೆ ಅವರೇ ಮೋಸ ಮಾಡ್ಕೊಂಡಂತೆ ಆಗ್ತದೆ. ಅವರಿಂದ ಅವರೇ ಹಾಳಾಗ್ತಾರೆ. ಅದಕ್ಕೆ ಎಲ್ಲರ ಹಿತವನ್ನು ಎಲ್ಲರ ಹಿತವನ್ನು ಮಾಡ್ತಕ್ಕಂಥವ್ರು ಇದ್ರೆ ಅವ್ರು ಒಳ್ಳೆಯ ರಾಜ್ಯ, ಒಳ್ಳೆಯ ಪ್ರಜೆ, ಒಳ್ಳೆಯ ಮಂತ್ರಿ, ಒಳ್ಳೆಯ ಪ್ರಧಾನಮಂತ್ರಿ, ಒಳ್ಳೆಯ ಎಲ್ಲ ಪ್ರಜೆರು ಕೂಡ ಆಗ್ತಕ್ಕಂಥವ್ರು ಆಗ್ತಾರೆ. ಒಳ್ಳೆಯವರ ಕೆಟ್ಟವರ ಆಗ್ತಕ್ಕಂಥದ್ದು ಯಾವ ಕಾಲಕ್ಕೂ ಆಗಬಾರ್ದು. ಇಲ್ಲಿ ಯುವರಾಜ ಸ್ವಲ್ಪ ಚಿಕ್ಕವರಿರುವಾಗ ಒಂದು ಸ್ವಲ್ಪ ಏನಾಗ್ತದೆ, ಹುಡುಗ ಬುದ್ಧಿ ಜಾರಿ ಬಿದ್ದೆ ಅಂತ. ಚಿಕ್ಕವರಿದ್ದಾಗ ಏನೂ ತಿಳಿದ ಅಪಚಾರ ಆಗಿಬಿಡ್ತವೆ. ಈಗ ಅಪಚಾರ ಆದಾಗ ಗುರುಗಳು ಕ್ಷಮಿಸ್ತಾರೆ, ಆದರೂ ಅದು ಅರ್ಥ ಆಗದೆ ಆಗ ತಪ್ಪದಾಗಲಿ ಮನುಷ್ಯ ಆಗ ನಡ್ಕೊಂಡು ಹೋಗ್ತಿರ್ತಾರೆ. ಹೀಗಾಯಿತು. ಈಗ ಸಾಯಂಕಾಲ ಸಮಯ ಎಷ್ಟಾಗಿದ್ರಿ? ಸಾಯಂಕಾಲ 5 ಗಂಟೆ ಅದು. ಅಪ್ಪರ ಚರಿತ್ರೆಯಲ್ಲಿ ನಿಮ್ಮ ಕೈ ಒಳಗೆ ಗಡಿಯಾರ ನೋಡೋಕೆ ಹೋಗ್ಬೇಡ್ರಿ. ಈಗ ನಿಮ್ಮ ಕೈ ಒಳಗೆ ಗಡಿಯಾರ ನೋಡ್ಬಾರ್ದು. ಸಾಯಂಕಾಲ ಹೆಂಗೆ 5 ಆಯ್ತು ರೀ ಅಂತ ಯಾರು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಚರಿತ್ರೆಯಲ್ಲಿ ಎಷ್ಟಾಗಿದೆ? ಸಾಯಂಕಾಲ 5 ಗಂಟೆಗೆ. ಅದು ಎಲ್ಲ ಜನರು ಪ್ರಸಾದ ಮಾಡಿದರೆ ಪ್ರಸಾದ ಮಾಡುವರಷ್ಟೇ ಪ್ರಸಾದ ಮಾಡಬೇಕು, ಅಂದ್ರೆ ನೀಡುವರಷ್ಟೇ ಪ್ರಸಾದ ಮಾಡಬೇಕು. 8-10 ಜನರಿಗೆ ಎಷ್ಟು ಉಳಿದವ್ರಿ, ನೀಡ್ತಕ್ಕಂಥವ್ರಿಗೆ ಎಷ್ಟು ಪ್ರಸಾದ ಉಳಿದದ ಪಾತ್ರೆಯಲ್ಲಿ, ಎಲ್ಲರೂ ಪ್ರಸಾದ ಮುಗ್ದದು. ಇನ್ನೇನು ಅವರು ಪ್ರಸಾದ ಮಾಡಬೇಕು. ಪ್ರಸಾದ ಮಾಡಲಿಕ್ಕೆ ಕೈಕಾಲು ಮುಖ ತೊಳೆದುಕೊಂಡು ಪ್ರಸಾದವನ್ನು ಮಾಡಬೇಕು ಅಂತ ಸಿದ್ಧರ ಆಗುವಷ್ಟರಲ್ಲಿ ಎಲ್ಲ ಕಡೆಯಿಂದಲೂ ಎಲ್ಲ ದಾರಿಗಳಿಂದ, ಉಮ್ರಾಣಿ ಕಡೆಯಿಂದ, ಸಿಂಧೂರು ಕಡೆಯಿಂದ, ಬೇರೆ ಮಧ್ಯ ಭಾಗಗಳಿಂದ, ಎಲ್ಲಿ ದಾರಿಗಳಿಂದ ಆ ಎಲ್ಲ ಕಡೆಯಿಂದ ಜನರು ತುಂಬಿಬಿಟ್ರಿ. ಬಂದು ಮಠಕ್ಕೆ ಬರ್ಲಿಕ್ಕಂದ್ರು. ಬಂದರು ಭಾಳಷ್ಟು ಜನರು ಬಂದರು. 8-10 ಊರುಗಳ ಜನರು ಬಂದರು. ಮಠದಲ್ಲಿ ಇಲ್ಲಿ ಕೂತ್ರು, ಅಲ್ಲಿ ಕೂತ್ರು, ಎಲ್ಲೆಲ್ಲಿ ಸ್ಥಾನ ಸಿಗೋದು ಎಲ್ಲ ಕಡೆ ಕೂತರು. ಮಠದ ಹಿಂಭಾಗದ ಪರ್ವತದಲ್ಲಿ ಹೋದರು, ಮಠದ ಮುಂಭಾಗದಲ್ಲಿ ಪರ್ವತದಲ್ಲಿ ಹೋದರು. ಹಳ್ಳಗಳ ದಂಡಿಗೊಟ್ಟು ಎಲ್ಲೆಲ್ಲಿ ಸ್ಥಾನ ಸಿಗೋದು ಅಲ್ಲೆಲ್ಲ ಕೂತ್ಕೊಂಡ್ರು. ಎಲ್ಲರ ಮುಂದೆ ಪ್ರಸಾದ ತಟ್ಟಿ ಇರ್ತಾರೆ, ತಾಬಂಡಿ ತಂದಾರ. ಬರುವಾಗ ಎಲ್ಲ ತಮ್ಮ ಮುಂದೆ ಇಟ್ಕೊಂಡಾರ. ತಂಬಿ ಅವ, ನೀರವ, ಕೂತಾರಿ. ಎಲ್ಲ ಕಡೆ ಸ್ಥಾನದಲ್ಲಿ ಎಲ್ಲ ಜನರು ತುಂಬಿಬಿಟ್ಟು ಎಲ್ಲ ಕಡೆ ಜನರು ಕೂತ್ಬಿಟ್ರು. ಸಾಯಂಕಾಲ ಸಮಯ 5 ಗಂಟೆಗೆ. ಹಾಗೆ ಜನರು ಕೂಡ್ತಾ ಎಲ್ಲ ಕಡೆ ಜನರು ಪ್ರಸಾದ ಮಾಡೋ ಕೈಕಾಲು ಮುಖ ತೊಗೊಂಡು ಪ್ರಸಾದ ಮಾಡಬೇಕು ಅಂತ ಏನು ತಯಾರಾಗಿದ್ರಲ್ರಿ. ಹಸಿವು ಆಯ್ತು ಅವ್ರಿಗೆ. ಈ ಜನರನ್ನು ನೋಡಿ ಅವ್ರು ಹಸಿವು ಹೋಗಿಬಿಡ್ತು. ನೋಡಿ ಗಾಬರಿ ಆಗ್ತಾರೆ. ಇಷ್ಟೆಲ್ಲ ಜನರು ಏಕಕಾಲದಲ್ಲಿ ಎಲ್ಲಿಂದ ಬಂದರು?
ಹೇಗೆ ಬಂದರು, ಏಕೆ ಬಂದರು, ಯಾರು ಕಳಿಸಿದ್ರು, ಏನಾಗ್ಯದ, ಇಷ್ಟು ಜನ ಏಕಕಾಲಕ್ಕೆ ಮಠಕ್ಕೆ ಬರ್ಲಿಕ್ಕೆ ಕಾರಣ ಏನಿರ್ಬೋದು ಏನು ಎಲ್ಲ ವಿಚಾರ ಮಾಡಿ ಯಾವುದೂ ಅರ್ಥ ಆಗಲಿಲ್ಲ, ಯಾವುದೂ ಅರ್ಥ ಆಗಲಿಲ್ಲ. ಆಮೇಲೆ ಕೇಳ್ತಾರೆ, ಏನು ರೀ ಈ ಪ್ರಕಾರ ಜನರು ಬಂದಾರ, ಎಲ್ಲಿ ಪರ್ಯಂತರ ಕೂತಿದ್ದಾರೆ ಜನರು ಅಂತ ನೋಡಿದವ್ರು ಹೇಳಿದರು. ಬರುವಾಗ ದಾರಿಗಳು ನೋಡಿದವ್ರು ಹೇಳಿದರು, ಉಮ್ರಾಣಿಯ ಮಲ್ಲಿಕಾರ್ಜುನ ದೇವರ ಪರ್ಯಂತರವಾಗಿ ದೇವಾಲಯ ಪರ್ಯಂತರ ಜನರು ಕೂತಾರೆ ಅಂತ ಹೇಳಿದರು. ಉಮ್ರಾಣಿದಲ್ಲ, ಉಮ್ರಾಣಿಯಿಂದ ಮಠಕ್ಕೆ ಬರ್ಬೇಕಾದ್ರೆ ಎಷ್ಟು ಕಾರ್ಯಗಳು ಬರ್ಬೇಕಾದ್ರೆ ಎಷ್ಟು ಜೀಪನಲ್ಲಿ ಬರಬೇಕಾದ್ರೆ ಒಂದು 10 ನಿಮಿಷವೇ ಆಗ್ಬೋದು, ಅಷ್ಟು ಒಂದು 5 ಅಥವಾ 7 ನಿಮಿಷವೇ ಆಗ್ಬೋದು ಕಡಿಮೆ ಅಂದ್ರೆ. ಅಷ್ಟು ಸಮಯ ಅದು, ಅಷ್ಟು ಸಮಯ ಅದು. ಅಷ್ಟು ದೂರ ಪರ್ಯಂತರವಾಗಿ 2-3 ಕಿಲೋಮೀಟ್ರ್ ಪರ್ಯಂತರವಾಗಿ ಇಲ್ಲಿ ಸತ್ಯವರದಲ್ಲ, ಇದ್ರ ಸಮೀಪ ಇಷ್ಟು ದೂರ ಪರ್ಯಂತರವಾಗಿ ಏನು ಮಾಡಿದ್ರಿ ಜನರು ದಾರಿಯಲ್ಲಿ ಎರಡೂ ಕಡೆ ಕೂತಿದ್ದಾರೆ. ದಾರಿಯಲ್ಲಿ ಇಷ್ಟು ದೂರ ಪರ್ಯಂತರ ಮಠದ ಹಿಂಭಾಗದಲ್ಲಿ ಜನರು, ಮುಂಭಾಗದಲ್ಲಿ ಜನರು, ಹಳ್ಳದ ತೀರದಲ್ಲಿ ಜನರು, ಎಲ್ಲ ಕಡೆ ಜನರು. ಮುಂದೆ ಆ ದಾರಿಯಿಂದ ಮಲ್ಲಿಕಾರ್ಜುನ ದೇವಸ್ಥಾನ ಪರ್ಯಂತರ ಎರಡೂ ಕಡೆ ಜನರು ಕೂತಾರ. ಏನು ಕಾರಣ ಕೂತಿದ್ರಲ್ಲರು? ಪ್ರಸಾದ ಮಾಡುವಗೋಸ್ಕರವಾಗಿ. 5 ಗಂಟೆ ಸಮಯ ಏಕೆ ಬಂದರು? ಹಿಂದಿನ ವಿಷಯ ಕೇಳಿದ್ರಿ ನೀವು. ಯುವರಾಜ್ ಏನು ಮಾಡಿದ್ರು, ತಮ್ಮ ಸೇವಕರಿಗೆ ಹೇಳಿ ಗುರುಗಳ ಅವಮಾನ ಮಾಡಬೇಕು ಅಂತ, ಅವಮಾನ ಮಾಡಬೇಕು. ಪ್ರಸಾದಕ್ಕೆ 5 ಗಂಟೆ ಎಲ್ಲರೂ ಬರಬೇಕು ಮಠಕ್ಕೆ. ಮಠದೊಳಗೆ ಪ್ರಸಾದ ಇರಬಾರ್ದು. ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಪ್ರಸಾದ ಹೆಚ್ಚಿರ್ತದಾಗ. ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೂ ಆಗೆಲ್ಲರೂ ಕಳಿಸಿಕೊಡ್ಬೇಕು. ಮಠದಲ್ಲಿ ಪ್ರಸಾದ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರಬಾರ್ದು. ಎಲ್ಲ ಜನ 8-10 ಊರಿನ ಜನರು ಹೋಗುವಾಗ ಗುರುಗಳನ್ನು ಬೈಕೋತ ಹೋಗ್ಬೇಕು. ತಮಗೆ ನೀಡಿದ್ರೆ ಪ್ರಸಾದ ಇಲ್ಲಿ ಕಾರ್ಯಕ್ರಮ ಏಕೆ ಮಾಡಿದ್ರು ಅಂತ ತಿಳ್ಕೊಂಡು ಬೈಕೋತ ಹೋಗ್ಬೇಕಪ್ಪ ಅವ್ರು. ಅವಮಾನವಾಗಿ ಗುರುಗಳಿಗೆ ಎಲ್ಲರಿಂದ ಅವಮಾನ ಗೊತ್ತುಕೊಂಡು ಹೇಳಿ ಈ ಪ್ರಕಾರವಾಗಿ ಗುರಿ ಇಟ್ಕೊಂಡು ಯುವರಾಜ್ ಏನು ಮಾಡಿದ್ರಿ, ಎಲ್ಲ ಊರಲ್ಲಿ ಡಂಗುರ ಸಾರಿಸಿದ್ರು. ಇವೆಲ್ಲ ಸೇವಕರು ಎಷ್ಟು ಹೇಳಿದ್ರು ಕೇಳಿರಲಿಲ್ಲ. ಎಲ್ಲ ಊರಿನ ಜನರಿಗೆ ಬಂದುಬಿಟ್ರು, ಮಿನ್ನೊಮ್ಮೆ ಬಂದರು. ಎಲ್ಲ ಕಡೆ ಕೂತಿದ್ದಾರೆ. ಕೇಳಿದ್ರು ಸೇವಕರು, ಎಲ್ಲಿ ಪರ್ಯಂತ ಜನ ಕೂತಿದ್ದಾರೆ ಅಂತ ಕೇಳಿದ್ರೆ ಹೇಳಿದರು, ಉಮ್ರಾಣಿಯ ಮಲ್ಲಿಕಾರ್ಜುನ ದೇವಸ್ಥಾನ ಪರ್ಯಂತರವಾಗಿ ಜನ ಕೂತಿದ್ದಾರೆ ಅಂತ. ಇವ್ರಿಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ ರೀ. ಅಲ್ಲಿ ತಕ್ಕ ಸೇವಕರಿಗೆ ಪ್ರಸಾದ ಅಂತೂ ಮಾಡೋದು ದೂರ ಹೊಡಿತಾವ್ರಿ. ಇರ್ತಕ್ಕಂಥ ಪ್ರಸಾದ ಎಷ್ಟವ್ರಿ, ಅವ್ರು ಸ್ವತಃ ನೋಡಿರ್ತಕ್ಕಂಥ ಪ್ರಸಾದ ಎಷ್ಟತ್ತ ಅದ್ರೊಳಗೆ? ಕೇವಲ 8-10 ಜನರಿಗೆ ಅಷ್ಟೇ ಪ್ರಸಾದ ಇತ್ತು ಅದ್ರೊಳಗೆ, ಪಾತ್ರೆಯಲ್ಲಿ ಅಷ್ಟು ಉಳಿದದು. 8-10 ಊರಿನ ಜನರು ಬಂದಾರ. 8-10 ಊರಿನ ಜನರು ಬಂದಾರಂದ್ರೆ ಒಬ್ಬರ ಪ್ರಸಾದ ಏನಾಗ್ರಿ, 8-10 ಊರು ಜನ ಬಂದಾರಂದ್ರೆ 8-10 ಜನರ ಪ್ರಸಾದ ಅದಂದ್ರೆ ಒಂದು ಊರಿಗೆ ಒಬ್ಬರ ಪ್ರಸಾದ ಮಾಡುವಷ್ಟು ಉಳಿತಾರೆ. ಒಂದು ಊರಿನ ಜನರು ಮಾಡ್ಬೇಕಾದ್ರೆ ಎಷ್ಟು, ಒಬ್ಬರ ಪ್ರಸಾದ ಮಾಡೋ ಪ್ರಸಾದ ಅವ್ರ ಪಾಲಿಗೆ. ಹೀಗದು ದಿಕ್ಕ ತಿಳಿಲ್ಲ ರೀ. ಇನ್ನೇನು ಮಾಡಬೇಕು? ಅಲ್ಲಿ ಮೈಪತಿಯವರಿದ್ದರು, ನಮ್ಮ ಚನ್ನರಾಜ್ ಅವರಿದ್ದರು, ಬೆಂಗೇರಿ ಕಲ್ಲಪ್ಪ ಅಂತೇಳಿ ಇಲ್ಲಿ ಇದ್ರು, ನಿಮ್ಮ ಡಾಕ್ಟರ್ ತಂದೆಯವರು ಭೀಮಸೇನ್ ಬೆಂಗೇರಿ ಅವ್ರ ತಂದೆಯವರು. ಹೀಗೆ ಭಾಳಷ್ಟು ಜನರ ಇದ್ದರು. ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿದರು. ಏನು ಮಾಡೋಕ್ಕೆ ತಿಳಿಲಿಲ್ಲ. ಆಗ ಅಪ್ಪವ್ರು ವಿಶ್ರಾಂತಿ ಹೊಡೆದು ಗುರುಮಠಕ್ಕೆ ಹೋದ್ರು. ಎಲ್ಲರು ಗುರುಮಠಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಸದ್ಗುರು ಕುರಿತು. ಸದ್ಗುರುನಾಥ ಮಲಗಿರ್ತಕ್ಕಂಥವ್ರನ್ನ ಎಬ್ಬಿಸೋದು ಏನಂತಾರೆ, ಎಬ್ಬಿಸಬಾರ್ದು. ಎಬ್ಬಿಸ್ಯಾರ ಏನಂತಾರೆ ಎಲ್ಲರೂ? ನಿದ್ರೆ ಮಾಡೋದು ಎಬ್ಬಿಸ್ಯಾರ ಏನಂತದ? ಪಾಪ ಆಗ್ತದೆ. ನಿದ್ರೆ ಮಾಡೋದು ಎಬ್ಬಿಸಬಾರ್ದು, ಪಾಪ ಆಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ಈಗ ಇದ್ದವ್ರು ಯಾರಿದ್ದಾರೆ? ವಿಶ್ರಾಂತಿ ಪಡೆದವ್ರು ಯಾರಿದ್ದಾರೆ? ಸ್ವತಃ ಭಗವಂತನ ಇದ್ದಾರೆ. ಅವ್ರನ್ನ ಜಾಗರಗೊಳಿಸ್ಕೊಂಥದ್ದು ಬಹಳ ಕಠಿಣ ಆಗ್ತದೆ. ಏನು ಮಾಡ್ಬೇಕು ಅಂತಕೊಂಡು ಹೇಳಿ ಏನು ಮಾಡಬೇಕು? ಅನಿವಾರ್ಯ. ಈಗ ಆಂಗಿಕಂ ಭವನಂ ಯಶ್ಚ ವಾಚಿಕಂ ಸರ್ವಾಂಗಮಯಂ ಆಹಾರಂ ಚಂದ್ರ ತಾರಾದಿತಂ ನಮಃ ಸಾತ್ವಿಕಂ ಶಿವಮಂತ. ಈಗ ಎಲ್ಲ ಕಡೆ ತುಂಬಿರ್ತಕ್ಕಂಥವ್ರು ಯಾರ್ದಾರ? ಎಲ್ಲ ರೂಪ ಸಾತ್ವಿಕವಾಗಿರ್ತಕ್ಕಂಥ ಭಗವಂತನ ರೂಪ ರೀ. ಬಂದವರು ಭಗವಂತನ ರೂಪ ಇದ್ದಾರೆ. ಅಲ್ಲಿ ಇವರೆಲ್ಲರೂ ಸ್ವರೂಪ ಇರ್ತಕ್ಕಂಥವ್ರು, ವಿರಾಟ್ ರೂಪ ಇರ್ತಕ್ಕಂಥ ಗುರುಗಳಿದ್ದಾರೆ. ಇನ್ನೇನು ಮಾಡೋದು? ಇವರಿಗೆ ಅನುಕೂಲ ಆಗಬೇಕು. ಮತ್ತು ಗುರುಗಳು ಏನಾಗಬಾರ್ದು, ಗುರುಸ್ಥಾನದಲ್ಲಿ ಪ್ರಸಾದ ಎಲ್ಲದೇ ಹೋದ್ರು ಅಂತಕ್ಕಂಥದ್ದು ಕೂಡ ಆಗಬಾರ್ದು. ಏನು ಮಾಡ್ಕೊಂತ ವಿಚಾರ ಮಾಡಿ ಕೊನೆಗೆ ಗುರುಗಳ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿನ ಕರ್ಮ ಇದ್ಕೊಂಡು ನಿಂತ್ಕೊಂಡು, ಅಪ್ಪವರ ಸದ್ರೊಳೆ ಸ್ವಲ್ಪ ಜಾಗ್ರದ ಅವಸ್ಥೆ ಬನ್ನಿ ಗುರುಳೆ,
ಅಂಥೇಳಿ ಪ್ರಾರ್ಥನೆ ಮಾಡಿದರು. ಅಪ್ಪವರ ಬರೀ ಅಪ್ಪವರ ಪ್ರಾರ್ಥನೆ ಮಾಡುವಾಗ ಯೋಗದಿಂದ ಅವರ ವೃತ್ತಿ ಹೊರಗೆ ಬಂತು. ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಅಂದ್ರೆ ಏನು ವಿಶೇಷ ಏನೋ ಇರ್ಬೋದು, ಏಕೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಅಂದ್ಕೊಂಡು ಹೇಳಿ ಎದ್ದು ನೇತ್ರವನ್ನು ತೆರೆದರು. ಕಾರಣ ಕೇಳಿದ್ರು. ಅವರು ಹೇಳಿದರು ಅಪ್ಪವ್ರು ಸ್ವಲ್ಪ ಹೇಳೋದು ಧೈರ್ಯನೂ ಆಗಲಿಲ್ಲ ಅವರಿಗೆ. ಅಪ್ಪರು ಸ್ವಲ್ಪ ತಾವು ಹೊರಭಾಗ ದಯಮಾಡಿಸ್ಬೇಕು ಅಪ್ಪವ್ರು. ಹೇಗೆ ಹೇಳೋದು ಗುರುಗಳೇ ಎತ್ಕೊಂಡು ಅವರನ್ನು ನೋಡ್ಬೇಕು ಅಂತ ದಯಮಾಡಿಸ್ಬೇಕು ಹೊರಗೆ ಅಂತಂದ್ರೆ ಹೊರಭಾಗದ ಪ್ರಾಂಗಣಕ್ಕೆ ಬಂದರು. ಗುರುಗಳು ನೋಡ್ತಾರೆ, ಎಲ್ಲ ಕಡೆ ಜನರು, ಹಿಂದೆ ಜನರು, ಮುಂದೆ ಜನರು, ಹಳ್ಳ ತೀರ ಜನರು, ಮುಂಭಾಗದ ಜನರು, ಪರ್ವತ ಮೇಲೆ ಜನರು, ದಾರಿಯಿಂದ ಸಂಪೂರ್ಣ ಎಲ್ಲ ಕಡೆ ಜನರು. ಇದಕ್ಕೆಲ್ಲ ಕಾರಣ ಏನು ಅಂತೆಲ್ಲರ ಮುಂದೆ ಪ್ರಸಾದ ತಟ್ಟೆ ಹೇಳಬೇಕು. ಕಾರಣ ಏನು? ಒಂದು ಕ್ಷಣ ಗುರುಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ರಿ, ಜ್ಞಾನ ದೃಷ್ಟಿಯಿಂದ ಏನಾಗಿದೆ. ನಾವೆಲ್ಲ ಕಣ್ಣು ಈಗ ಪರಮೇಶ್ವರ ಏನು ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಕೂತಿರ್ತಾರೆ ನೋಡ್ರಿ. ಪರಮೇಶ್ವರ ಕಣ್ಣು ಮುಚ್ಕೊಂಡು ಕೂತಾರ ಅನ್ನೋಸ್ಕರ ಇಷ್ಟೆಲ್ಲ ರಕ್ಷಣೆ ಮಾಡ್ತಾರೆ. ನಾವು ಕಣ್ಣು ತೆರ್ಕೊಂಡು ಕೂತೀವಿ ಅಂದ್ರೆ ಏನಂತಾರೆ, ಒಂದು ಮನೆಯನ್ನು ರಕ್ಷಣೆ ಮಾಡ್ಬೋದು, ಅದು ಪೂರ್ಣ ಮಾಡಲಿಕ್ಕೆ ಹೋದ್ರೆ ಎಷ್ಟೋ ಸಲ, ಅಥವಾ ಒಂದು ಊರನ್ನು ರಕ್ಷಣೆ ಮಾಡಿ ಏನು ಮಾಡ್ಬೋದು, ಅಥವಾ ತಾಲೂಕನ್ನು ಮಾಡ್ಬೋದು, ಜಿಲ್ಲೆಯನ್ನು ಮಾಡ್ಬೋದು, ಒಂದು ದೇಶವನ್ನು ರಕ್ಷಣೆ ಮಾಡ್ತೀವಿ ಸಂಪೂರ್ಣ ಅಂತ ಹೋದ್ರೆ ಆ ಮಾತು ಬೇರೆ. ಕಣ್ಣು ತೆರೆದರೆ, ಕಣ್ಣು ಮುಚ್ಚಿದ ಭಗವಂತ ವಿಶ್ವವನ್ನೇ ರಕ್ಷಣೆ ಮಾಡ್ತಾರೆ. ಕಣ್ಣು ತೆರೆದ ಶಕ್ತಿಗಿಂತಲೂ ಕಣ್ಣು ಮುಚ್ಚಿದ ಶಕ್ತಿ ಭಾಳ ವಿಶೇಷ ಇರ್ತದೆ. ತಪಸ್ವಿಗಳು ಸದ್ರುಗಳು ಸ್ವತಃ ಭಗವಂತನಿದ್ದಾರೆ, ಪರಮಾತ್ಮ ಇದ್ದಾರೆ, ಪರಬ್ರಹ್ಮ ಇದ್ದಾರೆ. ಒಂದು ಕ್ಷಣ ಕಣ್ಣು ಮುಚ್ಚಿ ನೋಡಿದ್ರು ತಮ್ಮ ದಿವ್ಯ ದೃಷ್ಟಿಯಿಂದ. ಇದಕ್ಕೆಲ್ಲ ಕಾರಣ ಏನಂತ ಕಾರಣ ತಿಳಿತರು. ಒಮ್ಮಿಂದೊಮ್ಮೆ ಕಾರಣ ತಿಳಿತು. ಇದಕ್ಕೆಲ್ಲಕ್ಕೂ ಇಷ್ಟು ಜನ ಬರ್ಲಿಕ್ಕೆ ಕಾರಣ ಯುವರಾಜ್ಯ ಕಾರಣ ಅಂತ ಗುರ್ತಾಗ್ಬಿಡ್ತು. ಯುವರಾಜ್ಯ ಕಾರಣ. ಮತ್ತು ಜನರಂತೂ ಬಂದಾರ, ಈಗ ಪ್ರಸಾದ ಕೂತಿದ್ದಾರೆ ಅಂದ್ರೆ ಅವ್ರು ಪ್ರಸಾದ ಆಗಬೇಕಲ್ಲ. ಯುವರಾಜ್ಯ ಸಂಬಂಧ ಇಲ್ಲ, ಬಂದಿರ್ತಕ್ಕಂಥ ಭಕ್ತರು ಮೊದಲು ಪ್ರಸಾದ ಮಾಡ್ಬೇಕು, ನಂತರ ಯುವರಾಜ ಏನಾರಿ. ಅಪ್ಪರು ಹೇಳಿದರು, ಸದ್ಭಕ್ತರೇ ಈಗ 5 ಪಾತ್ರೆಗಳು ತೆಗೆದುಕೊಂಡು ಬರ್ರಿ. ಎಷ್ಟು ಪಾತ್ರೆ? 5 ದೊಡ್ಡ ಹಂಡೆಗಳ, ಆ ಹಂಡೆಗಳು ತೆಗೆದುಕೊಂಡು ಬರ್ರಿ ತಿಳಿದ್ರು. ತಾಮ್ರ ಪಾತ್ರೆಗಳು ತೆಗೆದುಕೊಂಡು ಬರ್ರಿ. ಇದ್ರೊಳ ಭಾಗ ಇರ್ತಕ್ಕಂಥ ಈ ಉಸುಕು ಚಾಣಿಸ್ಕೊಂಥ ಬೇರೆ ಚಾಣಿ ಇರ್ತಾವೆ ಇಲ್ತಾರೆ, ಅಂಥದ್ದನ್ನು ತೆಗೆದುಕೊಂಡು ಚಾಣಿಸ್ರಿ ಒಂದೇ ರೀತಿ ಆಗಲಿ. ಅದ್ರೊಳ ಭಾಗದಲ್ಲಿ 5 ಪಾತ್ರೆಗಳು ತುಂಬ್ರಿ ಅಂತ ಹೇಳಿದ್ರು, ಉಸುಕನ್ನು ತುಂಬ್ರಿ ಅಪ್ಪ ಹೇಳಿದರು. ಎಲ್ಲರೂ ಗುರುಳಿಗೆ ಸಾಷ್ಟಾಂಗ ನಮಸ್ಕಾರ. ಗುರುಗಳೇ, ತಾವು ದೊಡ್ಡವರು, ಭಗವಂತನ ಸ್ವರೂಪ. ತಾವೊಂದು ವೇಳೆ ಪ್ರಸಾದವನ್ನು ಈ ಉಸುಕನ್ನು ನಾವು ಪ್ರಸಾದ ಮಾಡಿಸಿದ್ರೆ ನಮ್ಮ ಮುಂದಿನ ಗತಿ ಏನಾಗ್ಬೋದು ಸದ್ಗುರುನಾಥ. ಇದ್ದದ್ದೇ ಅದು ವಿಶೇಷ ಆಗ್ತಕ್ಕಂಥ ರೀತಿ ಅನುಗ್ರಹ ಮಾಡಿರಿ. ಉಸುಗಿನ ಪ್ರಸಾದ ಬೇಡ ಸದ್ಗುರುನಾಥ, ಬೇಡ ಅಂತಕೊಂಡು ಎಲ್ಲರೂ ಭಕ್ತಿಯಿಂದ ಕೈ ಮುಗ್ಕೊಂಡು ನಿಂತರು. ಅಪ್ಪ ಹೇಳಿದರು, ಅದು ನಿಮಗೇನೂ ಸಂಬಂಧ ಇಲ್ಲ, ಅದು ನಿಮ್ಗೆ ಅರ್ಥ ಆಗೋದಿಲ್ಲ, ಈಗ ಹೇಳಿದಷ್ಟು ಕೇಳಿರಿ, ಈಗೆಲ್ಲ ಕಾರಣ ಬೇರೆ ಅದ, ನಿಮ್ಗೆ ತಿಳಿತಾ ಇಲ್ಲ ಅಂತ. ಹೂನೆಪ್ಪ ಅಂತ ಹೇಳಿದರು. ಆ ಉಸುಗನ್ನ ಶಾಣಿಸಿ 5 ಪಾತ್ರೆ ಪಟ ಎಲ್ಲ ತುಂಬಿಟ್ರಿ. ಅವ್ರ ಮೇಲ್ಭಾಗದಲ್ಲಿ ಪರಾತ ಮುಚ್ಚರು, ಪರಾತ ಮುಚ್ಚಿದ್ರು ದೊಡ್ಡ ಹಂಡೆಗಳು. ಗುರು ಹೇಳಿದರು, ಈ ಪರಾತದಲ್ಲಿರ್ತಕ್ಕಂಥ ಈ ಪಾತ್ರೆದಲ್ಲ, ಅದ್ರೊಳಗೆ ಕೆಳಗೆ ಒಲೆ ಇಲ್ಲರಿ, ಕೆಳಗೆ ಒಲೆ ಇಟ್ಕೊಂಡು ಒಲೆ ಮೇಲೆ ಭಾಗದಲ್ಲಿ ಪಾತ್ರೆ ಇಟ್ಟು ಅದ್ರೊಳಗೆ ನೀರು ಹಾಕಿಲ್ಲ. ಆಮೇಲೆ ಅದ್ರ ಒಳಭಾಗ ಹಾಕಿದ್ದು ರವ ಅಲ್ಲ, ಸಜ್ಜಕಲ್ಲ, ಅದ್ರೊಳಭಾಗ ಹಾಕಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದ್ರೊಳಗೆ ಅಕ್ಕಿ ಹಾಕ್ಯಾರನ್ರಿ, ಅಕ್ಕಿನೂ ಇಲ್ಲ. ಇನ್ನೊಂದ್ರೊಳಗೆ ಸಾರು ಬೇಕಾಗಿರ್ತಕ್ಕಂಥ ನೀರು, ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪ್ಪು, ಬೇಕಾಗಿರ್ತಕ್ಕಂಥ ಬೆಳ್ಳುಳ್ಳಿ, ಇಂಥ ಮಸಾಲೆ ವಸ್ತುಗಳವನ್ರಿ, ಅದು ಏನೂ ಇಲ್ಲ. ಮೊದಲನೇದಾಗಿ ಕೇವಲ ಉಸುಗಷ್ಟದ, ಒಳ ಭಾಗದಲ್ಲಿ ಯಾವ ಸಲಕರಣೆ ಇಲ್ಲ, ಕೇವಲ ಉಸುಗಷ್ಟದ. ಗುರು ಹೇಳಿದರು, ಅದರ ಮೇಲೆ ಹಸ್ತವನ್ನಿರಿಸಿ ಗುರುಗಳ ಸ್ಮರಣೆ ಮಾಡಿ, ಆಮೇಲೆ ಹಸ್ತವನ್ನಿರಿಸಿ ಆಶೀರ್ವಾದ ಮಾಡಿದರು. ಹೇ ಮಾತಾ ಅನ್ನಪೂರ್ಣೇಶ್ವರಿ, ಜ್ಞಾನ ವೈರಾಗ್ಯ ಸಿದ್ಧಿಯಾಗುವಗೋಸ್ಕರವಾಗಿ ನೀನು ಪ್ರಸಾದ ರೂಪವಾಗಿ ಸಿದ್ಧಳಾಗುವಂತು. ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ
ಈ ಪಂಚಮಹಾಭೂತಗಳ ಮೇಲೆ ಮಹಾತ್ಮರ ಪ್ರಭುತ್ವ ಇರ್ತದಂತ ಬರ್ತದೆ. ಪಂಚಮಹಾಭೂತಗಳ ಮೇಲೆ ಮಹಾತ್ಮರ ಪ್ರಭುತ್ವ ಇರ್ತದೆ. ಅಷ್ಟೇ ಅಲ್ಲ, ಈ ಮೃತ್ತಿಕ ಇರ್ತಲ್ಲ, ಮೃತ್ತಿಕೆಗೆ ಅಮೃತ ಅಂತ ಹೆಸರದು, ಅನ್ನ ಅಂತ ಹೆಸರು, ಅನ್ನ ಅಂತ ಹೇಳ್ತಾರೆ. ಏಕೆಂದರೆ ಅನ್ನ ಅಂತ ಹೆಸರದು, ಈ ಮಣ್ಣಿಗೆ ಅನ್ನ ಅಂತಾರೆ. ಅಷ್ಟೇ ಅಲ್ಲ, ಈ ಬೆಳೆದಿರ್ತಕ್ಕಂಥ ಅನ್ನ ಎಲ್ಲಿಂದ ಬರ್ತದೆ ರೀ? ಮಣ್ಣಿಂದ ಬರ್ತದೆ. ಮತ್ತು ಮಣ್ಣಿನೊಳಗೆ ಉಸುಕದಿಲ್ಲ ರೀ, ಉಸುಕ ಕಲ್ಲು ಎಲ್ಲದಲ್ಲ. ಅವರು ಗುರುಗಳು ಸಂಕಲ್ಪ ಮಾಡಿದರು, ಯಾವ ಅನ್ನ ರೂಪ ಇರತಕ್ಕಂಥ ಭೂಮಿ ಅದಲ್ಲ, ಈ ಉಸುಕದಲ್ಲ, ಎಲ್ಲ ಏನಾಗಲಿ ನೀವಿರ್ತಕ್ಕಂಥ ಅನ್ನವೇ ಸಿದ್ಧವಾಗಲಿ ಇದರಲ್ಲಿ ತಗೊಂಡು ಹೇಳಿ ಸಂಕಲ್ಪ ಮಾಡಿ ಮಾತಾ ಅನ್ನಪೂರ್ಣೇಶ್ವರಿ ಶುದ್ಧಳಾಗುವ ತಗೊಂಡು ಆಶೀರ್ವಾದ ಮಾಡಿದರು. ಜನರಿಗೆ ಹೇಳಿದರು, ಇದು ಪಕ್ವಾಗಿ, ಇದು ಈಗ ಪಕ್ವಾಗ್ತಾ ಈ ಖುದ್ದು ಪಕ್ವಾಗ್ತಾ ಕೊನೆಗೆ ಒಳಭಾಗದ ಆವಿಯನ್ನು ತಡೆಯಲಾರದೆ ಅದು ಸುವಾಸನೆ ಬರ್ತಾ ಅತ್ಯಂತ ವೇಗವಾಗಿ ಆ ಆವಿ ಬಂದು ಮೇಲ್ಭಾಗ ಮುಚ್ಚಿರ್ತಕ್ಕಂಥ ಪ್ರಸಾದ ಸಿದ್ಧವಾಗಿ ಮೇಲ್ಭಾಗ ಮುಚ್ಚಿರ್ತಕ್ಕಂಥ ಪದಾರ್ಥಗಳು ತನ್ನ ಹಾರಿ ಕೆಳಗೆ ಬೀಳಬೇಕು ಪ್ರಸಾದ ಸಿದ್ಧವಾಗಿ. ಆಗ ನಮ್ಮ ಕಡೆ ಬರೀ ತಗೊಂಡು ಹೇಳಿ ಆಶೀರ್ವಾದ ಮಾಡಿ ಗುರುಗಳು 3 ಪಾತ್ರೆ ಆಶೀರ್ವಾದ ಮಾಡಿದರು. 5 ಪಾತ್ರೆಗಳೇ ಅಂತ ಮುಂದೆ ಅಲ್ಲಿಂದ ಗುರುಮಠಕ್ಕೆ ಹೋಗಿ ಒಳಗೆ ಹೋದರು. ತಮ್ಮ ಇದೆಲ್ಲ ಆಗುವಷ್ಟರಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಒಂದು ರೀತಿ ಭಯ ವರ್ಷದ ಮುಂದೇನು ಗತಿ ಏನಾಗ್ಬೋದು. ಕೆಲವೊಬ್ಬರು ಏನು ಉಸುಕ ಅನ್ನ ಹೇಗಾಗ್ತದೆ, ಕೆಲವೊಬ್ಬರು ಮಹಾತ್ಮರಿರ್ತಕ್ಕಂಥ ಶಕ್ತಿ ಭಾಳ ವಿಶೇಷ ಅಂತ ಕೆಲವೊಬ್ಬರು. ಮಠದಲ್ಲಿರ್ತಕ್ಕಂಥ ಗುರುಗಳ ಸನ್ನಿರ್ತಕ್ಕಂಥ ಎಲ್ಲ ಜಿಂಕೆಗಳು, ಮೊಲಗಳು, ಪಶುಗಳು ಎಲ್ಲ ಕೂಡ ಗುರುಗಳನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದಾವೆ. ಎಲ್ಲ ಅಲ್ಲಿರ್ತಕ್ಕಂಥವ್ರು ಆಶ್ಚರ್ಯ ನೋಡ್ತಾ ಇದ್ದಾರೆ. ಎಲ್ಲ ಜನರು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಗುರುಗಳು ಆಶೀರ್ವದಿಸಿ ಒಳಭಾಗದಲ್ಲಿ ಹೋಗಿ ತಮ್ಮ ಮಂಚದ ಮೇಲೆ ವಿರಾಜಮಾನರಾಗ್ತಾ ಇರುವಂತೆ ಅಷ್ಟರಲ್ಲಿ ಈ ಕಡೆ ಒಮ್ಮಿಂದೊಮ್ಮೆ ಪಾತ್ರಗಳಲ್ಲಿ ಮತ್ತು ಧ್ವನಿ ಕೇಳಿಸ್ಕತ್ತು. ಎಲ್ಲ ಪಾತ್ರಗಳಿಗೂ ಓಂಕಾರ ಧ್ವನಿ ಪ್ರಾರಂಭ ಆತ್ರಿ. ಧ್ವನಿ ಕೇಳಿಸ್ಕತ್ತು ಪಾತ್ರೆಗಳಿಂದ ಓಂ ಮತ್ತು ಜೋರಾಗಿ ಧ್ವನಿ ಕೇಳಿಸ್ಕತ್ತು. ಧ್ವನಿ ಕೇಳ್ತಾ ಅದ್ರ ಒಳಭಾಗದಲ್ಲಿ ಪಾತ್ರೆ ಕುದಿತೋದ್ರಲ್ಲಿ ಪಾಯಸ ಮಾಡ್ತೈತ್ರಿ. ಪಾಯಸ ಮಾಡುವ ಏನಾಗ್ತದೆ ಒಳಭಾಗದಲ್ಲಿ ಈಗ ರಟ್ಟಪಟ್ಟ ಧ್ವನಿ ಕೇಳ್ತಾರೆ. ಹಾಗೆ ಧ್ವನಿ ಕೇಳೋದು ಪ್ರಾರಂಭ ಆಯಿತು. ಆ ಕೇಳ್ತಾ ಅದು ಹಾಗೆ ಆಗ್ತಾ ಬಂತು. ಅದು ಒಳಭಾಗದಿಂದ ಆವೆ ಹೊರಭಾಗದ ಸುವಾಸನೆ ಬರ್ಲಿಕ್ಕೈತ್ರಿ. ವಿಶೇಷವಾಗಿರ್ತಕ್ಕಂಥ ಸುವಾಸನೆ ಅದು. ಇಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಪಾಯಸ ಅನ್ನ ಸಾರು ಇದು ಬೇರೆ ರೀ. ಅದು ಎಂಥದ್ದು ಮರಳು, ಅದು ಪಕ್ವಾಗಿ ಅದು ಅನ್ನಾಗಿ ಹೊರಭಾಗ ಬರ್ತಕ್ಕಂಥದ್ದು ಗುರುಗಳ ಶಕ್ತಿಯಿಂದ, ಗುರು ಶಕ್ತಿಯಿಂದ ಮಾಡಿರ್ತಕ್ಕ ಯಾವ ಹೆಣ್ಣುಮಕ್ಕಳು ಏನು ಪುರುಷರು ಮಾಡ್ತಕ್ಕಂಥದ್ದಲ್ಲ. ಸದೃಢ ಪ್ರಸಾದವನ್ನು ಸಿದ್ಧಗೊಳಿಸ್ತಕ್ಕಂಥವ್ರು ಇದ್ದಾರೆ. ಮಹಾಪ್ರಸಾದ ಸಿದ್ಧ ಆಗ್ತಾ ಬಂದು ಹೊರಭಾಗದಲ್ಲಿ ಸುವಾಸನೆ ಎಲ್ಲ ಕಡೆಗೂ ಆ ವಸ್ತುವಿನ ಸುವಾಸನೆ ಬರಲಿಕ್ಕೆ ಪ್ರಸಾದದ್ದು ಬರ್ತಾ ಅತ್ಯಂತ ವೇಗವಾಗಿ ಅದು ಆಗ್ತಾ ಅದು ಒಳಭಾಗದ ಆವಿ ಹೆಚ್ಚಾಗಿಬಿಡ್ತು. ಹೆಚ್ಚಾಗಿ ಅತಿ ಹೆಚ್ಚಾಗಿ ಯಾವಾಗ ಬಂತು ಜೋರಾಗಿ ಪುಟ್ಕೊಂಡು ಮೇಲ್ಭಾಗದ ಪಾತ್ರಗಳು ಅಷ್ಟು ಕೆಳಗೆ ಬಿದ್ದುಬಿಟ್ಟು ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥದ್ದು ಭಾಳ ದೊಡ್ಡದು. 5 ಪಾತ್ರೆಗಳಲ್ಲಿ ಪಾಯಸ ಆಗ್ಯದ, ಆಮೇಲೆ ಅನ್ನ ಆಗ್ಯದ, ಸಾರು ಆಗ್ಯದ. ಏನೋ ತಯಾರೈತೆ ರೀ. ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಜನರಿಗೂ ಆನಂದ ಭಾಷೆಗಳು ಒಂದು. ಕೆಲವರಿಗೆ ಗುರುಗಳು ಇಂಥ ಕಷ್ಟ ಅಂತಕ್ಕಂಥದ್ದು ಮತ್ತು ಗುರುಗಳು ಇಂಥದ್ದು ಸಿದ್ಧ ಮಾಡಿದರು. ನಮಗೋಸ್ಕರ ತಮ್ಮ ತಪಸ್ಸಿನ ಶಕ್ತಿಯನ್ನು ಗುರುಗಳು ಉಪಯೋಗಿಸ್ಬೇಕಾಯಿತು ಅಂತಕೊಂಡು ಕೆಲವೊಬ್ಬರಿಗೆ ದುಃಖ ಅನ್ನಿಸ್ತು. ಕೆಲವೊಬ್ಬರು ಗುರುಗಳ ಮಹಿಮೆ ಒಮ್ಮೆ ಒಂದೊಂದು ಕಾರಣಕ್ಕೆ ತಿಳಿತಿರ್ತದಪ್ಪ. ದೊಡ್ಡವ್ರಿಗೆ ಕಷ್ಟ ಬಂದಾಗ ದೊಡ್ಡವರಿಂದ ಒಮ್ಮೆ ಮಾತ್ರ ಇರ್ತಂಥ ಜಗತ್ತಿಗೆ ಒಂದು ಕೊಡುಗೆ ಆಗ್ತದೆ. ವಿಶೇಷವಾದ ಕೀರ್ತಿ ಕೂಡ ಅದು ಹೊರಭಾಗ ಬರಬೇಕಾಗ್ತದೆ. ಮಾತ್ರ ಇರ್ತಂಥ ಲೀಲೆ ನಾವು ನೋಡಿದ್ದೀವಿ ಅಂದ್ಕೊಂಡು ಕೆಲವೊಬ್ರಿಗೆ ಅನ್ನಿಸ್ತು. ಕುಡಿದ್ರೆ ಪ್ರತಿಯೊಬ್ಬರು ಅವರವ್ರ ಭಾವನೆಗಳು ಬೇರೆ ಆಗಿರ್ತಕ್ಕಂಥ ಭಾವನೆಗಳು ಬಂದು ಅದಕ್ಕಂಥ ಮಹಿಪತಿಯವರು, ಬೆಂಗೇರಿಯವರು, ಅದಕ್ಕಂಥ ಇನ್ನೂ ಇವರೆಲ್ಲ ಕೂಡ್ಕೊಂಡು ಸೋಟು ಕಲ್ಲಪ್ಪ ಅಂತಕ್ಕಂಥವ್ರು ಯಾರಿದ್ರು ನೋಡಿ ಎಲ್ಲ ಅಲ್ಲಿ ಅಪ್ಪ ಅವ್ರ ಸಮೀಪಕ್ಕೆ ಇರ್ತಕ್ಕಂಥ ಜನರೆಲ್ಲ ನಮ್ಮ ಶರ್ಮಾಪದವ್ರು ನಡ್ಲಿಕ್ಕೆ ಬರ್ತಿರಲಿಲ್ಲ. ಆದರೂ ಅವರು ಕೂಡ ಎಲ್ಲರೂ ಕೂಡ್ಕೊಂಡು ಹಾಗೆ ಓಡ್ತಾ ಸದುರಿಗೂ ಸಾಷ್ಟಾಂಶ ನೋಡ್ರು. ನಮ್ಮ ಶರ್ಮಾಪದವ್ರು ಕುಂಟೋತ ಆಗ ಕುಂಟತಾ ಅವರು ಹೋಗಿ ಗುರು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪೋರೇ ಪ್ರಸಾದ ಸಿದ್ಧ ಆಗಿದ್ರೆ ಅಪ್ಪೋರ
ದಯಮಾಡಿಸ್ಬೇಕು. ಪ್ರಸಾದ ಸಿದ್ಧ ಆಗಿದೆ, ಪ್ರಸಾದ ಸಿದ್ಧ ಆಗ್ಯದ ಪೂರ. ಮರಳು ಮಹಾಪ್ರಸಾದ ಆಗ್ಯದ, ಮರಳು ಮಹಾಪ್ರಸಾದ ಆಗ್ಯದ, ಮರಳು ಮಹಾಪ್ರಸಾದ ಆಗ್ಯದ. ಪಾತ್ರೆ ಯಾವಾಗ ಇಲ್ಲಿ ಈ ಮೇಲ್ಭಾಗದಲ್ಲಿ ಅದು ಹಾರಿ ಬಿದ್ದು ಕೆಳಭಾಗದಲ್ಲಿ ಪ್ರಸಾದ ಸಿದ್ಧ ಐತಲ್ರಿ, ಅಲ್ಲೇ ಇದ್ದವರೆಲ್ಲ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮೊದಲೇ ಅತ್ಯಂತ ಭಕ್ತಿಯಿಂದ ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಾಧು ಸಂತ ಮಹಾರಾಜ ಕಿ ಜೈ, ಶ್ರೀ ಗುರುದೇವ ದತ್ತ ಅವಧೂ ಅಂತಕೊಂಡು ಎಲ್ಲರೂ ಜಯಘೋಷ ಮಾಡಿದರು. ಗುರುನ ಪರೀಕ್ಷೆ ಮಾಡಲಿಕ್ಕೆ ಬಂದ ಏನು ಸೇವಕರು ಅವರು ಕೂಡ ಅವತ್ತು ಬಂದಿರೋರು, ಅವರು ಅದು ನೋಡಿ ಆಶ್ಚರ್ಯಪಟ್ಟು ಜಯಘೋಷ ಮಾಡಿದರು. ಪ್ರಸಾದಕ್ಕೆ ಬಂದಿರತಕ್ಕಂಥವ್ರು ಕೂಡ ನಡೆದ ಘಟನೆ ಪ್ರತ್ಯಕ್ಷ ನೋಡಿದ್ರು, ಅವರು ಜಯಘೋಷ ಮಾಡಿದರು. ಇರ್ತಕ್ಕಂಥ ಭಕ್ತರು ಕೂಡ ಆಶ್ಚರ್ಯಪಟ್ಟು ಜಯಘೋಷ ಮಾಡಿ ಓಡ್ತಾ ಸದ್ಗುರುಗಳ ಸನ್ನಿಧಿಗೆ ಹೋಗಿ ಸದ್ಗುರುಗಳು ಜಯಘೋಷ ಮಾಡಿ ಸದ್ಗುರುಗಳೇ ದಯಮಾಡಿಸ್ಬೇಕು, ಬರಬೇಕು ಅವರ ಅಪ್ಪವರ ಪ್ರಸಾದ ಸಿದ್ಧ ಆಗಿದೆ, ಪ್ರಸಾದ ಸಿದ್ಧ ಆಗಿದೆ ಬನ್ನಿ ತಿಳ್ಕೊಂಡು ಹೇಳಿ ಗುರುವಿಗೆ ನಮಸ್ಕಾರ ಮಾಡಿ ಕರೆದಾಗ ಅಪ್ಪ ಅವರು ಸಂತೋಷದಿಂದ ಹೊರಭಾಗ ಬಂದರು. ಒಂದು ಪ್ರಸಾದ ಪಾತ್ರೆಗಳ ಹತ್ರ ಬರ್ತಾರೆ. ಪಾತ್ರೆ ನೋಡಿ ಸಂತೋಷದಿಂದ ಮಾತಾ ಅನ್ನಪೂರ್ಣೇಶ್ವರಿ ಎಲ್ಲರ ಹಿತದೃಷ್ಟಿಯಿಂದ ಎಲ್ಲರೂ ಸಂತೋಷ ನೀಡುವಗೋಸ್ಕರ ದಯಮಾಡಿಸಿದೆ. ಮಹಾ ಸಂತೋಷ ಇದೆ, ಒಳ್ಳೆಯದಲ್ಲ ನಿನಗೆ, ಒಳ್ಳೆಯದು ತಗೊಂಡು ಅನ್ನಪೂರ್ಣೇಶ್ವರಿ ಕೂಡ ಆಶೀರ್ವಾದ ಮಾಡಿದರು. ಪ್ರಸಾದ ಸಿದ್ಧ ಆಗಿದೆ. ಗುರುಗಳ ಸ್ಥಿತಿ ಎಂಥದಂದ್ರೆ ಭಾಳ ದೊಡ್ಡದ್ರಿ. ಅವ್ರ ಸ್ಥಿತಿಯನ್ನು ಮುಟ್ಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಅದಂದ್ರೆ ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ ಅಂತ. ಅಂದರೆ ಇಲ್ಲಿ ನ ತದ್ಭಾಸಯತೆ ಸೂರ್ಯೋ, ಯಾವ ಗುರುಗಳಿದ್ದಾರಲ್ಲ ಅವರ ಸ್ಥಾನಕ್ಕೆ ಸೂರ್ಯನಿಗೂ ಬೆಳಗಲಿಕ್ಕೆ ಆಗೋದಿಲ್ಲ ಅಂತ, ಅವ್ರನ್ನ ಬೆಳಗಲಿಕ್ಕೆ ಆಗೋದಿಲ್ಲ ಅಂಥ ಸ್ಥಾನ ಪರಬ್ರಹ್ಮ ಸ್ವರೂಪ ಇದ್ದಾರೆ ಅವರು. ಸೂರ್ಯ ಅವ್ರನ್ನ ಪ್ರಕಾಶಪಡಿಸಲಿಕ್ಕೆ ಆಗೋದಿಲ್ಲ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ, ಚಂದ್ರರು ಕೂಡ ಅವ್ರಿಗೆ ಪ್ರಕಾಶಪಡಿಸಲಿಕ್ಕೆ ಆಗೋದಿಲ್ಲ ಅಂಥ ಪ್ರಕಾಶ ಅವ್ರದ್ದು. ನ ಪಾವಕ, ವಾಯುದೇವ ಕೂಡ ಇರ್ತಾರಲ್ಲ, ಅಗ್ನಿ ಇರ್ತಾರಲ್ಲ, ಅಗ್ನಿಯು ಕೂಡ ಅವರು ಪ್ರಕಾಶಪಡಿಸಲಿಕ್ಕೆ ಆಗೋದಿಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮಂ ಪರಮಂ. ಅಂದ್ರೆ ಒಂದು ಸಲ ಅಂಥ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಗುರುಗಳು. ಅಂಥವ್ರು ಮರಳಿ ಏನಾದರೂ ಮೋಕ್ಷ ಸ್ಥಾನವನ್ನು ಬಿಟ್ಟು ಬೇರೆ ಬರ್ತಾಯಿದ್ರಂತ ಅದು ಇಲ್ಲ. ಅವ್ರು ಹೊಂದಿರತಕ್ಕಂಥವ್ರು ಕೂಡ ಮೋಕ್ಷವನ್ನು ಬಿಟ್ಟು ಬೇರೆ ಬರ್ತಕ್ಕಂಥದ್ದಿಲ್ಲ. ಮೋಕ್ಷ ಸ್ವರೂಪರೇ ಆ ಗುರು ಇರ್ತಾರೆ, ಅವ್ರು ಹೊಂದಿರತಕ್ಕಂಥವ್ರು ಅವರೇ ಇರ್ತಾರೆ. ಎಲ್ಲರೂ ಕೂಡ ಎಷ್ಟು ಸದ್ಭಕ್ತರದ ಎಲ್ಲರೂ ಸಂಪೂರ್ಣವಾಗಿ ಆ ಗುರುಗಳನ್ನು ಕುರಿತು ಯಥಾರ್ಥವಾಗಿ ತಿಳಿದಿದ್ರೆ ಗುರುಗಳ ಯಥಾರ್ಥ ಸ್ಥಿತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಅವ್ರನ್ನೂ ಕೂಡ ಬೆಳಗಲಿಕ್ಕೆ ಸಾಧ್ಯ ಅಂದ್ರೆ ಸ್ವತಃ ಗುರುಗಳನ್ನು ಏನು ಹೇಳೋದು ಅಂಥ ಸ್ಥಾನ ಗುರುಗಳ ಸ್ಥಾನ. ಆ ಗುರುಗಳ ಸ್ಥಾನವನ್ನು ಕುರಿತು ಅಷ್ಟು ವಿಶೇಷವಾಗಿರ್ತಕ್ಕಂಥ ಗುರುಗಳ ಸ್ಥಾನ ಕುರಿತು ಹೇಳ್ತಕ್ಕಂಥದ್ದು ಏನದಪ್ಪ, ಶ್ರೀಮದ್ ಭಗವದ್ಗೀತೆ ಪ್ರಮಾಣದ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ. ಅಂಥ ಸ್ಥಿತಿ ಮಹಾತ್ಮರ ಸ್ಥಿತಿ, ಅಂಥ ಸ್ಥಿತಿ ಸದ್ಗುರುಗಳ ಸ್ಥಿತಿ, ಅಂಥ ಸ್ಥಿತಿ ಅದು ಪರಬ್ರಹ್ಮ ಸ್ಥಿತಿ. ಅಂಥ ಪರಬ್ರಹ್ಮರೇ ಸದ್ಗುರುಗಳು, ಅದರಲ್ಲಿ ಮತ್ತು ನಮ್ಮ ಸದ್ಗುರುಗಳು ಅಂತ. ಎಂಥ ಸದ್ಗುರು ಹೇಳಿ, ಜಗತ್ತಿನಲ್ಲಿ ಅನೇಕ ಜನ ಗುರು ಇರ್ತಾರೆ, ಸಿಗ್ತಿರ್ತಾರೆ. ಆದರೆ ನಮ್ಮ ಅಪ್ಪವ್ರಂಥವ್ರು, ನಮ್ಮ ಗುರುಗಳಂಥವ್ರು ಎಷ್ಟು ಜನ ಸಿಗ್ಬೋದು ಹೇಳ್ರಿ? ಅಂದಾಜು ಹೇಳ್ರಿ ನೋಡು, ಎಷ್ಟು ಮಂದಿ ಸಿಗ್ಬೋದು? 100ರಲ್ಲಿ ಸಿಗ್ತಾ ಇದ್ದಾರೆ? ಎಲ್ಲೋ ಸಿಗ್ಬೋದು, ಎಲ್ಲೋ ಒಬ್ಬರು ಇಬ್ಬರು, ಭಾಳಷ್ಟು ಅಷ್ಟು ಭಾಳ ಕಡಿಮೆ ಇರ್ತದೆ ರೀ, ಭಾಳ ಕಡಿಮೆ ಇರ್ತದೆ. ಸಮುದ್ರದಲ್ಲಿ ಹೋಗಿ ಮುಳುಗಿ ನೋಡ್ರಿ, ಮುತ್ತುಗಳೇ ಸಿಗ್ಬೋದು, ರತ್ನಗಳ ಸಂಖ್ಯೆ ಕಡಿಮೆ ಇರ್ತದೆ ರೀ. ಹಾಗೆ ಇನ್ನೂ ಕೂಡ ಒಂದು ಬರ್ತಾನೆ ಏನಂದ್ರೆ ಶೈಲಿನ ಮಾಣಿಕ್ಯಂ, ಶೈಲಿನ ಮಾಣಿಕ್ಯಂ ಮೌಕ್ತಿಕಂನ ಗಜೆ. ಪರ್ವತಗಳಲ್ಲಿ ಮಾಣಿಕ್ಯ ಇರ್ತದೆ, ರತ್ನ ಇರ್ತದೆ. ಪರ್ವತ ಕೆಲವೊಂದು ಇವು ಸಮುದ್ರ ಸಿಗತಕ್ಕಂಥ ಬೇರೆ ಇರ್ತಾವೆ, ಪರ್ವತದಲ್ಲಿ ರತ್ನ ಸಿಗ್ತಿರ್ತಾವೆ. ಶೈಲಿನ ಮಾಣಿಕ್ಯ ಅಂತಕ್ಕಂಥದ್ದು ಪರ್ವತಗಳಲ್ಲಿ ಇರ್ತದೆ, ಅದು ಎಲ್ಲ ಪರ್ವತಗಳಲ್ಲ ಅಂತ. ಶೈಲಿನ ಮಾಣಿಕ್ಯಂ, ಪರ್ವತಗಳಲ್ಲಿ ಮಾಣಿಕ್ಯ ಇರ್ತದೆ, ಎಲ್ಲ ಪರ್ವತಗಳಲ್ಲ.
ಚಂದನಂ ನ ಸರ್ವತ್ರ. ಚಂದನ ಅಂತಕ್ಕ ಶ್ರೀಗಂಧ ಗಿಡಗಳು ಪರ್ವತದಲ್ಲಿರ್ತಾವೆ. ಶ್ರೀಗಂಧ ಗಿಡಗಳು ಪರ್ವತದಲ್ಲಿರ್ತಾವೆ, ಅವು ಕೂಡ ವನದಲ್ಲಿ. ಅದು ಎಲ್ಲ ವನಗಳಲ್ಲಿ ಕೂಡ ಚಂದನ ಸಿಗೋದಿಲ್ಲ. ಅದರಂತೆ ಶೈಲಿ ಶೈಲಿ ಮಾಣಿಕ್ಯ ಮೌಕ್ತಿಕಂ ನ ಗಜೆ ಗಜೆ. ಆನೆಗಳಲ್ಲಿ ಈಗ ಮುತ್ತು ಎಲ್ಲಿ ಸಿಗ್ತಾವೆ ಅಂದ್ರೆ, ಮುತ್ತುಗಳು 7 ಸ್ಥಾನದಲ್ಲಿ ಸಿಗ್ತಾವೆ ಅಂತ ಹೇಳ್ತಾರೆ. 7 ಸ್ಥಾನಗಳಲ್ಲಿ ಮುತ್ತುಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ ಶಿಂಪಿಲಿ ಸಿಗ್ತಾವೆ. ಸಮುದ್ರತಕ್ಕಂಥ ಕಪ್ಪೆ ಚಿಪ್ಪಿನಲ್ಲಿ ಮುತ್ತುಗಳು ಸಿಗ್ತಾವೆ. ಇನ್ನು ಬಿದಿರೆಗಳಿರ್ತಾವೆ, ಬಿದಿರೆಗಳಲ್ಲಿ ಒಂದು ಸಲ ಮುತ್ತಾಗಿರ್ತದೆ. ಬಿದಿರ್ತಾವೆ, ಈ ಬಿದಿರೆಗಳಲ್ಲಿ ಕೂಡ ಮುತ್ತು ಸಿಗ್ತದೆ. ಎಲ್ಲ ಬಿದಿರೆಗಳಲ್ಲಿ ಮುತ್ತು ಸಿಗ್ತದೆ. ಆಮೇಲೆ ಮದ ಬಂದಿರ್ತಕ್ಕಂಥ ಆನೆ ಇರ್ತಾವೆ ನೋಡಿ. ಆನೆಗಳ ಆನೆಗಳ ಮಸ್ತಕದಲ್ಲಿರ್ತ ಮದೋದಕದ ಗಟ್ಟಿ ಆಗ್ತಾ ಒಳಭಾಗದಲ್ಲಿ ಮುತ್ತು ತಯಾರಾಗ್ತದೆ. ಆನೆ ಮದೋದಕ ಅಂದ್ರೆ ಮದ ಬಂದಿರ್ತಕ್ಕಂಥದ್ದು ಆನೆ, ಅದರ ಉದಕ ಕೂಡ ಏನಾಗ್ತದೆ ಒಂದೊಂದು ಸಲ ಅದು ಮುತ್ತಾಗ್ತದೆ ಮದೋದಕ. ಇನ್ನೂ ಕೂಡ ಬೇರೆ ಬೇರೆ ಸ್ಥಾನ ಅದು ಸ್ಮರಣೆ ಇಲ್ಲ. ಇನ್ನು ಕೂಡ ಇನ್ನೂ 4 ಸ್ಥಾನ, ಈ 3 ಸ್ಥಾನದಲ್ಲೆಲ್ಲ ಇನ್ನೂ 4 ಸ್ಥಾನದಲ್ಲಿ ಮುತ್ತಾಗ್ತಾ ಇದ್ದಾವೆ ಅಂತ ಹೇಳ್ತಾರೆ. ನೀವು ಕಾಳಿದಾಸರ ವಿಷಯ ನೀವು ನೋಡ್ಬೋದು. ಹಿಂದಿನ ಒಂದು ನಾವು ಪಾಠ ಮಾಡ್ತಕ್ಕಂಥ ಸಮಯದಲ್ಲಿ 1984-85 ಇಸ್ವಿಯಲ್ಲಿರ್ತಕ್ಕಂಥ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿ ಕಾವ್ಯ ಭಾಗವನ್ನು ನೋಡ್ಬೋದು. ಅದನ್ನು ನೋಡ್ಬೋದು. ಅದ್ರ ಗೈಡ್ ಇರ್ತದೆ, ಅದನ್ನು ಕೂಡ ನೋಡ್ಬೋದು. ಅದರೊಳಗೆ ವಿಶೇಷ ಇರ್ತದೆ ನಿಮಗೆ. ಇದು ಈ ವಿಶೇಷ ಸಿಗಲಿ ಅಂದ್ರೆ. ಆಮೇಲೆ ಈಗ ಶೈಲಿನ ಮಾಣಿಕ್ಯಂ ಮೌಕ್ತಿಕಂನ ಗಜೆ ಗಜೆ. ಆನೆಗಳ ಮದೋದಕದಲ್ಲಿ ಆನೆಗಳಿರ್ತವಲ್ಲ, ಆನೆಗಳ ಶಿರಸ್ಸಿನಲ್ಲಿ ಒಳಭಾಗದಲ್ಲಿ ಮೆದುಳಿನಲ್ಲಿ ಮುತ್ತು ಸಿಗ್ತಾವೆ. ಖರೆ ಎಲ್ಲ ಆನೆಗಳಲ್ಲೆಲ್ಲ ಎಲ್ಲೋ ಒಂದೊಂದು ಆನೆಗಳಲ್ಲಿ ಮಾತ್ರ ಸಿಗ್ತಾ ಇದ್ದಾವೆ. ಅದಕ್ಕೆ ಮದೋದಕ ಚಂದನಂನ ವನೆ ಸಾಧವೋ ನೈ ಸರ್ವತ್ರ. ಅದರ ಜಗತ್ತಿನಲ್ಲಿ ಮಹಾತ್ಮರು ಇರ್ತಾಯಿದ್ದಾರೆ, ಬಹಳಷ್ಟು ಮಹಾತ್ಮರು ಇರ್ತಾರೆ. ಎಲ್ಲರೂ ಮಹಾತ್ಮರು ಇರ್ತಾರೆ. ಆದರೆ ನಿಜವಾಗಿರ್ತಕ್ಕಂಥ ಮಹಾತ್ಮರು ಸಿಗೋದು ಸಾಧವೋ ನೈ ಸರ್ವತ್ರ. ಎಲ್ಲ ಕಡೆಗೂ ಮಹಾತ್ಮರು ಇರಲ್ಲಪ್ಪ. ಅಪ್ಪರಂಥ ಮಹಾತ್ಮರು ಎಲ್ಲೆಲ್ಲೋ ಕೆಲವೊಬ್ಬರು ಮಹಾತ್ಮರು ಇರ್ತಾರೆ ಅಂತ ಹೇಳ್ತಾರೆ. ಅದರಂತೆ ಚಂದನಂನ ವನೆ ಶ್ರೀಗಂಧ ಕೂಡ ಎಲ್ಲೆಲ್ಲೂ ಇರ್ತದೆ. ಹಾಗೆ ಮಾತ್ರ ಎಲ್ಲೆಲ್ಲೋ ಕೆಲವೊಬ್ಬರು ಇರ್ತಾರೆ. ಅಪ್ಪರಂತಿಷ್ಟು ಮರಳನ್ನು ಮಹಾಪ್ರಸಾದ ಮಾಡಿ ಎಂಥ ವಿಜ್ಞಾನಿ ಬಂದರಂದ್ರೂ ಕೂಡ ಮರಳನ್ನು ಕರಗಿ ಶಿಲೆ ಆಗ್ಬೋದು, ಪುನಃ ಶಿಲಾರಸ ಆಗ್ಬೋದು. ಶಿಲಾರಸ ತಯಾರಾಗಿ ಅದು ಮುಗಿದು ಆರಿದ ಮೇಲೆ ಮತ್ತೆ ಪುನಃ ಶಿಲೆ ಆಗ್ತಕ್ಕಂಥ ಆಗುತ್ತದೆ. ಅನ್ನ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ರೀ. ಅಂಥ ಸಾಮರ್ಥ್ಯ ಇರ್ತಕ್ಕಂಥ ಗುರುಳನ್ನು ಇದು ನಿಲುಕದೇ ಇರುವಾಗ ಕೆಲವೊಬ್ಬರು ಈ ವಿಷಯ ತಮಗೆ ತಿಳಿಯದೇ ಇರುವಾಗ ಕೆಲವೊಬ್ಬರು ಪರ್ವ ಅಂತ ಒಂದು ಗ್ರಂಥ ಬರ್ತಾರೆ. ಪರ್ವ ಅಂತ, ಅದ್ರ ಹೆಸರೇನು ರೀ? ಪರ್ವ ಅಂತ, ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಮಹಾಭಾರತವನ್ನು ಬರ್ತಾರೆ. ಅದರೊಳಗೆ ಪರ್ವ ಅನ್ನೋ ಗ್ರಂಥ ಮಹಾಭಾರತದ್ದು. ಎಲ್ಲರೂ ಶ್ರೀಕೃಷ್ಣ ಭಗವಂತನ ಅಥವಾ ಅಲ್ಲಿರ್ತಕ್ಕಂಥ ಅನೇಕ ಮಹಾತ್ಮರ ಲೀಲೆಗಳು ನೋಡ್ರಿ. ಆ ಎಲ್ಲ ಲೀಲೆಗಳು ಆ ಮಹತ್ವ ಇರ್ತಕ್ಕಂಥ ಏನು ಹೇಳಿದ್ರು, ಇಂಥ ಮಹತ್ವ ಇರ್ತಕ್ಕಂಥ ಲೀಲೆಗಳನ್ನೆಲ್ಲ ತೆಗೆದುಹಾಕಿದ್ದಾರೆ. ಒಂದು ಲೀಲೆ ಕಾಯ್ದಿಲ್ಲ ಅದರೊಳಗೆ. ಅದು ಜನರಿಗೆ ಅಷ್ಟು ಹಿಡಿಸ್ತಾ ಇಲ್ಲ, ಅದು ಸತ್ಯ ಅಲ್ಲ, ಹಾಗಲ್ಲ ಹೀಗೆಲ್ಲ ತಿಳ್ಕೊಂಡ್ರೆ. ಈಗ ಬೇರೆ ಬಂದ ನೋಡಿ ಎಲ್ಲ ಕ್ರಿಶ್ಚಿಯನ್ ಮತಗೋಸ್ಕರ, ಈ ಇಸ್ಲಾಂ ಧರ್ಮಗೋಸ್ಕರ ಯಾರೋ ಪುಷ್ಟೀಕರಿಸೋರು ಬಂದಿರ್ತಾರಲ್ಲ, ಇಂಥ ಒಂದು ಕಾರಣಗೋಸ್ಕರ ಮಹಾಭಾರತ ಎಲ್ಲ ಒಳಗೆ ವಿಷಯ ತೆಗೆದುಹಾಕಿಬಿಟ್ಟಾರೆ. ಒಳಗೆ ಸಾಮಾನ್ಯ ಶ್ರೀಕೃಷ್ಣ ಭಗವಂತ ಸಾಮಾನ್ಯರು, ಪಾಂಡವರು ಸಾಮಾನ್ಯರು, ಎಲ್ಲ ಋಷಿಗಳು ಸಾಮಾನ್ಯರು, ಎಲ್ಲ ಸಾಮಾನ್ಯರು. ಯಾರು ವಿಶೇಷ ಅನ್ನೋದ್ರೊಳಗೆ ಒಂದು ಸ್ವಲ್ಪ ಕಾಯ್ದಿಲ್ಲ. ಅಂಥವರು ನಾವು ಹೇಳ್ತೀವಿ ಇಂಥ ವಿಷಯ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದಿನವರು ಬರ್ಕೊಂಡು ಬಂದಿರ್ತಕ್ಕಂಥ ಸತ್ಯ ಇರೋದನ್ನು ಬರೆದಿದ್ದಾರೆ. ಬರ್ದೆಲ್ಲ ಸುಳ್ಳು ಅಂತ ಅನ್ಬೋದು ಕೆಲವರು. ಈಗ ನಂದೇಶ್ವರದಿಂದ ಅದನ್ನ ಎಷ್ಟು ಕಿಲೋಮೀಟ್ರ್ ಅದ ರೀ? ಕಿಲೋಮೀಟ್ರ್ ಕಲ್ಲ ಮೇಲೆ ಬರೆದಿದ್ದಾರಲ್ಲ. ಸುಮ್ಮನೆ ಬರೆದಿರ್ತಾರಂತಂದ್ರೆ ಅಲ್ಲಿ ಪರ್ಯಂತ ಹೋಗಿ ನೋಡಿದ್ರೆ ಸೈಕಲ್ ಮೋಟ್ರ್ ತೊಗೊಂಡು ಅಥವಾ ಕಾರ್ ಹಿಡಿದು ತೊಗೊಂಡು ಹೋದ್ರೆ ನಿಮ್ಮ ಮೀಟರ್ ತೋರಿಸ್ತಿರ್ತಾರಲ್ಲ, ಅಲ್ಲಿ ಹೋದಾಗ ಎಷ್ಟಾಗಿರ್ತದೆ ರೀ? ಸುಮ್ಮನೆ ಬರೆದಿರ್ತಾರ ನಿಜವಾಗಿರ್ತದೆ ರೀ? ಹಿಂದಿನ ಗ್ರಂಥಗಳಲ್ಲಿ ಯಾವ್ದು ಬರ್ದಾರ ಸತ್ಯವನ್ನೇ ಬರೆದಿದ್ದಾರೆ. ಈಗಿನವ್ರು ಬೇರೆ ಇರ್ತಿರ್ತಾರ, ಪರ್ವ ಅಂತಕ್ಕಂಥ ಬರ್ದಾರ. ಹಾಗೆ ಈಗಿನವ್ರು ಅದನ್ನು ಮುಚ್ಚಿ ಹಾಕಿ ತಮ್ಮದೇ ಇರ್ತಕ್ಕಂಥ ಯಾವುದೋ ಒಂದು ಸ್ವಾರ್ಥಗೋಸ್ಕರ ಗ್ರಂಥಗಳು ಬದಲಾವಣೆ ಮಾಡ್ತಕ್ಕಂಥದ್ದು ಏನೇನು ಮಾಡ್ತಕ್ಕಂಥದ್ದು. ಆದರೆ ಅಂಥದ್ದು ಯಾರು ಕೂಡ ನಂಬತಕ್ಕದ್ದಲ್ಲ. ಸತ್ಯವನ್ನೇ ಎಲ್ಲ ನಂಬತಕ್ಕಂಥದ್ದು. ಸತ್ಯ ಅಂತಕ್ಕಂಥ ಸರ್ವಶ್ರೇಷ್ಠ. ಸತ್ಯವನ್ನೇ ನಂಬಬೇಕು. ಆ ಸತ್ಯವನ್ನು ಯಾವ ಕಾಲಕ್ಕೂ ಕೂಡ ನಂಬರು. ಸತ್ಯಮೇವ ಜಯತೆ, ಕೊನೆಗೆ ಸತ್ಯವೇ ಜಯಿಸ್ತದೆ. ಸತ್ಯ ಎಂದೂ ಕೂಡ ಜಯ ಇಲ್ಲ. ಅಲ್ಲಿ ಪರ್ಯಂತ ಏನೂ ಆಗುತ್ತೆ, ಅಲ್ಲಿ ಪರ್ಯಂತ ಹಾಗೆ ಹೀಗೆ ಆಗ್ತಾ ಕೊನೆಗೆ ಒಂದು ಸಲ ಒಂದು ಸುಳ್ಳನ್ನು ಸತ್ಯ ಮಾಡ್ಬೋದು. ಸಾವಿರ ಸಲ ಪ್ರಯತ್ನ ಮಾಡಿದರು. 1000 ಸಲ ಪ್ರಯತ್ನ ಮಾಡಿ ಕೊನೆಗೆ ಸುಳ್ಳೇ ಆಗ್ತದೆ, ಸತ್ಯ ಆಗ್ತದೆ. ನಿಮ್ಮೊಂದು ಜಮಖಂಡಿಲಿ ಬಹಳ ದಿನಗಳ ಹಿಂದೆ 57ನೇ 58ನೇ ಇರ್ಬೋದು,
ಒಬ್ಬರು ಏನು ಮಾಡಿದ್ರು ಅಂದ್ರೆ ಮೊನ್ನೆ ಹೇಳಿ ಕಾಣ್ತದೆ, ವಿಷಯ ಹೇಳಿರ್ಬೋದು. ಕತೋಟಿಯವ್ರ ತೋಟದಲ್ಲಿ ಒಬ್ಬ ಅಣ್ಣತಮ್ಮರು ನಾಶ ಮಾಡಿದ್ರಿ. ಮೇವು ಕೊಯ್ತಕ್ಕಂಥ ಕಡ್ತಾದಲ್ಲಿ ಹಾಕಿ ಅವ್ರಿಗೇನು ಮಾಡಿ ಮಲ್ಕೊಂಡು ಎತ್ತಿ ಹಿಡಿದು ಒಮ್ಮೆ ಹೀಗೆ ಹೊಡೆದು ಬಿಡೋದು. ಮುಂಡಗಳು ಬೇರ್ಪಟ್ಟಾಗಿ 7 ಮಂದಿನ ಕೊಂದಿದ್ರಿ. ಅದು ಅವ್ರ ಮನೆಯೊಳಗೆ ಹಾಕಿ ಸುಟ್ಟು ನಾಶ ಮಾಡಿಬಿಟ್ರು ರಾತ್ರಿಯಲ್ಲಿ. ಊರೆಲ್ಲ ಮರುಗಿದ್ರು, ಹೀಗೆ ಆಗಬಾರ್ದಾಯಿತು. ತಾನು ಕೂಡ ರಾತ್ರಿ ಹೋಳಿ ಹುಣ್ಣಿಮೆ ಮಾಡಿ ನಿಜವಾಗಿ ಸತ್ತು ಹೋಗ್ಯಾರ ಅಂತೇಳಿ ಎಲ್ಲ ಮಂದಿಗೆ ಅದು ಏನು ಗುರುತಾಗ್ಬಾರ್ದು ಹಾಗೆ ಮಾಡಿಬಿಟ್ಟ. ಎಲ್ಲ ನಂಬಿರು. ಅದ್ರೊಳಗಿನ ಒಬ್ಬ ತಂಗಿ ಇನ್ನೊಬ್ಬರ ಈಗ ನಾಶ ಆಗುವಾಗ ಅದು ಚೀರಿದಾಗ ಒಬ್ಬ ತಂಗಿ ತಪ್ಪಿಸ್ಕೊಂಡು ಓಡಿದ್ರು. 6-7 ವರ್ಷದ ತಂಗಿ ತಪ್ಪಿಸ್ಕೊಂಡು ಎಲ್ಲಿಯೋ ಕಬ್ಬಿನೊಳಗೆ ಆಡ್ಕೊಂಡು ಕೂತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಊರೊಳಗೆ ಬಂದು ನಮ್ಮ ಕಾಕ ಹೀಗೆ ಮಾಡಿದ, ಎಲ್ಲರೂ ಕೊಂದಾತು ಊರೊಳಗೆ ಹೇಳಿದ ನಂತರ ಎಲ್ಲ ಗೊತ್ತಾದ್ರಿ. ಆ ನಂತರ ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಿಗೆ ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಬ್ಬರು ಪುಣ್ಯಾತ್ಮರು ಅನ್ನೋಕು ಅವ್ರ ನ್ಯಾಯಾಧೀಶರು ಒಂದು ಕರ್ಯಾಳ ಚೀಲ ಅಂತಿರಲ್ಲ, ಈ ಸಕ್ಕರೆ ಚೀಲ ಇರ್ತಾವೆ, ಸಕ್ಕರೆ ಚೀಲ ದೊಡ್ಡ, ಆ ಸಕ್ಕರೆ ಚೀಲ ತುಂಬ ಆಗಿನ ಕಾಲದಲ್ಲಿ 100 ನೋಟುಗಳನ್ನು ಈ ಬಂಡಲ್ ಥರ ಅದನ್ನು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿ 7 ಮಂದಿನ ಕೊಂದದ್ದು ಸುಳ್ಳು ಮಾಡಿ ತೊಗೊಂಡು ಸುಳ್ಳು ಮಾಡಿ ಅಂತ ಹೇಳಿದಾಗ ನ್ಯಾಯಾಧೀಶರು ಅದನ್ನು ಸ್ವೀಕಾರ ಮಾಡ್ಕೊಂಡು ಏನು ಮಾಡಿದ್ರು ಅಂದ್ರೆ 7 ಮಂದಿನ ಕೊಂದದ್ದು ಸುಳ್ಳದ ಈ ನಿರಪರಾಧಿ ಇದ್ದಾನ ಅಂತ ತಿಳ್ಕೊಂಡು ಬರ್ದಾರಂತ್ರಿ. ಯಾರಿಗಿರಿ ಆ ಅಪರಾಧಿಯನ್ನು ನಿರಪರಾಧಿ ಬರೆದು ಪೆನ್ ಕೆಳಗೆ ಇಡುವಷ್ಟರೊಳಗೆ ಅದೇ ಕುರ್ಚಿ ಮೇಲೆ ಬೆಂಗಳೂರೊಳಗೆ ಹಾರ್ಟಾಗಿ ಎಲ್ಲಿ ಸತ್ತು ಹೋಗ್ಬಿಟ್ರಿ. ಅಲ್ಲಿ ಕುರ್ಚಿ ಮೇಲೆ. ಕಾರಣ ಹೇಳ್ರಿ, ಅಲ್ಲಿ ಅವ್ರು ಉಳಿಸೋರಿಗೆ ಪ್ರಯತ್ನ ಮಾಡಿದರು. ದೇವರು ಏನು ಮಾಡಿದರು, ಇಷ್ಟು ಸುಳ್ಳನ್ನು ನೀನು ಸತ್ಯ ಮಾಡ್ತಾ ಇದ್ದೆ ಅಂದ್ರೆ ನೀನು ಇಲ್ಲಿ ಇರ್ಕೂಡ್ದು, ಈ ನ್ಯಾಯಾಧೀಶ ಈ ಸ್ಥಾನಕ್ಕೆ ನೀವು ಯೋಗ್ಯ ಅಲ್ಲ ತಗೊಂಡು ಅದೇ ಕುರ್ಚಿ ಪೆನ್ ಕೆಳಗೆ ಇಡುವಷ್ಟರೊಳಗೆ ಹಾರ್ಟಾಗಿ ಸತ್ತು ಹೋಗ್ಬಿಟ್ರು ಬೆಂಗಳೂರೊಳಗೆ. ಅದಕ್ಕೆ ಸತ್ಯಮೇವ ಜಯತೆ ಅಂತ. ಸತ್ಯ ಅಂದ್ರೆ ಯಾವಾಗಲೂ ಜಯಶಾಲಿ ಆಗ್ತದೆ. ಮುಂದೆ ಅವ್ರು ಆಗ್ತಕ್ಕಂಥ ಶಿಕ್ಷೆನೂ ಆಯಿತು, ಎಲ್ಲ ಆಯಿತು. ನ್ಯಾಯಾಧೀಶರು ಈ ಶಿಕ್ಷೆ ಆಯಿತು, ದೇವ್ರು ಕೊಟ್ಟರು. ಅವ್ರಿಗೆ ಆಗ್ತಕ್ಕಂಥ ಶಿಕ್ಷೆ ಅದು ಕೂಡ ಆಯಿತು. ಅದಕ್ಕೆ ಸತ್ಯ ಅನ್ನೋದು ಜಗತ್ತಿನಲ್ಲಿ ಭಾಳ ಶ್ರೇಷ್ಠ ಇರ್ತದೆ. ಎಲ್ಲ ಕಡೆಗೂ ಏನೇನು ಆಗ್ತಾಯಿದ್ರು ಕೂಡ ಕೊನೆಗೆ ಜಯ ಆಗ್ತಕ್ಕಂಥ ಯಾವಲ್ರಿ ಸತ್ಯಕ್ಕೆ ಆಗ್ತದೆ. ಇಂಥ ಗ್ರಂಥಗಳು ಸುಳ್ಳು ಸಾಧಿಸ್ಕೊಂತ ಭಾಳಷ್ಟು ಇದ್ದಾರೆ. ಆದರೆ ಸತ್ಯ ಯಾವಾಗಲೂ ಸತ್ಯವಿರ್ತದೆ. ಆತ್ಮೀಯರೇ, ಗುರುಗಳು ಸೋದರು ಅವ್ರು ಎಂಥವ್ರಂದ್ರೆ ಪ್ರಮಾಣ ಹೆಚ್ಚು ಭಗವದ್ಗೀತೆಯಲ್ಲಿ ನ ತದ್ಭಾಸೈತಿ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮಂ ಪರಮಂ. ಅಂಥ ಸೋದರು ಕೃಪಾಶೀರ್ವಾದ ಪಡೆದುಕೊಂಡು ಅವರಿಂದ ಬ್ರಹ್ಮಜ್ಞಾನ ಪಡ್ಕೊಂಡು ಒಂದು ಸಲ ಯಾರು ಬಡಿತಾರಲ್ಲ ಅಂಥವ್ರು ಮತ್ತೊಮ್ಮೆ ಈ ಧರಣಿ ಹುಟ್ಟಿ ಬರೋದಿಲ್ಲ, ಮೋಕ್ಷವನ್ನೇ ಪಡಿತಾರಂತ ಅವ್ರು ಹೊಂದಿರ್ತಕ್ಕಂಥವ್ರು. ಅಂಥ ಶಕ್ತಿಗಳಲ್ಲಿರ್ತದೆ. ಅಂಥವುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರು. ಅಂಥ ಸದ್ರುಗಳು ಈಗ ಹೊರಗೆ ಬಂದು ನೋಡಿದರು, ಸಂತೋಷ ಆಯಿತು. ಎಲ್ಲ ಕುಡ್ಕೊಂಡು ಪೂಜೆಯನ್ನು ಹೇಳಿದ್ರಪ್ಪ ಅವ್ರು ಪೂಜಾ ಮಾಡಿರಿ ಅಂತ. ಅನ್ನಪೂರ್ಣೇಶ್ವರ ಪೂಜೆ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿಯಿಂದ ಕೂಡ್ಕೊಂಡು ಪೂಜೆ ಮಾಡ್ತಾಯಿದ್ರೆ. ಅನ್ನಪೂರ್ಣಿ ಸದಾಪೂರ್ಣಿ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಶ ಪಾರ್ವತಿ ಮಾತಾನ್ನ ಪೂರ್ಣೇಶ್ವರಿ ಅಂದ್ಕೊಂಡು ಎಲ್ಲರೂ ಸ್ತೋತ್ರ ಮಾಡ್ತಾ ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಯಾವಾಗಲೂ ಪೂರ್ಣದವಳು ನೀನು ಅಮ್ಮ. ಏಕೆಂದ್ರೆ ಇಲ್ಲಿ ಕೇವಲ ಧಾನ್ಯ ಅಷ್ಟೇ ಆಗಲಿಲ್ಲ ರೀ, ಧಾನ್ಯ ಅಷ್ಟೇ ಆಯಿತು, ಧಾನ್ಯ ಪ್ರಸಾದ ಮರಳು ಕೂಡ ಏನಂತ್ರಿ ಮಹಾಪ್ರಸಾದ ಆಯಿತು. ಸದಾಪೂರ್ಣಿ ನಿಮಗೆ ಒಬ್ಬೊಬ್ಬರಿಗೆ ಒಂದು 10 ಕೋಟಿ ರೂಪಾಯಿ ಕೊಟ್ಟು ತಗೊಳ್ರಿ ಸರ್ಕಾರದವ್ರು, 10 ಕೋಟಿ ರೂಪಾಯಿ ಕೊಟ್ಟು ತಗೊಳ್ರಿ. ಅಥವಾ ಒಂದೊಂದು ದೊಡ್ಡ ದೊಡ್ಡ ಬುಟ್ಟಿ ತುಂಬುವಷ್ಟು ರತ್ನ ಕೊಟ್ಟು ತಗೊಳ್ರಿ. ಏನಿಸೋದು ಮತ್ತು ತೃಪ್ತಿ ಆಗ್ಬೋದು ಅಂತೀರೋ ಇನ್ನೊಂದು ಸ್ವಲ್ಪ ಆದ್ರೆ ಚಲೋ ಅಂತೀರಿ. ಏನು ಬರ್ತವೆ ಮನುಷ್ಯಗಳು ಎಲ್ಲರಿಗೂ ಇದು ಬೇಕನ್ನಿಸ್ತಲ್ಲ. ಆದರೆ ಸಂಪೂರ್ಣ ಹೊಟ್ಟೆ ತುಂಬ ಪ್ರಸಾದ ಮಾಡಿಸಿ ಮೇಲೆ ಸಂಪೂರ್ಣವಾಗಿ ಮುಂದೆ ಕೈ ಮುಕೊಂಡು ನಿಂತು ತೋಡ್ರಿ ಪ್ರಸಾದ, ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ತೋಡು ಪ್ರಸಾದ ತೋಡ್ರಿ ತಂದ್ರೆ ಏನಂತೀರಿ ಸಂಪೂರ್ಣ ನೀವು ಎಷ್ಟು ಉಣ್ಬೇಕಾಗೆಲ್ಲ ಅಷ್ಟು ಊಟ ಮಾಡಿತ್ರಿ, ಮುಗಿರ್ತದೆ. ಆಗ ನೀವು ಮರಳಿ ಅವ್ರಿಗೆ ಏನು ಮಾಡ್ತೀರಿ ನೀವು, ಆಗ ಅವ್ರಿಗೆ ಏನು ಹೇಳ್ತೀರಿ? ಹಾಂ, ಏನು ಗೊತ್ತಾಗ್ತದೆ, ಕೈ ದಯವಿಟ್ಟು ಒಂದು ಸ್ವಲ್ಪ ಕೂಡ ಅವಕಾಶ ಇಲ್ಲ ರೀ. ಇಲ್ಲಿ ಮೇಲ್ಭಾಗ ಕಟ್ಕೊಳಿದ್ರೆ ಸಾಕ್ರಪ್ಪ, ಸಾಕು 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 ಅಂತ ಹೇಳ್ತೀರಿ. ಎಲ್ಲರೂ ಸಾಕಂತಿರಲ್ಲ, ಪ್ರಸಾದ ಆದಮೇಲೆ ಎಲ್ಲರೂ ಏನಂತೀರಿ ಸಾಕು 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 ಅಂತ. ಏಕೆಂದ್ರೆ ಅನ್ನಪೂರ್ಣೆ ಸದಾಪೂರ್ಣೆ. ಇನ್ನೊಂದು ವಸ್ತುಗಳು ಸಾಕು ಸಾಕು ತರಿಸೋದು ಬೇಕು ಬೇಕು ಅನ್ನಿಸ್ತವೆ. ಅಮ್ಮ ನಿನ್ನನ್ನು ಸ್ವೀಕಾರ ಮಾಡಿದಾಗ ಸದಾಪೂರ್ಣೆ ನೀನು
ಏನು ಮಾಡ್ತಾಯಿದ್ದಿ? ಸಾಕು ಸಾಕು ಅನ್ಸ್ಕೊಂಡು ನೀನೊಬ್ಬಳೇ ತಾಯಿ, ನೀನು ಶ್ರೇಷ್ಠ ಅಂತ್ಕೊಂಡು ಹೇಳಿ ಎಲ್ಲರೂ ಕೊಡ್ಕೊಂಡು ಅನ್ನಪೂರ್ಣೇಶ್ವರ ಪೂಜೆ ಮಾಡುವಾಗ ಅನ್ನಪೂರ್ಣೆ ಅದು ಆದಿಯೋಗರು ಶಂಕರ ಭಗವತ್ಪಾದ ರಚನೆ ಮಾಡ್ತಕ್ಕಂಥದ್ದು. ಅನ್ನಪೂರ್ಣೆ ಸದಾಪೂರ್ಣೆ, ಯಾವ ಪೂರ್ಣ ಆಗ್ತಕ್ಕಂಥವಳು ಶಂಕರ ಪ್ರಾಣವಲ್ಲವೇ. ಈ ಅನ್ನಪೂರ್ಣೇಶ್ವರ ಯಾರು ಅಂತ ವಿಚಾರ ಮಾಡಿದ್ರೆ ಪಾರ್ವತಿ ದೇವಿನ ಸ್ವತಃ ಯಾರೇ ಇಲ್ಲಿ ಶಂಕರ ಪ್ರಾಣವಲ್ಲವೇ ಅಂದರೆ ಪರಮಾತ್ಮನ ಪತ್ನಿ. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಶಿ ಪಾರ್ವತಿ ದೇವಿ. ಅಮ್ಮ ನಾನು ಭಿಕ್ಷೆಯನ್ನು ಬಿಡ್ತಾ ಇದ್ದೀನಿ, ನನಗೆ ಯಾವಾಗೋಸ್ಕರವಾಗಿ ನೀನು ಬರಬೇಕಂದ್ರೆ ನನಗೆ ಆಹಾರವಾಗಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ನನಗೆ ಜ್ಞಾನ ಪ್ರಾಪ್ತಿ ಆಗಬೇಕು. ಅದನ್ನು ಸ್ವೀಕಾರ ಮಾಡಿದ್ರೆ ವೈರಾಗ್ಯ ಪ್ರಾಪ್ತಿ, ಜ್ಞಾನ ರಕ್ಷಣೆಗೋಸ್ಕರ ವೈರಾಗ್ಯ ಬೇಕು. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಅದು ಸಿದ್ಧಿ ಆಗುವಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಭಿಕ್ಷಾಂ ದೇಹಿಷ ಪಾರ್ವತಿ ದೇವಿ, ಅಮ್ಮ ನೀನು ಭಿಕ್ಷೆ ರೂಪವಾಗಿ ನನಗೆ ಪ್ರಾಪ್ತಿಯಾಗಮ್ಮ. ಮಾತಾ ಅನ್ನಪೂರ್ಣೇಶ್ವರಿ, ಮಾತಾ ಅನ್ನಪೂರ್ಣೇಶ್ವರಿ ಅಂತಕೊಂಡು ಹೇಳಿ ಇಲ್ಲಿ ಆದಿಯೋಗರು ಶಂಕರ ಭಗವತ್ಪಾದ ಹೇಳಿದ್ದಾರೆ. ಈ ಸ್ತೋತ್ರವನ್ನು ಹೇಳ್ತಾ ಎಲ್ಲರೂ ಏನು ಮಾಡಿದ್ರಿ? ದೇವಿಯನ್ನು ಅಲ್ಲಿ ಮಾತಾ ಅನ್ನಪೂರ್ಣೇಶ್ವರಿ 5 ಪಾತ್ರೆಗಳನ್ನು ಪೂಜೆ ಮಾಡಿದರು. ಗುರು ಹೇಳಿದರು, ಸಂತೋಷವಾಯಿತು. ಅಲ್ಲಿತಕ್ಕಂಥವ್ರು ಏನು ಮಾಡಿದರು? ಅಪ್ಪವ್ರಿಗೆ ಪ್ರಸಾದ ತೆಗೆದರು. ಅದರೊಳಗೆ ಪ್ರಸಾದವನ್ನು ಸಿದ್ಧಲಿಂಗೇಶ್ವರಪ್ಪ ಅವ್ರಿಗೆ ನೈವೇದ್ಯ ತೆಗೆದರು, ಗುರುಲಿಂಗೇಶ್ವರಪ್ಪ ಅವ್ರಿಗೆ ನೈವೇದ್ಯ ತೆಗೆದರು. ಗುರು ಹೇಳ್ತಾ ಇದ್ದಾರೆ, ಎಲ್ಲರೂ ಪ್ರಸಾದ ಕೂಡಿಸ್ರಿ, ಸಾಲಾಗಿ ಕೂಡ್ರಿ, ಎಲ್ಲರೂ ಸಾಲಾಗಿ ಪ್ರಸಾದ ಕೂಡ್ರಿ ಎಲ್ಲರೂ ಅಖಂಡವಾಗಿ ನಾಮಸ್ಮರಣ ಮಾಡಬೇಕು. ಎಲ್ಲರೂ ಕೂಡ ಸಾಲ ಎಲ್ಲರೂ ಕೂಡಿಸಿದ್ರು. ಆಗ ಅಪ್ಪರು ಹೇಳಿದರು, ನಿಮ್ಗೆಲ್ಲರಿಗೂ ನೀಡಬೇಕಾದ್ರೆ ಪಾತ್ರೆ ಬೇಕಲ್ಲ, ಈ ಬಕೆಟ್ ಬೇಕು ಅಥವಾ ಏನು ಬುಟ್ಟಿಗಳು ಬೇಕು, ಏನೋ ಬೇಕು. ಇಷ್ಟೆಲ್ಲ ಜನ 8 ಊರುಗಳಿಗೆ ನೀಡುವಷ್ಟು ನಿಮ್ಮ ಹತ್ರ ಪಾತ್ರೆಗಳಿಲ್ಲ, ಏನು ಮಾಡ್ಬೇಕು ಈಗ? ಅದಕ್ಕಾಗಿ ಈಗ ನಿಮ್ಮ ಮುಂಭಾಗದ ಇದು ಹಳ್ಳ ತುಂಬ ಇರ್ತದೆ. ನೀವು ಹೆಗಲ ಮೇಲೆ ವಸ್ತ್ರ ಹಾಕ್ಕೊಂಡಿದ್ರಲ್ಲ, ಹೆಗಲ ಮೇಲೆ ಹಾಕಿದ್ರಲ್ಲ, ಒಬ್ಬರಿಗೆ ಕೊಡಿದ ಹೋಗ್ತಿರ್ತಿದ್ದು ಹಿಂದಿನ ಕಾಲಕ್ಕೆ, ಕೆಲವೊಬ್ಬರು ಇರ್ತಾರೆ ಟಾವಿಲ್ ಇರ್ತಿದ್ದು, ಬೇರೆ ಇರ್ತಿದ್ದು. ಅದನ್ನು ತೆಗೆದುಕೊಳ್ರಿ, ನೀರೊಳಗೆ ಅದನ್ನು ಮಡಿ ಮಾಡಿ, ಅದನ್ನು ಎದ್ರಿ ಸ್ವಚ್ಛ ಮಾಡಿ ಅದರೊಳಗೆ ಭಾಗದಲ್ಲಿ ಇರ್ತಕ್ಕಂಥ ಪಾಯಸವನ್ನು ಅನ್ನವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ರಿ. ಅದನ್ನೆಲ್ಲವನ್ನು ನೀಡ್ತಾ ಹೋಗ್ಬಿಡ್ರಿ ಎಲ್ಲರಿಗೂ ಕೂಡ. ಅದನ್ನು ಕೂಡ ಸಾರವನ್ನು ಅದರೊಳಗೆ ರೀ ಅದೇ ಒಯ್ದು ಸಾರವನ್ನು ಅಂತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದೊಳಗೆ ಒಂದು ವಿಷಯ ಬರ್ತದೆ, ಯಾರು ಒಳ್ಳೆಯವರು ಪರಮ ಪವಿತ್ರ ಇರ್ತಾರೆ ಅಂಥವ್ರು ನೀರು ಕೂಡ ಅಲ್ಲಿ ಆ ಪಾತ್ರೆಯಲ್ಲಿ ಬರ್ತದೆ, ಮೇಲ್ಭಾಗ ದುರುಡಿಯಲ್ಲಿ ನೀರು ಬರ್ತದೆ ಅಂತಕೊಂಡು ಹೇಳ್ತಾರೆ. ಪರಮ ಪವಿತ್ರ ಇರ್ತಕ್ಕಂಥ ಭಕ್ತಿಯಿಂದ ಸಿದ್ಧಲಿಂಗೇಶ್ವರ ಸದ್ರವರು ಸ್ಮರಣೆ ಮಾಡಿದಾಗ ಕೆಳಭಾಗದ ಇದು ಏನು ನೀವೊಂದು ಪಾತ್ರೆ ಬಿಟ್ಟಿರ್ತಾರೆ, ಅದ್ರ ಒಳಭಾಗದಲ್ಲಿ ಅದು ಕೆಳಗೆ ಹೋಗ್ತದೆ, ದುರುಡಿ ಇರ್ತದೆ. ಅದು ಅದ್ರ ಒಳಭಾಗದಲ್ಲಿ ನೀರು ತುಂಬಿ ಕೆಳಗೆ ನೀರು ಬೀಳದೆ ಬರ್ತದೆ. ಮತ್ತು ಈ ಪಾತ್ರೆಯಲ್ಲಿರ್ತಕ್ಕಂಥ ಇಲ್ಲಿ ವಸ್ತ್ರ ಬರಲ್ಲ, ಇದರೊಳಗೆ ಸಾರು ಇಲ್ಲಿಗೆ ಬರ್ದಿಲ್ಲ. ಮಹಾಪ್ರಸಾದ ಮರಣ ಮಹಾಪ್ರಸಾದ ಏನಿರುತ್ತೆ ಆ ವಸ್ತ್ರ ದಾನ ಮಾಡ್ಲಿಕ್ಕೆ ಬರ್ದಿಲ್ಲ. ಅಪ್ಪರು ಹೇಳಿದ್ರು, ನಿಮ್ಮ ಪಾತ್ರೆಗಳು ಯಾವ್ರಿ ವಸ್ತ್ರ ಪಾತ್ರೆ ಅದಲ್ಲ, ಇದನ್ನೇ ತೆಗೆದುಕೊಂಡೋಗಿ ಎಲ್ಲರೂ ನೀಡ್ರಿ. ಒಂದು ಸಲ ಎಡೆಯನ್ನು ನೋಡ್ಬೇಕು, ಒಂದು ಸಲ ನೀಡುವವ್ರು ಯಾವ ಎಡೆಯಲ್ಲಿ ನೀಡಬೇಕು ನೋಡ್ರಿ. ಅವರು ಸಾಕು 3 ಸಲ ಹೇಳ್ಬೇಕು. ಅಷ್ಟು ನೀಡಿ ಮುಂದುವರಿ ಅಂತ ಹೇಳಿದರು. ಅಖಂಡವಾಗಿ ನಾಮಸ್ಮರಣೆ ಇಟ್ಕೊಂಡು ಹೇಳಿದಾಗ ಎಲ್ಲ ಆ ಪ್ರಕಾರ ತಯಾರು ಮಾಡಿಕೊಂಡು ತಮ್ಮ ವಸ್ತ್ರಗಳಿಗೆ ಸ್ವೀಕಾರ ಮಾಡಿ ನೀಡಲಿಕ್ಕೆ ತಯಾರಾದರು. ಅತ್ಯಂತ ಭಕ್ತಿ ಎಲ್ಲರೂ ಒಂದು ಸಲ ಜೋರಾಗಿರಿ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತನಾಥ ಅವಧೂತ್. ಹೀಗೆ ಜಯಘೋಷ ಮಾಡಿದರು. ಪಂಕ್ತಿ ಪ್ರಾರಂಭ ಆಯಿತು. ಎಲ್ಲರೂ ಅಖಂಡವಾಗಿ ಆಕಾಶ ದಶದಿಕ್ಕುಗಳಲ್ಲಿ ಕೂಡ ಧ್ವನಿ ಕೇಳಿಸುವ ಹಾಗೆ ಜಯಘೋಷ ಮಾಡ್ತಾ ಎಲ್ಲರೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ,
ಈ ನಾಮಸ್ಮರಣೆ ಮಾಡ್ತಾ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ಲಿಕ್ಕೆ ಎಲ್ಲರೂ ಪ್ರಸಾದ ನೀಡ್ತಾ ಸಾಯಿರು ಒಬ್ಬರಿಂದ ಒಬ್ಬರ ಕೈಗೆ ರೀ. ಈಗ ಒಬ್ಬರು ತೆಗೆದುಕೊಳ್ಳೋದು ಅವ್ರು ಮತ್ತೊಬ್ಬರ ಕೈಗೆ ಹೋದು ಮತ್ತೊಬ್ಬರ ಕೈಗೆ ಈಗ ಸಾಧಾರಣ 2 ಕಿಲೋಮೀಟ್ರ್ ಮೇಲ್ಪಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನ ಪರ್ಯಂತ ನೀಡ್ತಕ್ಕಂಥ ಎಲ್ಲ ಕಡೆಗೂ ನೀಡ್ತಾ ಸಾಯಿರು ಅಖಂಡವಾಗಿ ನಾಮಸ್ಮರಣೆ. ಈ ನಾಮಸ್ಮರಣೆ ಮಲ್ಲಿಕಾರ್ಜುನ ಗುಡಿಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಮಹಾರಾಜರು ಕೇಳಿದರು, ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಓಂಕಾರ ನಾಮಸ್ಮರಣೆ ನಡೆದು ಶಿವನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಅದೇನು ಇವತ್ತು ಅಂತ ಕೇಳಿದರು. ಇಲ್ಲರಿ ಮಹಾರಾಜರ ಕಾರ್ಯಕ್ರಮ ಇಲ್ಲ. ಅಷ್ಟರೊಳಗೆ ಯಾರು ಹೇಳಿದರು, ಮಹಾರಾಜರೇ ಈಗ ಹಿರೇಹಳ್ಳದಲ್ಲಿ ಸದ್ರೋಳಿದ್ದಾರೆ, ಸಿದ್ಧಲಿಂಗೇಶ್ವರ ಸದ್ರೋಳು, ಆ ಸದ್ರೋಳು ಮಠದಿಂದ ಇಲ್ಲಿ ಪರ್ಯಂತ ಪಂಕ್ತಿ ಸಾಗ್ಯದ, ಪಂಕ್ತಿಯಲ್ಲಿ ಜನ ಕೂತ್ಕೊಂಡು ಪ್ರಸಾದ ಮಾಡಲಿಕ್ಕಿದ್ದಾರೆ, ನೀಡ್ತಾ ಇದ್ದಾರೆ, ಅಖಂಡವಾಗಿ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಅಖಂಡವಾಗಿ ಓಂ ನಮಃ ಶಿವಾಯ ತಿಳ್ಕೊಂಡು ಇದು ಬಂದಿರತಕ್ಕಂಥದ್ದು ಹಿರೇಹಳ್ಳದಿಂದ ನಮ್ಮ ಉಮ್ರಾಣಿಯ ಮಲ್ಲಿಕಾರ್ಜುನ ದೇವಸ್ಥಾನ ಪರ್ಯಂತ ಪಂಕ್ತಿ ಕೂತು ಅಂತಕೊಂಡು ಹೇಳಿದರು. ಹೀಗಾಗಲಿಕ್ಕೆ ಕಾರಣ ಏನು ಅಂತಕೊಂಡು ಹೇಳಿ ರಾಜ ಕೇಳ್ತಕ್ಕಂಥವ್ರಾಗ್ತಾ ಇದ್ದಾರೆ. ರಾಜನಿಗೆ ಶಿಷ್ಯರು ಹೇಳಿದರು, ಸೇವಕರು ಹೇಳಿದರು, ಮಹಾರಾಜರೇ ಅದರ ಕಾರಣ ನಮ್ಮ ತಾಯಿಯವರಿಗೆ ತಮ್ಮ ಯುವರಾಜ ಗುರುತದ ಅಂತ ಹೇಳಿದರು. ಏನಿದ್ದಾರೆ ಕರೆಸಿದ್ರೆ ಅವ್ರು ಅಂತ ಹೇಳಿದರು. ಕರೀಲಿಕ್ಕೆ ಹೋಗಿದ್ದಾರೆ. ಅಧ್ಯಾಯ ಇವತ್ತು ಮುಕ್ತಾಯ ಆಗಿತ್ತು. ಮತ್ತು ನಾವು ನೀವೆಲ್ಲ ನಾಳೆ ಅಧ್ಯಾಯ ನೋಡೋಣ. ಮುಂದಿನ ಭಾಗ ಅದರೊಳಗೆ ಬರ್ತದೆ. ಯುವರಾಜರು ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಆದ್ಮೇಲೆ ಸದೃಢ ಕೃಪಾಶೀರ್ವಾದ ಅಂತಕ್ಕಂಥ ಭಾಳ ದೊಡ್ಡದು. ಎಲ್ಲಿ ಪರ್ಯಂತ ಅಖಂಡವಾಗಿ ನಾಮಸ್ಮರಣೆ ಮಾಡ್ತಾ ಅಲ್ಲಿ ಪರ್ಯಂತ ಇದೆ ಜೈವೋಷ ಆಗ್ತದೆ. ಎಲ್ಲರೂ ಅಖಂಡವಾಗಿ ನಾಮಸ್ಮರಣೆ ಎಲ್ಲರಿಗೂ ಪ್ರಸಾದ ಬಂತು. ಇಲ್ಲಿ ಜೈವೋಷ ಮಾಡಿ ಅಲ್ಲಿ ಪರ್ಯಂತ ಅಖಂಡವಾಗಿ ಜೈವೋಷ ಎಲ್ಲರೂ ಮತ್ತೊಮ್ಮೆ ಎಲ್ಲರೂ ಪ್ರಸಾದ ಬಂದದ ಅನ್ನೋ ಸಿದ್ಧ ಆಯಿತು. ಕೇಳಿದ್ರು ಬಂದದ ಕೇಳಿದ್ರು ಬಂದದ ಮರಳಿ ಪ್ರಸಾದ ಎಲ್ಲ ಕಡೆ ಬಂದದ ಅನ್ನೋ ಸಿದ್ಧ ಆಯ್ತು. ಉತ್ತರ ಬಂತಲ್ಲ ಎಲ್ಲರಿಗೂ ನೀಡೋದಾಗ್ಯದ ಅಂತ. ಆ ಎಲ್ಲರೂ ಕುಡ್ಕೊಂಡು ಎಲ್ಲರಿಗೂ ಬಂದಾದ್ಮೇಲೆ ಆಮೇಲೆ ಅಪ್ಪ ಅವ್ರು ಎಲ್ಲರಿಗೂ ಬಂದಂತ ಅಪ್ಪ ಗುರು ಜೈವೋಷ ಮಾಡಿರಿ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ महाराज की जय. श्री गुरुदेव दत्त अवधू. ಜೈವೋಷವಾಯಿತು. ಆಕಾಶದ ದಶದಿಕ್ಕುಗಳು ಎಲ್ಲ ಕಡೆ ಕೂಡ ಎಲ್ಲ ಕಡೆ ಓಂಕಾರದ ಜಯಂಕಾರ ಅಖಂಡವಾಗಿ ಷಡಕ್ಷರ ಶಿವಮಂತ್ರ ಎಲ್ಲ ಕಡೆ ಪಸರಿಸ್ತು. ಎಲ್ಲಿ ನೋಡಿದ್ರೆ ಓಂಕಾರ ಎಲ್ಲಿ ನೋಡಿದ್ರೆ ಮಂತ್ರ ಆನಂದ ಆಗಿದೆ. ಸದ್ರುಳು ಜೈವೋಷ ಆಯಿತು. ಮಲ್ಲಿಕಾರ್ಜುನ ದೇವಸ್ಥಾನ ಪರ್ಯಂತ ಜೈವೋಷ ಆಗಿದೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿರಿ. ಪ್ರಸಾದ ಸ್ವೀಕಾರ ಮಾಡಿ 2-3 ಕಿಲೋಮೀಟ್ರ್ ಪರ್ಯಂತವಾಗಿ ಸಮಾಚಾರ ಎಲ್ಲ ಕಡೆ ಹೋಗಿಬಿಡ್ತು. ಪ್ರಸಾದ ಪ್ರಾರಂಭ ಆಯಿತು. ನೀಡೋರು ಪ್ರಸಾದ ನೀಡಿದರು. ಪ್ರಸಾದ ಮಾಡೋರು ಮಾಡಿದರು. 3 ಸಲ ಸಾಕಯ್ಯ ಸಾಕು ಅಂತ ಕೈ ಮುಗಿದ್ರು ಕೂಡ ಇವರು ಅಪ್ಪ ಹೇಳಿದ್ರು 3 ಸಲ ಏನು ಮಾಡಬೇಕು, ನೀಡಬೇಕು ಅಂತ. ನೀಡಿದ್ರು. ಪ್ರಸಾದ ಹೆಚ್ಚಾಗೋಯ್ತು ರೀ. ಹೆಚ್ಚಾದ ಪ್ರಸಾದವನ್ನು ಎಂಥ ಪ್ರಸಾದ ಇದು, ಎಂಥ ಪ್ರಸಾದ, ಮರಳು ಮಹಾಪ್ರಸಾದ. ಗುರುಳ ಪ್ರಸಾದ ಬಿಡಲಿಕ್ಕೂ ಬರ್ತಾಯಿಲ್ಲ, ಹೆಚ್ಚಾಗಿ ಈಗ ಉಣ್ಲಿಕ್ಕೂ ಬರ್ತಾಯಿಲ್ಲ. ಏನು ಮಾಡೋದು ತಗೊಂಡು ಹೇಳಿ ಚಿಂತೆ ಮಾಡ್ತಾರೆ. ಸಾಕಪ್ಪ ಸಾಕು ಗುರುಳ ಕೃಪಾಶೀರ್ವಾದ ತಗೊಂಡು ಗುರುಳ ಸ್ಮರಣೆ ಮಾಡ್ತಾರೆ. ಗುರುಳ ಸ್ಮರಣೆ ಮಾಡ್ತಾ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ತಮ್ಮ ಉತ್ತರೆಯಲ್ಲಿ ಅಥವಾ ಕೆಲವೊಬ್ಬರು ಪಾತ್ರೆಗಳಲ್ಲಿ ಪ್ರಸಾದವನ್ನು ತಮಗೆ ಸಾಕಾಗಿ ತೆಗೆದಿರಿಸಿದರು. ಚೆಲ್ಲಬಾರ್ದು ಪ್ರಸಾದವನ್ನು ತೆಗೆದುಕೊಂಡು ಮತ್ತು ಮನೆಯಲ್ಲಿ ಮಾಡಬಹುದು, ಕರೆ ಹಾಳು ಮಾಡಬಾರ್ದು. ಗುರುಪ್ರಸಾದ ಅಂತ ತಗೊಂಡು ಭಕ್ತಿಯಿಂದ ಪ್ರಸಾದ ಸ್ವೀಕಾರ ಮಾಡೋದು. ಎಲ್ಲರೂ ಪ್ರಸಾದ ಆಯಿತು, ಪ್ರಸಾದ ಮಾಡ್ತಾಯಿದ್ದಾರೆ. ಈಗ ಇನ್ನೂ ಕೂಡ ಮತ್ತೆ ಹಿಂದಿನ ಈ ಪಂಕ್ತಿ ಇದ್ದ ನಂತರ ಮತ್ತೆ ಮುಂದಿನ ಪಂಕ್ತಿ ಪ್ರಾರಂಭ ಆಗಿದೆ. ಆನಂದವಾಗಿ ಅಖಂಡವಾಗಿ ಪ್ರಸಾದ ನಡೆದ. ಗುರುಕೃಪಾ ಅನ್ನ ಪ್ರಸಾದ ಎಲ್ಲರೂ ಮಾಡ್ತಾಯಿದ್ದಾರೆ. ಮರಳಿನ ಅನ್ನ ಮಹಾಪ್ರಸಾದ ಅದನ್ನು ಎಲ್ಲರಿಗೂ ಸಿಗ್ತದೆ. ವಿಶೇಷ ಸಾಮರ್ಥ್ಯ. ಎಲ್ಲರೂ ಗುರುಗಳ ಸ್ತೋತ್ರ ಮಾಡ್ತಾಯಿದ್ದಾರೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಎಂಥ ಗುರುಗಳು ಜಗತ್ತಿನಲ್ಲಿ ಸಾಕ್ಷಾತ್ ಭಗವಂತನವರು, ಸಾಕ್ಷಾತ್ ಪರಮೇಶ್ವರವರು, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂತಕೊಂಡು ಹೇಳಿ ಗುರುಗಳ ಸ್ತೋತ್ರ ಮಾಡ್ತಾ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತಕೊಂಡೆಲ್ಲರೂ ಗುರು ಸ್ತೋತ್ರ ಮಾಡ್ತಾ ಭಕ್ತಿಯಿಂದ ಗುರು ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಗುರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದರು. ಪಂಕ್ತಿ ಪ್ರಾರಂಭದ ಹಾಗೆ ಪಂಕ್ತಿ ಪ್ರಾರಂಭದ ಕಾರ್ಯಕ್ರಮ. ಈಗ ನಮ್ಮ ಕಾರ್ಯಕ್ರಮ ಸಮಯದ ಅಥ ಸಮಯಾಭಾವ ಕಾರಣೇನ ಶ್ವಃ ಕಾರ್ಯಕ್ರಮ ಅನುವರ್ತತೆ. ಶಿವ ಅಂದ್ರೆ ನಾಳೆಗೆ ಈ ಸಮಯಕ್ಕೆ ಪ್ರಾರಂಭ ಆಗ್ತದೆ. ಆಗ್ತದಲ್ರಿ? ಆಗ್ತದೆ ಎಲ್ಲರೂ ಆಗ್ತದ್ರಿ? ಈ ಸಮಯಕ್ಕೆ ಆಗ್ತದ್ರಿ? ಈ ಸಮಯಕ್ಕೆ ಆಗ್ತದ್ರಿ? ಯಾವಾಗ ಆಗ್ತದ್ರಿ? ಯಾವಾಗ? ನಾಳೆಗೆ 7 ಗಂಟೆ 15 ನಿಮಿಷ 8 ಗಂಟೆ 15 ನಿಮಿಷ ಇರ್ಬೋದು, ಅಥವಾ 8:15 ಗಂಟೆ ಇರ್ಬೋದು. ಮತ್ತೆ ಸದ್ಗುರು ಚೈತ್ರ ನಾವು ನೀವು ಶುರು ಮಾಡೋಣ. ಜನರಾಗಿ ಪ್ರಸಾದ ಮಾಡೋದು ಮುಗಿದಿರ್ತದನು, ಇನ್ನು ಮುಗಿದಿರೋದೆಲ್ಲೂ ಗುರ್ತಿಲ್ಲ. ಬಹುಶಃ ಮಹಾಪ್ರಸಾದ ಮತ್ತು ಹಾಗೆ ಮಾಡ್ತಕ್ಕಂಥದ್ದಲ್ರಿ. ನಾಳೆ ಪರ್ಯಂತ ನಾಡಿದ ಪರ್ಯಂತ ಗುರುಗಳ ಸಂಕಲ್ಪ ಎಲ್ಲಿ ತನಕ ಇರ್ತದೆ ಅಲ್ಲಿ ಪರ್ಯಂತ ಹಾಗೆ ನಡೀತಕ್ಕಂಥದ್ದು. ಗುರುಕೃಪಾ ದೊಡ್ಡದಿರ್ತದೆ. ಆದ್ಮೇಲೆ ನಾವು ನೀವು ಕೂಡ ಎಲ್ಲ ಎಲ್ಲಿ ತಿಳಿದ್ವಿ. ನಾವು ನೀವೆಲ್ಲ ಈಗ ಎಲ್ಲಿ ಬಂದಿರಿ? ಎಲ್ಲರೂ ಇಲ್ಲಿ ನಾವು ಸ್ವಲ್ಪ ನೆನಪುತ್ತೆ ಯಾರಿಗೆ? ಎಲ್ಲರೂ ಸಿಂಧೂರಿಗೆ ನಾವು ಕೂಡ ಸಿಂಧೂರಿಗೆ ಹೋಗಿದ್ದೀವಿ. ಪ್ರಸಾದ ತಯಾರಾಗಿ ನಮ್ಮ ಮುಂದೆ ಎಲ್ಲ ನೋಡಿದಿರಿ. ಎಲ್ಲರೂ ಪ್ರಸಾದ ಮಾಡಿದರು. ನೀವು ಪ್ರಸಾದ ಕೇಳಿದಿರೋದು ಪ್ರಸಾದ ನೀವು ಕೂಡ ಮಾಡಿರ್ಬೋದು ಅನಿಸ್ತದೆ. ಮಾಡಿದ್ರೆ ಎಲ್ಲರೂ ಮಾಡಿದ್ರಲ್ಲ? ಎಲ್ಲರಿಗೆ ಆನಂದ ಆಗಲಿ. ಅದು ಕೇಳಿದ್ರೆ ನಾವು ಕೂಡ ಮಾಡಿದಂತೆ ಆಯ್ತಲ್ಲ, ಅದ್ರೊಳಗೆ ನಾವು ಇದ್ದಂತೆ ಆಯ್ತಲ್ಲ. ಗುರು ಆಶೀರ್ವಾದ ಎಲ್ಲರಿಗಿರಲಿ. ಆದ್ಮೇಲೆ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಹಾತ್ಮರು ಇರ್ತಾರೆ ಆ ಮಹಾತ್ಮರಿಗೆ ಏನು ಮಾಡ್ಕೊಂಡ್ರೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅವ್ರ ಕೃಪಾಶೀರ್ವಾದ ಪಡಿಬೇಕು. ಅದು ಅಕಸ್ಮಾತ್ ಅಲ್ಲಿ ಹೋಗಿ ಅದು ಮಾಡೋ ಮನಸ್ಸು ಇರಲಿಲ್ಲ ಅಂದ್ರೆ, ಒಳ್ಳೆಯದು ಮಾಡೋದಾಗಲಿಲ್ಲ ಅಂದ್ರೆ, ನೋಡೋದಾಗಲಿಲ್ಲ ಅಂದ್ರೆ ಅವ್ರು ಬಿಟ್ಟು ಸುಮ್ಮನೆ ಪರವಾಗಿದ್ರೆ ಸರಿ. ಕಾರಣ ಅಂದ್ರೆ ಮರಳು ಖುದ್ದು ಮಹಾಪ್ರಸಾದ ಇರಿ. ಮರಳು ಅಕಸ್ಮಾತ್ ಏನಾದರೂ ಅವ್ರಿಂದ ಶಾಪ ಬಂದರೆ ಏನಾಗ್ಬೋದು ಹೇಳ್ರಿ? ಏನಾಗ್ಬೋದು? ಅದಕ್ಕೆ ಮಹಾತ್ಮರ ಶಕ್ತಿ ಭಾಳ ದೊಡ್ಡದಿರ್ತದೆ. ರೈಲ್ವೆಗೆ ಹಿಂಗೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕಬ್ಬಿಣ ತುಂಡದು. ರೈಲ್ವೆ ಅಂದ್ರೆ ಮಷೀನ್. ಅದು ಹಳಿ ಮೇಲೆ ನಿಂತ್ಕೊಂಡು ಹೋಗಿ ಅದನ್ನು ನಿಲ್ಲಿಸ್ಬೇಕು. ಕೈ ಮಾಡ್ಕೊಂಡು ನಿಂತ್ರೆ ಏನಾಗ್ಬೋದು ಅಂತೀರಿ? ನೂರಾರು ಮಂದಿ ಸಾವಿರಾರು ಮಂದಿ ಇದ್ದಾರೆ, ಏನಾಗ್ತದಲ್ಲ ಒಂದು ಕ್ಷಣ ಕತ್ತರಿಸಿ ತುಂಡಾಗಿ ಹೋಗಿಬಿಡ್ತಾರೆ. ಮತ್ತು ಮಹಾತ್ಮರು ಸಾಕ್ಷಾತ್ ಭಗವಂತನಿದ್ದಾರೆ. ಪರಮಾತ್ಮನ ಅವತಾರಿಗಳವರು. ಪರಮಾತ್ಮನ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ರೀ. ವಿಷ್ಣು ಪರಮಾತ್ಮ ರಕ್ಷಣೆ ಮಾಡ್ತಾರೆ. ಪರಮಾತ್ಮ ಏನು ಮಾಡ್ತಾರೆ ರೀ? ಏನು ಮಾಡ್ತಾರೆ? ಜೋರಾಗಿ ಹೇಳಿ. ಏನು ಮಾಡ್ತಾರೆ? ಪ್ರಳಯ ಮಾಡ್ತಾರೆ. ಆ ಪ್ರಳಯ ಕರ್ತರ ಇರ್ತಕ್ಕಂಥವ್ರು ಪರಮೇಶ್ವರ. ಆ ಪರಮೇಶ್ವರ ಅವತಾರ ಗುರುಗಳು. ಅಕಸ್ಮಾತ್ ಅಲ್ಲಿ ನಾವು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಉತ್ತರ ಪಡೆಯೋರಿಗೆ ಅಷ್ಟು ಗೊತ್ತಿರ್ತದೆ. ಅದಕ್ಕೆ ಎಲ್ಲಿ ಕೂಡ ಯಾವುದೇ ಮಾತು ಬರುತ್ತಾರೆ ಹೋದಾಗ ಸರಳ ಭಕ್ತಿಯಿಂದ ಹೋಗೋದು, ನಮಸ್ಕಾರ ಮಾಡೋದು, ಸೇವೆ ಮಾಡೋದು ಎಲ್ಲ ಮಾಡಬೇಕು. ಮಾಡೋದು ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು? ಸುಮ್ಮನೆ ಇರಬೇಕು. ಸುಮ್ಮನೆ ಇದ್ದರೂ ಕೂಡ ಒಳ್ಳೆಯದು. ಯಾರಿಗೆ ಸುಮ್ಮನೆ ಇರಲಿಕ್ಕೂ ಕೂಡ ಆಗೋದಿಲ್ಲ ಅಂದ್ರೆ ಅದು ಕೆಟ್ಟ ಫಲವನ್ನು ಅನುಭವಿಸ್ಬೇಕಾಗ್ತದೆ. ಅಂಥದ್ದು ಯಾರಿಗೂ ಕೂಡ ಅಂಥ ಬುದ್ಧಿ ಬರಬಾರ್ದು. ಎಲ್ಲರೂ ಸದ್ಬುದ್ಧಿಯನ್ನು ಕೊಡಲಿ. ಎಲ್ಲರೂ ಕೂಡ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷನ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತೇವೆ. ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥದ 10ನೇ ಭಾಗದ 9ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಚರಿತ್ರ ಕಮಲಗಳಲ್ಲಿ ಸಮರ್ಪಿಸಿ ಹಾವು ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಾರವಿಂದಗಳಲ್ಲಿ ಇವತ್ತು ನಮ್ಮ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಸದ್ಗುರುವರ ಚರಿತ್ರೆಯ 10ನೇ ಭಾಗದ 9ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಶ್ರೀ ಪಾದಪದ್ಮಗಳನ್ನು ಸಮರ್ಪಿಸಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ महाराज की जय. साधु संत महाराज की जय. श्री गुरुदेव दत्त दत्त
ಭಾವ